ನಮಸ್ಕಾರ ವೀಕ್ಷಕರೇ, ನಮ್ಮ ಕುಡ್ಲ ವಾಹಿನಿಯ ಎಲ್ಲಾ ವೀಕ್ಷಕರಿಗೂ ಕೂಡ ನೇರ ಮಾತು ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿತಿನ್ ಸಾಲ್ಯಾನ್. ಎಸ್ ವೀಕ್ಷಕರೇ, ಈ ವಾರ ನಮ್ ಜೊತೆ ಇರುವಂತಹ ನೇರ ಮಾತು ಕಾರ್ಯಕ್ರಮದಲ್ಲಿ ನೇರವಾಗಿ ಮಾತನಾಡಲಿಕ್ಕಿರುವಂತಹ ವ್ಯಕ್ತಿ ಒಂದಾನೊಂದು ಕಾಲದಲ್ಲಿ ಗೊತ್ತಿರಬಹುದು ಕರ್ನಾಟಕ ರಕ್ಷಣಾ ವೇದಿಕೆಯ ಜಿಲ್ಲಾ ಸಂಚಾಲಕರು. ಅದೇ ಇದೀಗ ನಮ್ಮ ತುಳುನಾಡು ರಕ್ಷಣಾ ವೇದಿಕೆಯ ಸಂಸ್ಥಾಪಕ ಅಧ್ಯಕ್ಷರು. ಎಸ್, ಇಟ್ಸ್ ನನ್ ಅದರ್ ದನ್ ಯೋಗೀಶ್ ಶೆಟ್ಟಿ ಜಪ್ಪೋರ್ ನಮ್ ಜೊತೆ ಇದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಎಸ್, ಯೋಗೀಶ್ ಶೆಟ್ಟಿ ಜಪ್ಪೋರ್ ನಮ್ಮ ಜೊತೆ ಇವತ್ತಿನ ಕಾರ್ಯಕ್ರಮದಲ್ಲಿ ಜಾಯಿನ್ ಆಗಿದ್ದಾರೆ. ಸೊ ಅವ್ರ ಜೊತೆ ಮಾತನಾಡಬೇಕು. ತುಳುನಾಡು, ತುಳು ಭಾಷೆ, ತುಳುವಿಗೋಸ್ಕರ ಹೋರಾಟ ಮಾಡ್ತಾರೆ ಅನ್ನುವಂತಹ ಮಾತುಗಳು ತುಳುನಾಡು ಜನರಲ್ಲಿದೆ ಅನ್ನುವಂಥದ್ದು. ಆದ್ರೆ ಅನೇಕ ಜನರಿಗೆ ಏನು ಈ ತುರಾವೆ ಅನ್ನುವಂಥದ್ದು ಅನೇಕ ಜನರಿಗೆ ಗೊತ್ತಿಲ್ಲ. ಕೆಲವು ಜನರಿಗೆ ಗೊತ್ತಿರುವಂತದ್ದು ಅಂದ್ರೆ ನಮ್ಮ ತುಳುನಾಡಿನ ಜನರಿಗೆ ಕೂಡ ಗೊತ್ತಿಲ್ಲ ಈ ತುರಾವೆ ಅನ್ನುವಂತ ಒಂದು ಸಂಘಟನೆ ಇದೆ ಅನ್ನುವಂಥದ್ದು, ಏನ್ ಕೆಲಸ ಮಾಡ್ತಾ ಇದೆ ಅನ್ನುವಂಥದ್ದು. ಯೋಗೀಶ್ ಶೆಟ್ಟಿ ಅವರು ಬರ್ತಾರೆ, ಒಂದು ಟಾಪ್ ಟು ಬಾಟಮ್ ಶ್ವೇತವರ್ಣದ ಬಟ್ಟೆ ಹಾಕ್ತಾರೆ. ಇಂತಹ ಒಬ್ಬ ವ್ಯಕ್ತಿ ವೇದಿಕೆಯಲ್ಲಿ ಆಗಾಗ ಕಾಣಲಿಕ್ಕೆ ಸಿಗ್ತಾನೆ ಹೊರತು ಏನ್ ಸಂಘಟನೆ ಮಾಡ್ತಾ ಇದ್ದಾರೆ, ಏನ್ ಆಗ್ತಾ ಇದೆ ಇದರಿಂದ ಅನ್ನುವಂಥದ್ದು ದೊಡ್ಡ ಪ್ರಶ್ನೆ ಇದೆ ಎಲ್ಲ ಜನರಲ್ಲಿ. ಏನ್ ಹೇಳ್ತೀರಾ? ಜನರಲ್ ಪ್ರಶ್ನೆ ನೀವು ಕೇಳೋದ ಪ್ರಶ್ನೆ. ಎಸ್, ಯಾಕೆಂದ್ರೆ ನಾನು ಹೇಳೋದಕ್ಕೆ ನೋಡಿ, ಜನರು ಒಂದು ವೇಳೆ ನಮಗೆ ಗೊತ್ತಿಲ್ಲದಿದ್ರೆ ಅವರು ಮೋಸ್ಟ್ಲಿ ಯಾವುದೇ ಫೇಸ್ಬುಕ್ ಆಗಿರ್ಬೋದು, ಸೋಷಿಯಲ್ ಮೀಡಿಯಾ ಆಗಿರ್ಬೋದು, ಪೇಪರ್ ಓದದವರಾಗಿರ್ಬೋದು. ಯಾಕೆಂದ್ರೆ ಇವತ್ತಿನ ದಿನದಲ್ಲಿ ವಾರದಲ್ಲಿ ಸುಮಾರು 3 ರಿಂದ 4 ಬೇರೆ ಬೇರೆ ಕಾರ್ಯಕ್ರಮಗಳನ್ನ, ಪ್ರತಿಭಟನೆಗಳನ್ನ, ಜನರಿಗೆ ಅನ್ಯಾಯವಾದಾಗ ಸೋಷಿಯಲ್ ಮೀಡಿಯಾ ಅಲ್ಲ, ನಿಮ್ಮಂತ ಚಾನೆಲ್ಗಳಲ್ಲಿ ಕೂಡ ಬರ್ತಾ ಇದೆ. ಸ್ಟೇಟ್ ಚಾನೆಲ್ ಬಂದಿದೆ, ಹಲವಾರು ಕಾರ್ಯಕ್ರಮಗಳನ್ನು ನಂಬಿಕೊಂಡು ಸಕ್ಸಸ್ ಕೂಡ ಆಗಿದ್ದೇವೆ. ಇದ್ರ ಬಗ್ಗೆ ನಾವು ಪಟ್ಟಿ ಮಾಡ್ತಾ ಇದ್ರೆ ಮೋರ್ ದೆನ್ ಒಂದು 500ಕ್ಕಿಂತ ಜಾಸ್ತಿ ಕಾರ್ಯಕ್ರಮ ಮಾಡಿದ್ದೇವೆ. ಆದ್ರೆ 400ಕ್ಕೆ ಹೆಚ್ಚಿನ ಕಾರ್ಯಕ್ರಮದಲ್ಲಿ ನಾವು ಜನರಿಗೆ ಸಹಾಯವನ್ನು ಮಾಡಿದ್ದೇವೆ. ಇದು ನಾವು ಜಪ್ಪು ಮಾಕಾಡಿ ಪಡ್ಪು ಅಂಡರ್ ಪಾಸಿಂಗ್ ಬಗ್ಗೆ ಕೂಡ ಇತ್ತೀಚೆಗೆ ಅದು ಸುಮಾರು ದಿನದಲ್ಲಿ 50,000 ಹೆಚ್ಚು ಜನರು ಆ ರೋಡನ್ನು ಹಾದು ಹೋಗ್ತಿದ್ದಾರೆ. ಅದನ್ನು ನಮ್ಮ ಹೋರಾಟದ ಫಲವಾಗಿ ಇವತ್ತು ನಿರಂತರ ಹೋರಾಟವಾಗಿ ಅದು ಕಾರ್ಯಕ್ರಮಗಳು ಬೇಡ, ಕೇವಲ 5 ಕಾರ್ಯಕ್ರಮಗಳ ಹೆಸರು, 5 ಕಾರ್ಯಕ್ರಮಗಳ ಹೆಸರು ಬರಬೇಕು ಈಗಲೇ ಹೇಳ್ತೇವಲ್ಲ. ಇದು ಈಗ ನೀವು ಅಂಡರ್ ಪಾಸಿಂಗ್ ಬಗ್ಗೆ ಹೇಳಿದ್ದೇವೆ ನಾವು. ಅದು 30 ಕೋಟಿ ರೂಪಾಯಿಯ ಅನುದಾನವನ್ನು ಮೊನ್ನೆ ಇವರು ಸಚಿವರು ಮತ್ತೆ ಐವನ್ಡಿಎಸ್ ಅವರೆಲ್ಲ ಇದ್ದು ಮೊನ್ನೆ ಅಭಿನಂದನಾ ಕಾರ್ಯಕ್ರಮಕ್ಕೆ ಆಗಿದೆ. ಬಾರ್ಡರ್ ಶಿಪ್ ಯಾರ್ಡ್ ಅಲ್ಲಿ 102 ಜನರಿಗೆ ಕೆಲಸ ತೆಗೆದವರಿಗೆ ಕೆಲಸ ಕೊಡುವಕ್ಕೆ ನಿರಂತರವಾಗಿ ಹೋರಾಟ ಮಾಡಿದ್ ನಾವು. ನೇತ್ರಾವತಿ ವಿಷಯದಲ್ಲಿ ಹೋರಾಟ ಮಾಡಿದ್ ನಾವು. ಜಪ್ಪು ನಾವು ಮಾರ್ಕೆಟ್ ಇದೆ, ಇವತ್ತು ಒಂದು ಒಳ್ಳೆ ಒಂದು ವ್ಯವಸ್ಥೆ ಮಾಡಿರ್ಬೇಕಾದ್ರೆ ಅದಕ್ಕೆ ನಾವು ಹೋರಾಟ ಮಾಡಿದವರು ನಾವು. ನ್ಯಾಷನಲ್ ಇನ್ಸೂರೆನ್ಸ್ ಅಲ್ಲಿ ಒಬ್ರು ಅವರಿಗೆ ಇನ್ಸೂರೆನ್ಸ್ ರಿಜೆಕ್ಟ್ ಅದನ್ನು 48 ಗಂಟೆಯಲ್ಲಿ ನಾವು ಅವರಿಗೆ ನ್ಯಾಯ ದೊರಕಿಸಿ ಕೊಟ್ಟವ್ರು ನಾವು. ಯುನಿಟಿ ಹಾಸ್ಪಿಟಲ್ ಒಂದು ಡೆಡ್ ಬಾಡಿಯನ್ನು ಕೊಡುವಾಗ 7 ಲಕ್ಷ ರೂಪಾಯಿ ಡಿಪಾಂಡ್ ಮಾಡಿದಾಗ ನಾವು ಅದಕ್ಕೆ ಅವರು ಮಾನವೀಯತೆಯಲ್ಲಿ ಮಾತಾಡಿಕೊಂಡು ಅವರಿಗೆ ಡೆಡ್ ಬಾಡಿ ತೆಗೆಸಿಕೊಟ್ಟದ್ದು ನಾವು. ಕುಂಜಲಕಟ್ಟೆಯಲ್ಲಿ ನಿನ್ನೆ ತಾನೇ ನಾವು ಒಂದು ಭೇಟಿ ನೀಡಿದ್ದೇವೆ. ಒಂದಲ್ಲಿ ಅಲ್ಲೇ ನಮ್ಮ ಘಟಕದ ಅಧ್ಯಕ್ಷರ ಒಂದು ಇದಕ್ಕೆ ಮನೆ ಒಕ್ಕಲು ಕಾರ್ಯಕ್ರಮ ಹೋಗಿದ್ದೇವೆ ಗಿರೀಶ್ರ. ಆ ಮನೆ ಒಕ್ಕಲಿಗೆ ಹೋಗುವಾಗ ಅಲ್ಲೇ ಜನರು ನಮ್ಮನ್ನು ಎಷ್ಟು ಆದರಣೀಯ ಸ್ವಾಗತ ಮಾಡಿದ್ರಿಂದ ಅವ್ರು ಹೇಳ್ತಾರೆ, ಈ ಒಂದು ರೋಡ್ ಆಗ್ಬೇಕಾದ್ರೆ, ಕಾಂಕ್ರೀಟ್ ರೋಡ್ ಆಗ್ಬೇಕಾದ್ರೆ ನಿಮ್ಮ ಪ್ರಯತ್ನದಿಂದ ಆಗಿದೆ. ಯಾಕಂದ್ರೆ ರಾಜಕೀಯೇತರವಾಗಿ ನಿಮ್ಮ ಸಂಘಟನೆ ಶಾಲ್ ಹಾಕೊಂಡು ಕಾಂಗ್ರೆಸ್ ಬಿಜೆಪಿ ದಳದ ಎಲ್ಲರೂ ಕೂಡ ಒಂದೇ ಕೆಲಸ ಮಾಡಿದೀರಾ, ಅನೇಕ ಕೆಲಸಗಳು ಆಗಿದೆ, ಜನಪರ ಕೆಲಸಗಳು ಆಗಿದೆ ಅನ್ನುವಂಥದ್ದು ಗೊತ್ತಾಯ್ತು ನೀವು ಹೇಳುವಾಗ. ಇನ್ನೊಂದು ಕೇಳುವಂತದ್ದು, ಈ ತುಳುನಾಡು ರಕ್ಷಣಾ ವೇದಿಕೆ ಅನ್ನುವಂಥದ್ದು ತುಳುನಾಡಿನ ಉಳಿವಿಗಾಗಿ ಹೋರಾಟ ಮಾಡ್ತಿದ್ಯಾ ಅಥವಾ ಇನ್ನೊಂದು ಯಾವುದೋ ಒಂದು ಸಂಘಟನೆ ಹೊಡಿಲಿಕ್ಕೋಸ್ಕರ ಈ ಸಂಘಟನೆ ಕಟ್ಟಿದ್ದೀರಾ ಅನ್ನುವಂಥದ್ದು ಅನೇಕ ಜನರು ಕೇಳ್ತಾ ಇದ್ದಾರೆ. ಯೋಗೀಶ್ ಶೆಟ್ಟಿ ಜಪ್ಪು ಅವರಿಗೆ ಯಾವುದೋ ಒಂದು ಸಂಘಟನೆ ಮೇಲೆ ಜಿದ್ದಿ ಇದೆ ಅನ್ನುವಂಥದ್ದು, ಅದಕ್ಕೋಸ್ಕರ ಈ ಸಂಘಟನೆಯನ್ನು ಆ ಸಂಘಟನೆ ಅದೇ ಹೆಸರಿಂದ ಬಂದ್ರೆ ಈ ಸಂಘಟನೆ ಕೂಡ ಅದೇ ಹೆಸರಿಂದ ಪ್ರಾರಂಭ ಮಾಡಿದ್ದಾರೆ ಅನ್ನುವಂಥದ್ದು. ನೆವರ್. ಯಾಕಂದ್ರೆ ನಾವು ಯಾವುದೇ ಕಾರಣಕ್ಕೆ ದ್ವೇಷ ರಾಜಕಾರಣವನ್ನು ಮಾಡಲಿಲ್ಲ. ರಾಜಕಾರಣ ಮಾಡ್ತಾ ಇದ್ದೀರಾ ನೀವು? ನಾವು ಮಾಡೋದಿಲ್ಲ. ದ್ವೇಷ ರಾಜಕಾರಣ ಮಾಡೋದಿಲ್ಲ. ನಾವು ದ್ವೇಷದ ರಾಜಕಾರಣವನ್ನು ಮಾಡೋದಿಲ್ಲ. ಯಾಕೆಂದ್ರೆ ಇವತ್ತು ಯಾವುದೇ ಒಬ್ಬ ಒಂದು ಹುಟ್ಟಿದ ಸರ್ಟಿಫಿಕೇಟ್ ನಿಂದು ಡೆತ್ ಸರ್ಟಿಫಿಕೇಟ್ ಆನಂತರ ಡೆತ್ ಹುಟ್ಟು ಹಾಕಿದ ರಾಜಕಾರಣ ಅಲ್ಲಲ್ಲ ನೋಡಿ, ರಾಜಕಾರಣ ಅಂದ್ರೆ ಹೇಳುದಂದ್ರೆ ರಾಜಕೀಯ ಇವತ್ತು ಹುಟ್ಟಿನಿಂದ ಒಬ್ಬ ಮನುಷ್ಯ ಸಾಯುವ ತನಕ ಸಹ ರಾಜಕೀಯದಲ್ಲಿ ಇನ್ವಾಲ್ವ್ ಆಗಿರ್ತದೆ.
ಒಂದು ಡೆತ್ ಸರ್ಟಿಫಿಕೇಟ್ ಆಗಿರ್ಬೋದು, ಬರ್ತ್ ಸರ್ಟಿಫಿಕೇಟ್ ಇಂದ ಪ್ರತಿಯೊಂದಕ್ಕೆ ಸಹ ರಾಜಕೀಯ ಇನ್ವಾಲ್ವ್ ಆಗ್ತದೆ. ಯಾಕೆಂದ್ರೆ ಒಬ್ಬ ಒಂದು ಯಾವುದೇ ಒಂದು ಇವತ್ತು ನಾವು ಹೋರಾಟ ಮಾಡಬಹುದು, ಆದ್ರೆ ಅದನ್ನ ಸೆಂಕ್ಷನ್ ಮಾಡ್ಬೇಕು, ಯಾರು ಬರಬೇಕು, MLA ಅವರು ಬರ್ಬೇಕು, ಮಿನಿಸ್ಟರ್ ಬರಬೇಕು, ಆಗ ನಮ್ಮ ಫೋಟೋ ಬರೋದಿಲ್ಲ, ಮಂತ್ರಿಗಳು ಬರ್ತದೆ. ನಾವು ಹೇಳಿದ ನೀವು ಹೇಳ್ತಿದ್ರೆ ನಾವು ಒಂದು ಯಾವುದೋ ಒಂದು ಸಂಘವನ್ನು ಹೊಡಿಬೇಕಾದ್ರೆ ಸ್ವಾಮಿ ಅಂತ ಒಂದು ಸಂಘದವನ್ನು ಹೊಡಿಬೇಕಾದ್ರೆ ನಾವು ಒಂದು ಅಂಡರ್ ವರ್ಲ್ಡ್ ಯಾವುದೋ ಒಂದು ಸಂಘ, ನಾವು ಉಗ್ರವಾದಿ ಸಂಘಟನೆ ಕಟ್ಟಬೇಕು. ನಾವು ತುಳುನಾಡು ರಕ್ಷಣಾ ವೇದಿಕೆ ಜನಪರವಾಗಿರುವಂತಹ ಜನರ ಹೃದಯದಲ್ಲಿ ಗೆದ್ದಿರುವಂತಹ ಸಂಘಟನೆ ಮಾಡುವ ಅಗತ್ಯ ಇರಲಿಲ್ಲ. ಯಾರೋ ಒಮ್ಮೆ ಮೇಲೆ ಉಗ್ರಗಾಮಿ ಸಂಘಟನೆ ಮಾಡಬೇಕಿತ್ತು. ನೀವು ಹೇಳ್ತಿದ್ರಲ್ಲ, ನೀವೀಗ ಹೇಳಿದ್ರಿ ನೀವು ದ್ವೇಷಕ್ಕಾಗಿ ಒಂದು ಬೇರೆ ಸಂಘಟನೆ ಹೊಡಿಲಿಕ್ಕೋಸ್ಕರ ಮಾಡಿದೆ ಅಂತ ಹೇಳಿದ್ರೆ, ಹೊಡಿಬೇಕಾದ್ರೆ ನಾವು ತುಳುನಾಡು ರಕ್ಷಣಾ ವೇದಿಕೆ ಅಂತ ಸಂಘಟನೆ ಹುಟ್ಟುವ ಮಾಡಿದ್ರೆ ಈ ರೀತಿ ಬೇರೆ ಸಂಘಟನೆ ಹೊಡಿಬಹುದಾ ಅನ್ನುವಂಥದ್ದು. ಹಾಗೆ ತಲೆಯಲ್ಲಿ ಎಲ್ಲೋ ಒಂದು ಕಡೆ ಮೂಲೆಯಲ್ಲಿ ಉಗ್ರಗಾಮಿ ಸಂಘಟನೆ ಕಟ್ಟುವಂತಹ ಆಶೆ ಇದೆಯಾ? ಇಲ್ಲ ಅಲ್ಲ, ನಾವು ನಿಮ್ಮ ಕ್ವಶನ್ಗೆ ನಾವು ಉತ್ತರ ಕೊಟ್ಟಿದೆ. ಯಾಕಂದ್ರೆ ಹಾಗೆ ಮಾಡುವುದಾದ್ರೆ ನಾವು ಇವತ್ತು ಜನರ ಪ್ರೀತಿ ಗಳಿಸುವಂತ ಸಂಘಟನೆ ಮಾಡುವ ಅಗತ್ಯ ಇರಲಿಲ್ಲ, ದ್ವೇಷ ಸಂಘಟನೆ ಮಾಡ್ಬೇಕಾದ್ರೆ. ಯಾಕೆಂದ್ರೆ ನೀವು ಒಂದು ಸಂಘಟನೆ ಬಗ್ಗೆ ಅದನ್ನು ಅದರ ಮೇಲೆ ರಿವೆಂಜ್ಗೋಸ್ಕರ ಮಾಡಿದ್ರಿ ಅಂತ ಹೇಳ್ತಾರೆ. ಸ್ವಾಮಿ ರಿವೆಂಜ್ ಹೇಳುವಂತಹ ಮಾತಲ್ಲ, ಜನರು ಹೇಳುವಂತಹ ಮಾತುಗಳು. ಎಲ್ಲ ಜನರು ಹೇಳ್ತಾ ಇದ್ದಾರೆ ಯೋಗಿ ಶೆಟ್ಟಿ ಯಾವುದೋ ಒಂದು ಸಂಘಟನೆ ಹೊರಲಿಕ್ಕೋಸ್ಕರ ಈ ಸಂಘಟನೆ ಮಾಡಿದ್ದಾರೆ ಅನ್ನುವಂಥದ್ದು. ಅದನ್ನ ಬಿಟ್ರೆ ಬೇರೆ ಏನೂ ಇಲ್ಲ ಅನ್ನುವಂಥದ್ದು. ಒಂದ್ ಹೇಳ್ತೇನೆ, ಯಾಕೆ ಹೆದರಿಕೆ ಅವರಿಗೆ? ಇವತ್ತು ಯಾರ ಪ್ರಶ್ನೆಗಳನ್ನ ಆಗ್ತಾ ಇದ್ದಾರಲ್ಲ, ಯಾವುದೇ ಒಂದು ಸಂಘಟನೆ ಅವರು ಹೊಡೆಯೋದಂತ, ಸ್ವಾಮಿ ಅವರಿಗೆ ಯೋಗಿ ಶೆಟ್ಟಿ ಬಗ್ಗೆ ಯಾಕೆ ಹೆದರಿಕೆ? ಯೋಗಿ ಶೆಟ್ಟಿ ಏನ್ ದೊಡ್ಡ ವಿಷಯ ಅಲ್ಲಲ್ಲ, ಅವ್ರಿಗೆ ಯಾಕೆ ಟೆನ್ಷನ್? ಯಾಕಂದ್ರೆ ಹಾಗಾದ್ರೆ ಅವ್ರು ಒಪ್ಪಿಕೊಂಡಂಗೆ ಆಯ್ತು. ಯಾಕಂದ್ರೆ ಅವರಂತ ಅಷ್ಟೊಂದು ಬಲಿಷ್ಠ ಸಂಘಟನೆಯನ್ನು ಅವನು ಹೊಡೆಯುವಂತ ಶಕ್ತಿಯನ್ನು ಯೋಗಿ ಶೆಟ್ಟಿ ಹತ್ರ ಉಂಟು ಅಂತ ಹೇಳಿಕೊಂಡು ಅವ್ರು ಒಪ್ಪಿಕೊಂಡಾಗೆ ಆಗ್ತಲ್ಲ. ಟೆನ್ಷನ್ ನಾವಂತವ್ರಲ್ಲ, ನಾವು ನಮ್ಮ ಮನಸ್ಸಲ್ಲಿ ಇಲ್ಲ, ಯಾಕಂದ್ರೆ ಅಂತ ಭಾವನೆ ಇಲ್ಲ, ನಾವು ಯಾರ ಮೇಲೆ ದ್ವೇಷ ಇಲ್ಲ. ಯಾಕಂದ್ರೆ ಇವತ್ತು ಕೂಡ ನಾನು ಯಾರು ಒಂದು, ಯಾಕಂದ್ರೆ ಇದೊಂದು ಸಂಘಟನೆ ಆಗಿರ್ಬೋದು, ರಾಜಕೀಯ ಆಗಿರ್ಬೋದು, ಒಂದು ಶಾಲೆ ಆಗಿ ಶಾಲೆಯಲ್ಲಿ ಇಂಗ್ಲಿಷ್ ಟೀಚರ್ ಇರ್ತಾರೆ, ಸೈನ್ಸ್ ಟೀಚರ್ ಇರ್ತಾರೆ, ಬೇರೆ ಬೇರೆ ಟೀಚರ್ಸ್. ಅದೇ ರೀತಿಯಲ್ಲಿ ನಾನು ಯಾವ ಸಂಘಟನೆ ಬೆಳೆದಿದ್ದೇವೆ ಅವರೆಲ್ಲ ಗುರುಗಳ ಸಮಾನ. ನಾನು ಇವತ್ತು ಕರ್ನಾಟಕ ರಕ್ಷಣಾ ವೇದಿಕೆ ಬಗ್ಗೆ ಹೆಸರು ಹೇಳಿದ್ರಿ, ನಾರಾಯಣಗೌಡರು ಕೂಡ ನಾನೊಂದು ಅವರು ಕೂಡ ಒಂದು ಮಾಸ್ಟರ್ ಆಗಿ ಯಾವ್ದು ಒಂದೊಂದು ಕ್ಲಾಸ್ ಅಲ್ಲಿ ನನ್ನ ಮಾಸ್ಟರ್ಗೆ ಯಾಕೆ ದ್ರೋಹ ಮಾಡಿದ್ರಿ? ಯಾರು ದ್ರೋಹ ಮಾಡಿದ್ರು? ಕರ್ನಾಟಕ ರಕ್ಷಣಾ ನೋಡಿ ಒಂದು ಕಾಲದಲ್ಲಿ ಜಿಲ್ಲಾ ಸಂಚಾಲಕರಾಗಿದ್ರಿ, ಒಳ್ಳೆ ಮಟ್ಟದ ದೊಡ್ಡ ಹುದ್ದೆ, ಯಾಕೆ ಬೇಗ ಇರಲಿಲ್ಲ ಅನ್ನುವಂಥದ್ದು ನೋಡಿ. ಅಲ್ಲಿ ನಮ್ಗೆ ಇಲ್ಲಿ ತುಳುನಾಡಿಗೆ ಬೇಕಾಗುವಂತ ಅಲ್ಲಿ ಗೌರವ ಸಿಗ್ತಿರಿಲ್ಲ. ಇಲ್ಲಿ ನಮ್ಮ ರೈಲ್ವೆ ಅಲ್ಲಿ ಅದಕ್ಕಿಂತ ಮುಂಚೆ ಯೋಗಿ ಶೆಟ್ಟಿ ಜಪ್ಪು ಅವ್ರು ನಿಮ್ ಬಗ್ಗೆ ನೀವು ಹೇಳಿದ್ರಿ. ಯೋಗಿ ಶೆಟ್ಟಿ ಜಪ್ಪು ಅಂದ್ರೆ ಯಾರು ಅನ್ನುವಂಥದ್ದು ನಿಮ್ ಪ್ರಕಾರ? ಒಬ್ಬ ಸಮಾಜ ಸೇವಕ, ಬೇರೆ ಒಂದು ಜನರಿಗೆ ಎಷ್ಟು ಸಾಧ್ಯ ಉಂಟು ನಮ್ಮಿಂದ ಸಹಾಯ ಮಾಡ್ಬೇಕಂತ ಮನೋಭಾವನೆ ಇಟ್ಕೊಂಡವ. ಎಲ್ಲೆಲ್ಲಿ ಹೇಗೆ ಯಾವ ರೀತಿ ಸಹಾಯ ಮಾಡಿದ್ರಿ? ಸುಮಾರು ನಾನು 9ನೇ ಕ್ಲಾಸಲ್ಲಿ ಇದ್ದಾಗ ನಾನು ಒಂದು ಈ ಸಮಾಜದ ಫೀಲ್ಡ್ಗೆ ಬಂದಿದ್ದೇನೆ. ಮಾಕಾಳಿ ಪಡ್ಪಲ್ಲಿ ಜಯರಾಮ್ ಅಂತ ಒಬ್ಬರು ಕಾರ್ಪೊರೇಟರ್ ಇದ್ದರು. ಅಲ್ಲಿ ನೀರಿನ ವಿಷಯದಲ್ಲಿ ಬೇರೆ ಬೇರೆ ಸಂದರ್ಭದಲ್ಲಿ ಸಮಸ್ಯೆ ಆದಾಗ ಅಲ್ಲಿಯ ಸಂಕಲ್ಪ ಮೆಮೋರಲ್ ಆಗಿರ್ಬೋದು, ಅಲ್ಲಿಯ ಭಗವತಿ ಬ್ಯಾಂಕ್ ಆಗಿರ್ಬೋದು, ಜಗ್ಗಣ್ಣ ಆಗಿರ್ಬೋದು, ಅವರು ಸೀನಿಯರ್ಸ್ ಎಲ್ಲ ಅವರೊಟ್ಟಿಗೆ ಸೇರಿಕೊಂಡು ನಾವು ಅಲ್ಲಿ ನೀರಿನಿಗೋಸ್ಕರ ಹೋರಾಟಗಳನ್ನು ಸ್ಟಾರ್ಟ್ ಮಾಡಿ ಬಳಿಕ ಹಂತವಾಗಿ ನಾನು ವಿದ್ಯಾರ್ಥಿ ಪರಿಷತ್ತಿನ ಅಧ್ಯಕ್ಷನಾಗಿದ್ದೆ. ಆ ಬಳಿಕ ನಾನು ನಗರ ಪಾಲಿಕೆ 1997ರಲ್ಲಿ ಒಬ್ಬ ಇವತ್ತು ರೆಕಾರ್ಡ್, ಯಾಕೆಂದ್ರೆ ನಾನು ಒಬ್ಬ ಸ್ಟೂಡೆಂಟ್ ಇದ್ದಾಗ ಒಂದು ನಗರ ಪಾಲಿಕೆ ಕಂಟೆಸ್ಟ್ ಮಾಡಿ 29 ಓಟಿನ ವ್ಯತ್ಯಾಸದಲ್ಲಿ ನಾನು ಸೋತಿದ್ದೆ. ಆ ಬಳಿಕ ನಾನು ಜಯಪ್ರಕಾಶ್ ಹೆಗ್ಡೆ ಅವರು ಇಲ್ಲಿ ಮಿನಿಸ್ಟರ್ ಆಗಿದ್ರು. ಅವರು JDS ಆಗ ಜನತಾದಳ, JDS ಅಲ್ಲ ಅವಿಭಾಜಿತ ಜನತಾದಳಕ್ಕೆ ನಾನು ಬರ್ಲಿಕ್ಕೆ ಹೇಳಿದ್ರು. ನಾನು ಇದೇ ತಣ್ಣೀರ್ಬಾವಿ ಗೆಸ್ಟ್ ಹೌಸಲ್ಲಿ JH ಪಾಟೀಲ್ ಉಪಸ್ಥಿತಿಯಲ್ಲಿ ನಾನು ಆ ಸಂಘಟನೆಗೆ ನಾನು ಜನತಾದಳ ಅವಿಭಾಜಿತ ಜನತಾದಳಕ್ಕೆ ಜಾಯ್ನ್ ಆದೆ. ಅಲ್ಲದ ನಂತರ ನಾನು ಬೇರೆ ಬೇರೆ ಹುದ್ದೆಗಳನ್ನು I1D ಸೊಸರು ಅವರು ಅಧ್ಯಕ್ಷರಿದ್ದಾಗ ನಾನು ಯೋಗ ಘಟಕ ಪ್ರಧಾನ ಕಾರ್ಯದರ್ಶಿ ಆಗಿದ್ದೆ. ಅವಿಭಾಜಿತ ವಿದ್ಯಾರ್ಥಿ ಅಧ್ಯಕ್ಷ ಆಗಿದ್ದೆ. ಇಲ್ಲ, ನೀವು ಕೇಳಿದ್ರೆ ನೀನು ಹೇಗಿದ್ದೀರಿ ಅಂತ ಹೇಳಿದಕ್ಕೆ, ಯಾವ ರೀತಿಯಲ್ಲಿ ಬಂದಿದ್ದೀರಿ ಅಂತ ಕೇಳಿದಕ್ಕೆ ನಾನು ಉತ್ತರ ಕೊಡಿದೆ. ಯಾಕೆಂದ್ರೆ ಆ ಬಳಿಕ ನಾನು ಯೋಗಿ ಶೆಟ್ಟಿ ಜಪ್ಪು ಅಂತ ಹೇಳಿದ್ರೆ ಸಮಾಜ ಸೇವಕ ಅನ್ನುವಂಥದ್ದು ಅಲ್ವಾ? ಅನೇಕ ಜನರು ಹೇಳ್ತಾರೆ ಯೋಗಿ ಶೆಟ್ಟಿ ಜಪ್ಪು ಅಂತ ಹೇಳಿದ್ರೆ ಪ್ರಚಾರ ಪ್ರಿಯ ಅನ್ನುವಂಥದ್ದು, ದ ಶೋ ಮ್ಯಾನ್ ಅನ್ನುವಂತಹ ಮಾತುಗಳು. ನೋಡಿ, ಪ್ರಚಾರ ಪ್ರಿಯ ಆಗಿದ್ರೆ ಇವತ್ತೇ ನೀವು ಹೇಳಿದಾಗೆ ನಿಮ್ಮ ಅಂತ ಪ್ರಶ್ನೆ ಬರ್ತಾ ಅಗತ್ಯ ಇರಲಿಲ್ಲ. ಯಾಕೆಂದ್ರೆ ನಾನು 9ನೇ ಕ್ಲಾಸಲ್ಲಿ ಇದ್ದಾಗ ನಾನು ಸ್ಟಾರ್ಟ್ ಮಾಡಿ ಬೇರೆ ಬೇರೆ ಹುದ್ದೆಗಳನ್ನು, ರಾಜ್ಯ ಮಟ್ಟ ಹುದ್ದೆಗಳು, ಇವತ್ತು ಕುಮಾರಣ್ಣ ಇರ್ಬೋದು, ಅವರು ಮುಖ್ಯಮಂತ್ರಿ, ಅವರನ್ನು 3 ಸಲ ಮಾಕಾಳಿ ಪಡ್ಪಿಗೆ ನಾನು ಕಾರ್ಯಕ್ರಮಕ್ಕೆ ನಾವು ಆಹ್ವಾನಿಸಿದಾಗ ನಾನು ತರಿಸಿದ್ದೇನೆ. ಅಂತ 100 ಕಾರ್ಯಕ್ರಮಗಳನ್ನು ಮಾಡಿದ್ದೇನೆ. ಆದ್ರೆ ಪ್ರಚಾರ ಪ್ರಿಯ ಆಗಿದ್ರೆ ತುಂಬಾ ಇನ್ನೂ ಸಹ ಜಾಸ್ತಿ ಎಲ್ಲರಿಗೂ ಗೊತ್ತಿರ್ಬೇಕಿತ್ತಲ್ಲ ಹೆಸರು. ತುಳುನಾಡ ಜನರಿಗೆ ಗೊತ್ತಿಲ್ಲ ಅನ್ನುವಂಥದ್ದು ನೀವು ಹೇಳಿದ್ರು. ಯಾಕಂದ್ರೆ ರಾಜ್ಯವ್ಯಾಪಿ ಗೊತ್ತಿರ್ಬೇಕಿತ್ತು, ತುಳುನಾಡು ರಕ್ಷಣಾ ವೇದಿಕೆ ಇದೆ ಅನ್ನುವಂಥದ್ದು ಗೊತ್ತಿಲ್ಲ. ಆದ್ರೆ ಯೋಗಿ ಶೆಟ್ಟಿ ಜಪ್ಪು ಅನ್ನುವಂತಹ ಶ್ವೇತವರ್ಣದ ಬಟ್ಟೆ ಹಾಕಿರುವಂತಹ ವ್ಯಕ್ತಿ ಇದ್ದಾನೆ ಅನ್ನುವಂಥದ್ದು ಮಾತ್ರ ಗೊತ್ತಿದೆ ಅನ್ನುವಂಥದ್ದು ಹೇಳ್ತಾ ಇದ್ದೇನೆ. ಗೊತ್ತಾಯ್ತಾ?
ಹೇಳುವಂತ ಮಾತು ಆ ರೀತಿ. ತುಳುನಾಡು ರಕ್ಷಣಾ ವೇದಿಕೆ ಅನ್ನುವಂಥದ್ದು ಇದೆಯಾ ಇಲ್ವೋ ಗೊತ್ತಿಲ್ಲ, ಆದ್ರೆ ಶ್ವೇತವರ್ಣ ಬಣ್ಣ ಹಾಕಿದಂತಹ ವ್ಯಕ್ತಿ ಯೋಗೀಶ್ ಶೆಟ್ಟಿ ಜಪ್ಪು ಅನ್ನುವಂತ ಹೆಸರಿನ ವ್ಯಕ್ತಿ ಅನ್ನುವಂಥವ್ರು ನಮ್ಮ ಮಂಗಳೂರಲ್ಲಿದ್ದಾರೆ, ಕರಾವಳಿಯಲ್ಲಿದ್ದಾರೆ ಅನ್ನುವಂತಹ ಮಾತುಗಳು ಅಲ್ವಾ? ಕರೆಕ್ಟ್ ಅಲ್ವಾ? ಎಸ್, ನಾನು ಹೇಳುವಂತದ್ದು ಇದೇ ಮಾತು. ಯಾತಕ್ಕೋಸ್ಕರ ಹೇಳ್ತಾರೆ ಜನರು ದ ಶೋ ಮ್ಯಾನ್ ಅನ್ನುವಂಥದ್ದು, ಪ್ರಚಾರ ಪ್ರಿಯ ಅನ್ನುವಂಥದ್ದು ಯಾಕೆ ಹೇಳ್ಬೋದು? ಜನರ ಮಾತಿಗೆ ನಾವು ಎಲ್ಲಾ ವಿಷಯಕ್ಕೆ ನಾವು ತಳಿಸ್ಕೊಡ್ಲಿಕ್ಕೆ ಆಗುದಿಲ್ಲ. ಯಾಕಂದ್ರೆ ಜನರು ಎಂಬುದು ಅಂತಂದ್ರೆ ಅವರನ್ನು ಯಾವುದೇ ಟೀಕೆಗಳನ್ನ ನಾವು ಪ್ರೀತಿಯಿಂದ ನಾವು ಸ್ವಾಗತಿಸಿ ನಾವು ಅದನ್ನು ಸಮಾಜಕ್ಕೋಸ್ಕರ ಕೆಲಸ ಮಾಡ್ತಾ ಇರ್ಬೇಕು. ಯಾಕಂದ್ರೆ ಜನರು ಅಂದ್ರೆ ಒಬ್ಬರು ನಮ್ಮ ಬಗ್ಗೆ ಇವತ್ತು ನೋಟ್ ಮಾಡಿದ್ದಾರೆ ಅಂತ ಲೆಕ್ಕ ಅಂದ್ರೆ ನಾವು ನಮ್ಮ ಬಗ್ಗೆ ಏನೋ ಜನರು ನಿರೀಕ್ಷೆ ಇಟ್ಕೊಂಡಿದ್ದಾರೆ. ಯಾಕಂದ್ರೆ ಇವತ್ತು ಜನರು ಎಂಬುದರ ಬಗ್ಗೆ ಜನರನ್ನ ನಾವು ಎಂತ ಹೇಳ್ತಾರೆ ಅಂತ ತಲೆ ಕೆಡಿಸ್ಕೊಂಡ್ರೆ ನಮ್ಮ ಕೆಲಸ ಯಾವುದಾಗುದಿಲ್ಲ. ನೋಡಿ ನಮ್ಮ ಒಂದು ಪ್ರಿನ್ಸಿಪಲ್ಸ್ ಉಂಟು. ಜನರು ಯಾವ ರೀತಿಯಲ್ಲಿ ಹೇಳ್ತಾರೆ ಅದಕ್ಕಿಂತ ಬಿಟ್ಟು ನಾವು ಎಂತ ಕೆಲಸ ಮಾಡ್ಬೇಕು ಅದು ಮುಖ್ಯ. ಇವತ್ತು ಶ್ರೀರಾಮ ದೇವರನ್ನು ಕೂಡ ಜನರು ಬಿಡ್ಲಿಲ್ಲ, ಪ್ರವಾದಿ ಮಹಮ್ಮದರನ್ನು ಸಹ ಬಿಡ್ಲಿಲ್ಲ, ಜೀಸಸ್ ಅನ್ನು ಬಿಡ್ಲಿಲ್ಲ, ಮಹಾತ್ಮ ಗಾಂಧೀಜಿ ಬಿಡ್ಲಿಲ್ಲ. ಅದರಿಂದ ಅವರ ಎದುರಲ್ಲಿ ನಾವು ಏನಲ್ಲ, ನಾವು ಚಿಕ್ಕ ವ್ಯಕ್ತಿ. ಅಂತ ವ್ಯಕ್ತಿಗಳನ್ನ ಇವತ್ತು ಸಮಾಜದ ಜನರು ಬಿಡ್ಲಿಲ್ಲ, ಅದರಿಂದ ನಾವು ಚಿಕ್ಕ ವ್ಯಕ್ತಿ, ಚಿಕ್ಕ ವ್ಯಕ್ತಿ. ಯಾಕಂದ್ರೆ ನೋಡಿ, ಸಮಾಜವನ್ನು ಸುಧಾರಣೆ ಮಾಡುವಾಗ, ಸಮಾಜದ ಕೊಳಕನ್ನು ಕ್ಲೀನ್ ಮಾಡುವಾಗ ಕೆಲವು ಸಲ ಆ ಕೊಳಕು ನಮ್ಗೆ ತಾಗ್ತದೆ, ಕೆಲವು ಪ್ರಯತ್ನಿಸ್ತಾರೆ. ಯಾಕಂದ್ರೆ ಒಂದು ಸಮಾಜದ ಒಂದು ಏನಾದ್ರು ಮಾಡ್ತಾರೆ, ಅವರನ್ನು ಯಾವ ರೀತಿಯಲ್ಲೂ ಕೆಳಗೆ ಹಾಕ್ಬೇಕು, ಅವ್ರಿಗೆ ಏನೋ ಟೀಕೆ ಮಾಡ್ಬೇಕು, ಅವ್ರಿಗೆ ಮನಸ್ಸು ನೋವು ಹಾಕೊಂಡು ಇದು ಯಾವ್ದು ಬೇಡ ಮಾರಿ, ಇದು ಪೂರ ಬೊಡ್ಚಿ ಮಾರಿ ಅಂತ ಹೇಳ್ಕೊಂಡು ಅವ್ರ ಮನೆಯಲ್ಲಿ ಕೂತ್ಕೊಳ್ಳಿ ಅಂತ ಹೇಳ್ಕೊಂಡು ನೆನ್ಸ್ಲಿಕ್ಕೆ ಜನರು ಅದು ಮಾಡ್ತಾರೆ. ಅದಕ್ಕೋಸ್ಕರ ನಾವು ಹೇಳುದು ನೋಡಿ, ನಾವು ಎಷ್ಟು ದಿನ ಬದುಕ್ತೇವೆ ಗೊತ್ತಿಲ್ಲ, ಆದ್ರೆ ನಾವು ಬದುಕಿದಷ್ಟು ದಿನ ನಾವು ಎಷ್ಟು ಸಾಧ್ಯ ಉಂಟು ಅದನ್ನು ಸಹಾಯ ಮಾಡಬೇಕು. ನಮ್ಮ ಬಗ್ಗೆ ಜನರು ತಿಳ್ಕೊಳ್ಳುವ ಜನರು ಬೇರೆ ಇದ್ದಾರೆ, ಆದ್ರೆ ನಮ್ಮದ ಪ್ರೀತಿ ಗಳಿಸಿದವರು ನಾವು ಎಷ್ಟು ಸಹಾಯ ಮಾಡಿದ್ರೆ ಅಂತ ಹೇಳ್ಕೊಂಡು KS ಹೆಗ್ಡೆ ಅಲ್ಲಿ ಹೋದ್ರೆ ಅಲ್ಲೇ PR ಆಗಿ MS ಶೆಟ್ಟಿ ಹತ್ರ ಕೇಳಿದ್ರೆ ಗೊತ್ತಾಗ್ತದೆ, ಯೂನಿಟಿ ಹಾಸ್ಪಿಟಲ್ ದೇವರಾಜ್ ಹತ್ರ ಗೊತ್ತು, ಪ್ರತಿಯೊಂದು ಹಾಸ್ಪಿಟಲ್ ವೆಲ್ನಾಕ್ ಆಗಿರ್ಬೋದು, ಎಲ್ಲ ಹಾಸ್ಪಿಟಲ್ಸ್ ಗೊತ್ತುಂಟು. ನಾವು ಅಂತ ವಿಷಯದ ಪ್ರಚಾರ ಮಾಡಲಿಲ್ಲ, ಯಾಕಂದ್ರೆ ಜನರಿಗೆ ಸಹಾಯ ಮಾಡುವಂಥದ್ದು ನಾವು ಬೇರೆ ಬೇರೆ ರೀತಿಯಲ್ಲಿ ಮಾಡ್ತೇವೆ. ಇವತ್ತು ಕೂಡ ದಿನನಿತ್ಯ ನೀವು ನಮ್ಮ ಸ್ಟೇಟ್ ಬ್ಯಾಂಕ್, ನಮ್ಮ ತುಳುನಾಡು ರಕ್ಷಣಾ ವೇದಿಕೆ ತುಳುನಾಡು ರಕ್ಷಣಾ ವೇದಿಕೆ ಕಚೇರಿಗೆ ಬಂದು ನೀವು ಒಂದು ಸಲ ಅಲ್ಲಿ ಲೋಕಲ್ ಅಲ್ಲಿ ಕೇಳಿದ್ರೆ, ನಮ್ದು ಅಲ್ರಬ ಪ್ಲಾಜಾ ಅಲ್ಲಿ ಒಂದು 60-70 ಅಂಗಡಿ ಉಂಟು, ಅಲ್ಲಿ ಬಂದು ಕೇಳಿದ್ರೆ ದಿನಕ್ಕೆ ಎಷ್ಟು ಜನ ಸಮಸ್ಯೆಯನ್ನು ಕೇಳ್ಕೊಂಡು ತುಳುನಾಡು ರಕ್ಷಣಾ ವೇದಿಕೆಯಲ್ಲಿ ಯೋಗೀಶ್ ಶೆಟ್ಟಿಯನ್ನು ಕೇಳ್ಕೊಂಡು ಬರ್ತಾರೆ ಅಂತ ಹೇಳಿದ್ರೆ ಅದೇ ನಂಗೆ ಸಮಾಧಾನ. ಓಕೆ ಎಸ್, ನೀವು ಹೇಳಿದ ಅನೇಕ ಸಹಾಯ ಮಾಡಿದೀರಿ ಅನ್ನುವಂಥದ್ದು ನಾನು ಕೇಳೋದು. ಆದ್ರೂ ಕೂಡ ಯಾಕೆ ನಿಮ್ಗೆ ಜನರು ಶೋಮ್ಯಾನ್ ಅನ್ನುವಂಥದ್ದು ಹೇಳ್ತಾರೆ, ಪ್ರಚಾರ ಪ್ರಿಯ ಅನ್ನುವಂಥದ್ದು ಹೇಳ್ತಾರೆ? ನೀವು ಹೇಳುವಂತ ಕಳಕಳಿ ತುಳುನಾಡಿನ ಬಗ್ಗೆ, ತುಳು ಭಾಷೆ ಉಳಿಬೇಕು, ತುಳು ರಾಜ್ಯ ಆಗ್ಬೇಕು ಅನ್ನುವಂಥದ್ದು ಅಲ್ವಾ? ತುಳು ಭಾಷೆ, ತುಳುನಾಡು ಉಳಿಬೇಕು ಅನ್ನುವಂಥದ್ದು. ಯಾಕೆ ಜನರಿಗೆ ನಿಮ್ಮ ಮೇಲೆ ಕಳಕಳಿಗಿರುವ, ನಿಮ್ಗಿರುವಂತಹ ಕಳಕಳಿ ಜನರಿಗೆ ಯಾಕಿಲ್ಲ? ನೋಡಿ, ಜನರು ಯಾಕೆಂದ್ರೆ ಅದು ನಾನು ಆಗನೇ ಹೇಳಿದೆ, ಯಾಕೆಂದ್ರೆ ಇವತ್ತು 60%, 80%, 90% ಜನ ನಮ್ಮನ್ನು ಪ್ರೀತಿ ಮಾಡಿದ್ರೆ ಸಹ 10% ಹೇಳ್ತಾರೆ. ಯಾಕೆಂದ್ರೆ ಇವತ್ತು ಒಂದು ವೈಟ್ ಪೇಜ್ ಅಲ್ಲಿ ಒಂದು ಕಪ್ಪು ಚುಕ್ಕೆಯನ್ನು ಹಾಕಿದ ಕೂಡಲೇ ಆ ಕಪ್ಪು ಚುಕ್ಕೆ ಹೈಲೈಟ್ ಆಗುತ್ತೆ. ಯಾಕಂದ್ರೆ ಈಗಿನ ಕಾಲ, ಯಾಕಂದ್ರೆ ಯೋಗೀಶ್ ಶೆಟ್ಟಿ ಜಪ್ಪು ಮಾಡಿರುವಂತಹ ಕಪ್ಪು ಚುಕ್ಕೆ ಆದ್ರೂ ಏನು ಅನ್ನುವಂಥದ್ದು ಅಲ್ಲ, ಜನರು ಹೇಳುವಂತದ್ದು ಅದು ಕಾಣ್ತದೆ. ಶ್ವೇತವರ್ಣದ ಕೆಲಸ ಮಾಡ್ತಾರೆ, ಆದ್ರೆ ಯಾಕೆ ಕಪ್ಪು ಮಾತ್ರ? ಜನರು ಹೇಳ್ತಾರೆ, ಯಾಕಂದ್ರೆ ವಿರೋಧಿಗಳು ಪ್ರತಿಯೊಂದು ಕ್ಷೇತ್ರದಲ್ಲಿದ್ದಾರೆ. ಪ್ರತಿಯೊಂದು ಈಗ ನೀವು ಹೇಳಿದಿರಿ, ಒಂದು ಸಂಘಟನೆ ನೀವು ಬಿಟ್ಕೊಂಡು ಇನ್ನೊಂದು ಹೊಸ ಸಂಘಟನೆ ಮಾಡಿದಿರಿ, ಆಗ 100% ನಾನು ಯಾವ ಸಂಘಟನೆಯನ್ನು ಅಲ್ಲಿ ಸರಿಯಾಗುದಿಲ್ಲ ಅಂತ ನನ್ನ ಸ್ವಾಭಿಮಾನ ಅಲ್ಲೇ ಜನರಿಗೆ ಅನ್ಯಾಯ ಆಗ್ತದೆ ನಾನು ಬಂದಿದ್ದೇನಾ, ಆ ಸಂಘಟನೆ ನನ್ನ ದೂರ್ತಾರೆ, ಅದು ಸ್ವಾಭಾವಿಕ. ಅದರಿಂದ ನಾನು ಅದ್ರ ಬಗ್ಗೆ ತಲೆ ಕೆಡಿಸ್ಲಿಕ್ಕಿಲ್ಲ. ಯಾಕಂದ್ರೆ ಅವರಿಗೆ ಈಗ ಅವನ ಸಂಘಟನೆ ನಾನು ಬಿಟ್ಟು ಬಂದೆ, ಯಾಕಂದ್ರೆ ನಂಗೆ ಅಲ್ಲಿ ಸಮಾಧಾನ ಆಗ್ಲಿಲ್ಲ. ನಾವು ಯಾವ ಸ್ವಾಭಿಮಾನಕ್ಕೆ ಧಕ್ಕೆ ತಂದಂತಹ ಸಂಘಟನೆ, ಆ ಘಟನೆ ಏನು ಅನ್ನುವಂಥದ್ದು ನೋಡಿ. ಅಲ್ಲಿ ನಮ್ಮ ಇಲ್ಲಿ ಒಬ್ರು ಅಧ್ಯಕ್ಷರಿದ್ದ ಆ ಸಂದರ್ಭದಲ್ಲಿ, ಆ ವ್ಯಕ್ತಿ ಇಲ್ಲಿ ಜನವಿರೋಧಿಗಳ ಕೆಲಸಗಳನ್ನು ಮಾಡ್ತಿದ್ರು, ಇಲ್ಲಿ ಮಹಿಳೆಯರಿಗೆ ಅಲ್ಲಿ ಗೌರವ ಸಿಗ್ತಿರ್ಲಿಲ್ಲ, ಬೇರೆ ಬೇರೆ ಕೆಟ್ಟ ವ್ಯಕ್ತಿಗಳನ್ನ ಸಾಹಸ ಇಟ್ಕೊಂಡಿದ್ರು, ಮತ್ತೆ ಯಾರು ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾರೆ ಅವರಿಗೆ ಗೌರವ ಕೊಡ್ತಿರಲಿಲ್ಲ. ಇನ್ಫೋಸಿಸ್ ಆಗಿರ್ಬೋದು, ನಮ್ಮ ಇಲ್ಲಿ ಸ್ಥಳೀಯ ಕಂಪನಿಗಳಲ್ಲಿ ಕೂಡ ಒಂದು ಅವರಿಗೆ ನಮ್ಮ ಜನರಿಗೆ ಕೆಲಸ ಕೊಡುವಂತ ಹೇಳಿದಾಗ ಅವರಿಗೆ ಇಷ್ಟೇ ಇರಲಿಲ್ಲ. ರೈಲ್ವೆಯನ್ನು ಪ್ರತ್ಯೇಕ ವಲಯ ಮಾಡೋ ಬಗ್ಗೆ ಅಂತ ಡಿಮಾಂಡ್ ಇದ್ದಾಗ ಅವರಿಗೆ ಸಪೋರ್ಟ್ ಮಾಡ್ತಿರ್ಲಿಲ್ಲ. ನಾವು ಕರ್ನಾಟಕ ರಕ್ಷಣಾ ವೇದಿಕೆ ಇದ್ದಾಗ ನಾವು ಹೇಳಿದ್ದೇವೆ 8ನೇ ಪರಿಚ್ಛೇದಕ್ಕೆ ಸೇರಿಸುವಾಗ ಆ ಟೈಮಲ್ಲಿ ಹೇಳಿದ್ದೇವೆ ನಾವು ಅದರ ಬಗ್ಗೆ ಒಂದು ಡಿಮಾಂಡ್ಸ್ ಇಡುವ. ಯಾಕೆಂದ್ರೆ ನಾವು ಕರ್ನಾಟಕ ಒಳಗೆ ಸೇರ್ಕೊಂಡಾಗಿದೆ, ಆ ಸೈಡ್ ಕಾಸರಗೋಡು ಕೇರಳಕ್ಕೆ ಸೇರ್ಕೊಂಡು ನಾವು ಇಲ್ಲೇ ಜನರ ಪ್ರೀತಿ ಗಳಿಸಬೇಕಾದ್ರೆ ಇಲ್ಲೇ ಬಗ್ಗೆ ಇಶ್ಯೂಸ್ ತೆಗಿಬೇಕಾಗ್ತದೆ. ನೀವು ಸಪೋರ್ಟ್ ಮಾಡಿದಾಗ ಇಲ್ಲೇ ಒಬ್ಬ ಜಿಲ್ಲಾಧ್ಯಕ್ಷ ಇದ್ದವರಿಗೆ ಅವರಿಗೆ ಯಾವುದೇ ಒಂದು ಆಸಕ್ತಿ ಇರಲಿಲ್ಲ. ಆಗ ನಮ್ಗೆ ಒಂದು ನೇರವಾಗಿ ನಾವು ನಮ್ಮ ರಾಜ್ಯಾಧ್ಯಕ್ಷರ ಹತ್ರ ಮಾತಾಡಿದಾಗ ಇವರು ನಮ್ಗೆ ಪ್ರತಿಯೊಂದಕ್ಕೆ ಸಹ ಒಂದು ನಮ್ಮ ಮೇಲೆ ಅಸಮಾಧಾನ ಆಗ್ತಿದೆ. ನಮ್ಮ ಮನಸ್ಸಲ್ಲಿ ಆಯ್ತು,
ಸುಮ್ಮನೆ ಯಾಕೆ ನಾವು ಅಲ್ಲಿ ಇಟ್ಕೊಡೋದು? ನಾವು ಅವರನ್ನು ರಾಜ್ಯಾಧ್ಯಕ್ಷ ಬರುವಾಗ ಓಕೆ ಹಾಗಾದ್ರೆ ನೀವು ಹೇಳುವಂತದ್ದು ಕರಾವಳಿಯಲ್ಲಿ ಎಲ್ಲವೂ ಸರಿ ಇಲ್ಲ ಎಲ್ಲವೂ ತುರವಿಯಲ್ಲಿ ಎಲ್ಲವೂ ಸರಿ ಅಲ್ಲ. ನೋಡಿ, ನಾವು ಎಲ್ಲವೂ ಸರಿ ಇಲ್ಲ ಅಂತ ಹೇಳಿಲ್ಲ. ಎಲ್ಲವೂ ಸರಿ ಇಲ್ಲ ಅಂತ ಹೇಳಿದ್ರೆ ನಾವು ನೀವು ಕೇಳುವಾಗ ಅನೇಕ ನೋಡಿ ಎಲ್ಲ ಸರಿ ಇಲ್ಲ ಅಂತ ಹೇಳ್ತಿದ್ರೆ ನಾನು ಎಲ್ಲ ಟಾಪ್ ಟು ಬಾಟಮ್ ಹೇಳ್ತಿದ್ದೆ. ನಾನು ಇವತ್ತು ಕೂಡ ಸಂಘಟನೆ ಬಗ್ಗೆ ಸಂಘಟನೆ ಆ ಸಂಘಟನೆಗೆ ಸಡ್ಡು ಯೋಗಿ ಶೆಟ್ಟಿ ನೇರ ಮಾತಿನಲ್ಲೇ ಮಾತಾಡೋದು. ಯಾಕೆಂದ್ರೆ ನೇರ ಮಾತಲ್ಲೇ ಮಾತಾಡೋದು ಅಂದ್ರೆ ಇವತ್ತು ಅಲ್ಲಿರುವಂತ ಎಷ್ಟೇ ಜನ, ನಾನು ಯಾವ ಸಂಘಟನೆ ಬಿಟ್ಟು ಬಂದಿದ್ದೇನೆ, ಇವತ್ತು ಕೂಡ ನನ್ನ ಅಭಿಮಾನಿಗಳಾಗಿದ್ದಾರೆ. ರಾಜ್ಯ ಮಟ್ಟದ ಕೆಲವರು ದೇವರಾಜ್ಯಕ್ಕೆ ಬೇರೆ ಬೇರೆ ನನ್ನಂತ ಇವತ್ತು ಸಹ ಇದು ಮಾಡ್ತಾರೆ. ಮೊನ್ನೆ ಸ್ವಾಭಿಮಾನ ಕರ್ನಾಟಕ ವೇದಿಕೆ ಅವರು ಕೃಷ್ಣ ಗೌಡರು ಬಂದಿದ್ರು, ಅವರು ಕೂಡ ನನ್ನ ಮೀಟ್ ಮಾಡಿದ್ರು. ಯಾಕೆ ಪ್ರವೀಣ್ ಶೆಟ್ಟಿ ಅವರು ಲಾಸ್ಟ್ ಟೈಮ್ ಉಡ್ಲೆಸ್ ಬಂದಾಗ ನನ್ನನ್ನು ಬರ್ಲಿಕ್ಕೆ ಕೇಳಿ ನಾನು ಮಾತಾಡಿದೆ. ಯಾಕೆಂದ್ರೆ ಎಲ್ಲಾ ಸಂಘಟನೆಯವರು ನನ್ನನ್ನು ಕರೀತಿದ್ದಾರೆ, ಇವತ್ತು ಮಾತಾಡ್ತಿದ್ದಾರೆ. ಯಾಕೆ ಅವರಿಗೆ ಕೂಡ ನಾವು ಏನೋ ಮಾಡಿದ್ದು ಸರಿ ಅಂತ ಕಾಣ್ತುಂಟು. ಯಾಕಂದ್ರೆ ಅವರು ಫಸ್ಟ್ ನೆನೆಸಿದ್ರು 9 ವರ್ಷ 10 ವರ್ಷ ಮೊದಲು ನೆನೆಸಿದ್ರು ಈ ತುಳುನಾಡು ರಕ್ಷಣಾ ವೇದಿಕೆ ಮಾಡ್ಕೊಂಡು ಇವರೇನೋ ತಪ್ಪು ಮಾಡ್ತಾರೆ. ಬಟ್ ಅದೇ 10 ವರ್ಷದಲ್ಲಿ ಯಾವುದೇ ಒಂದು ಬ್ಲಾಕ್ ಮಾರ್ಕ್ ಬರ್ಲಿಲ್ಲ, ಯಾವುದೇ ಒಂದು ಪೊಲೀಸ್ ಕೇಸ್ ಇಲ್ಲ, ಯಾವುದು ಏನು ಬ್ಲಾಕ್ ಮಾರ್ಕ್ ಇಲ್ಲ ಅನ್ನುವಂಥದ್ದು, ಯಾವುದೇ ಪೊಲೀಸ್ ಕೇಸ್ ಇಲ್ಲ ಅನ್ನುವಂತಹ ಮಾತುಗಳು ತುಳುನಾಡು ರಕ್ಷಣಾ ವೇದಿಕೆ ಮೇಲೆ ಅಲ್ವಾ? ಒಳ್ಳೆ ವಿಷಯ, ತುಂಬಾನೇ ಖುಷಿ ಆಗುತ್ತೆ ಕೇಳಲಿಕ್ಕೆ. ಆದ್ರೆ ಅನೇಕ ಜನರು ಹೇಳುವಂತಹ ದೊಡ್ಡ ಮಟ್ಟದ ಒಂದು ಆಪಾದನೆ ಇದೆ, ನಿಮ್ಗೆ ಕೂಡ ಗೊತ್ತಿರಬಹುದು. ತುಳುನಾಡು ರಕ್ಷಣಾ ವೇದಿಕೆಯಿಂದ ಯೋಗಿ ಶೆಟ್ಟಿ ಜಪ್ಪು ಅವರು ಹಫ್ತಾ ವಸೂಲಿ ಮಾಡ್ತಾರೆ ಅನ್ನುವಂಥದ್ದು ದೊಡ್ಡ ಮಟ್ಟದ ಆರೋಪ. ಹಫ್ತಾ ವಸೂಲಿ ಆಗ್ತಾ ಇದೆ ದೊಡ್ಡ ಮಟ್ಟದಲ್ಲಿ ಅನ್ನುವಂಥದ್ದು ಏನ್ ಹೇಳ್ತೀವಿ? ನೋಡಿ, ಎಲ್ಲ ಸಹಜಗಳು. ಯಾಕೆಂದ್ರೆ ಒಂದು ಸಮಾಜದಲ್ಲಿ ನಾನು ಆಗಲೇ ಹೇಳಿದೆ, ಒಂದು ಸಮಾಜ ಕೆಲಸ ಮಾಡುವಾಗ ಹೇಳ್ತಾರೆ ಯೋಗಿ ಶೆಟ್ಟಿ ಜಪ್ಪು ಅವರಿಂದ ಹಫ್ತಾ ವಸೂಲಿಯ ಕಾರ್ಯಕ್ರಮಗಳು ನಡೀಲಿಲ್ಲ ಅನ್ನುವಂಥದ್ದು. ನೋಡಿ, ಸಮಾಜದಲ್ಲಿ ನೋಡಿ ಒಬ್ರು ಮನುಷ್ಯರು ಹೋರಾಟ ಮಾಡುವಾಗ ಇದೆಲ್ಲ ಹೊಸತ್ತಲ್ಲ. ಯಾಕಂದ್ರೆ ನಾನು ಹೇಳಿದಲ್ಲ, ನಾನು 26-27 ವರ್ಷದಿಂದ ಈ ಫೀಲ್ಡ್ ಅಲ್ಲಿ ಇದ್ದೇನೆ. ಅದೇ ನಂಗೆ ಇಂಥದ್ದೆಲ್ಲ ಎಕ್ಸ್ಪೀರಿಯನ್ಸ್. ಯಾಕಂದ್ರೆ ಮೊದಲು ಜಾಸ್ತಿ ಹೇಳ್ತಿದ್ರು ಕೆಲವರೆಲ್ಲ, ಯಾಕಂದ್ರೆ ಬಟ್ ಈಗ ಯಾರು ಸಹ ಮಾಡ್ಲಿಕ್ಕೆ ಹೋಗುದಿಲ್ಲ. ಅವರಿಗೆ ಮಾಡಿ ಎಲ್ಲ ಸೋತಿದ್ದಾರೆ, ನಮ್ಮ ಹತ್ರ ನಮ್ಮ ಎಲಿಗೇಷನ್ ಮಾಡಿ ಎಲ್ಲ ಸೋತಿದ್ದಾರೆ. ಯಾಕಂದ್ರೆ ಕೆಲವರು ಜನರು ಎಂತ ಮಾಡ್ತಾರೆ, ಫಸ್ಟ್ ಹೋರಾಟ ಸ್ಟಾರ್ಟ್ ಮಾಡುವಾಗ ಫಸ್ಟ್ ಅವ್ರು ಟ್ರೈ ಮಾಡ್ತಾರೆ, ಈ ವ್ಯಕ್ತಿಯನ್ನು ನಾವು ಹೇಗಾದ್ರೂ ಮಾಡಿ ಅವನನ್ನು ನಾವು ಏನಾದ್ರು ಆಮಿಷ ಕೊಟ್ಟು ಅವರನ್ನು ಒಪ್ಪಿಸಿಕೊಳ್ಳುವ ಅಂತ ಒಪ್ಪಿಸ್ಕೊಳ್ತಾ ನೋಡ್ತಾರೆ. ಆ ನಂತರ ನಾವು ಒಪ್ಪಿಕೊಳ್ಳೋದಿದ್ರೆ ಅಂತ ಮಾಡ್ತಾರೆ, ಅವ್ರು ಹೇಳ್ತಾರೆ ಇವರು ನನ್ನ ಹತ್ರ ಡಿಮಾಂಡ್ ಮಾಡಿದ್ರು ಅಂತ ಹೇಳ್ತಾರೆ. ಅಲ್ಲ, ಥ್ರೆಟ್ಟಿಂಗ್ ಕೊಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ನಾವು ಥ್ರೆಟ್ಟಿಂಗ್ ಕೂಡ ಬಗ್ಗದಿದ್ರೆ ಮತ್ತೆ ಹೇಳ್ತಾರೆ ಹೆಂಗ್ ನಮ್ಮ ಹತ್ರ ಹಣದ ಅವರು ವಸೂಲಿ ಮಾಡ್ಲಿಕ್ಕೆ ಟ್ರೈ ಮಾಡಿದ್ರು ಅಂತ ಹೇಳ್ತಾರೆ. ಇದೆಲ್ಲ ಹೇಳುವಂಥದ್ದು. ಅವ್ರು ಅಂತ ಇದ್ರೆ ನಮ್ಮ ಬಗ್ಗೆ ಕಂಪ್ಲೇಂಟ್ ಕೊಡ್ಲಿಲ್ಲ, ಯಾಕೆ ಕೊಡ್ಲಿಲ್ಲ? ನಾವು 26 ವರ್ಷದಿಂದ ಬೇರೆ ಬೇರೆ ಸಾಮಾಜಿಕ ಚಟುವಟಿಕೆಗಳಿದ್ದೇವೆ. ತುಳುನಾಡು 10 ವರ್ಷದಿಂದ ನಾವು ಸಂಘಟನೆ ಇದ್ದೇವೆ. ಯಾವುದೇ ಒಂದು ಡಿಪಾರ್ಟ್ಮೆಂಟ್ ಇಂಟೆಲಿಜೆನ್ಸ್ ನಮ್ಮ ಎದುರು ನಾವು ಹೇಳ್ತೇವೆ, ನಮ್ಮ ವಸೂಲಿ ಅನ್ನುವಂತಹ ಸಂಸ್ಕೃತಿ ಈಗಿನ ಕಾಲದಲ್ಲಿ ಒಬ್ಬರಿನ ಕಾಲದಲ್ಲೂ ಕೂಡ ಇದೆ. ಹಫ್ತಾ ವಸೂಲಿಯ ವಿರುದ್ಧ ಕಂಪ್ಲೇಂಟ್ ಕೊಡುವಷ್ಟು ನಮ್ಮ ಜನಸಾಮಾನ್ಯರಿಗೂ ಇಲ್ಲಿ ಕೂಡ ಬೆಳೆಯಿಲ್ಲ ಅನ್ನುವಂಥದ್ದು, ಮುಂದೆ ಕೂಡ ಬೆಳೆಯಲ್ಲ ಅನ್ನುವಂಥದ್ದು. ಹಫ್ತಾ ವಸೂಲಿ ಮಾಡೋರು ಯಾರೋ ಒಬ್ರು ರೋಡಲ್ಲಿ ಹೋಗೋರು ಮಾಡಲ್ಲ, ದೊಡ್ಡ ಮಟ್ಟದಲ್ಲಿ ಸಂಘಟನೆ ಕಟ್ಟಿದವರು ಮಾತ್ರ ಮಾಡ್ತಾರೆ. ಬಲ ಇರಬೇಕು, 4 ಜನ ಇರಬೇಕು, ಅವ್ರ ಜೊತೆ ಇದ್ರೆ ಮಾತ್ರ ಹಫ್ತಾ ವಸೂಲಿ ಅನ್ನುವಂಥದ್ದು. ನೋಡಿ, ಹಫ್ತಾ ವಸೂಲಿ ಮಾಡ್ಬೇಕಾದ್ರೆ ನೀವ್ ಹೇಳ್ತೀರಿ ಅಷ್ಟು ಜನ ಇರ್ಬೇಕು, ಅಷ್ಟು ತಾಕತ್ ಇರ್ಬೇಕು ಅಂತ. ಜನ ಇಲ್ವಾ? ಅಲ್ಲ, ನೀವ್ ಹೇಳ್ತಿದ್ದೀರಿ. ಯಾಕೆಂದ್ರೆ ಆಗಿದ್ರೆ ಆಗ್ಲೇ ನೀವ್ ಹೇಳಿದ್ರಿ ತುಳುನಾಡು ರಕ್ಷಣಾ ವೇದಿಕೆ ಅಷ್ಟು ದೊಡ್ಡ ಸಂಘಟನೆ ಅಲ್ಲ, ಜನರು ಭಾವನೆ ಉಂಟು, ಜನರಿಗೆ ಅಂತ ಹೆದರಿಕೆ ಇಲ್ಲದ್ರೆ ಕಂಪ್ಲೇಂಟ್ ಕೊಡಲಿಲ್ಲ. ಜನರು ಹೇಳಿರುವಂತ ಮಾತು ಹೇಗೆ ಕೊಡ್ತಾರೆ ನಿಮ್ಮ ಮೇಲೆ ಕಂಪ್ಲೇಂಟ್? ತುಂಬಾ ದೊಡ್ಡ ಮಟ್ಟದ ಅಭಿಮಾನಿ ಸಂಘ ಇದೆ ನಿಮ್ಗೆ, ಅನೇಕ ಜನರು ಇದ್ದಾರೆ. ಯಾವ ಧೈರ್ಯದ ಸಾವಿರಾರು ಜನರು ಇದ್ದಾರೆ, ಯಾವ ಧೈರ್ಯದ ಮೇಲೆ ಬಂದು ನಿಮ್ಗೆ ಕಂಪ್ಲೇಂಟ್ ಕೊಡ್ತಾರೆ? ಇವತ್ತು ಯಡಿಯೂರಪ್ಪರ ಮೇಲೆ ಎಲಿಗೇಷನ್ ಹಾಕ್ತಾರೆ, ಮೋದಿ ಅವರ ಮೇಲೆ ಅಲಿಗೇಷನ್ ಹಾಕ್ತಾರೆ, ಚರದ್ ರೆಡ್ಡಿ ಅವರಂತವರನ್ನು ಒಳಗೆ ಹಾಕ್ತಾರೆ. ಅಂತ ವಿಷಯದಲ್ಲಿ ಇರುವಾಗ ನಮ್ ಬಗ್ಗೆ ಯಾಕೆ ಜನರಿಗೆ ಹೆದರಿಕೆ? ಶುದ್ಧ ಸುಳ್ಳು ಅನ್ನುವಂತಹ ಮಾತುಗಳು ಶುದ್ಧ ಸುಳ್ಳು. ನಮ್ ಬಗ್ಗೆ ಅವರು ಅಂತ ಇದ್ರೆ ಓಪನ್ಲಿ ನಮ್ಮ ಹತ್ರ ಹೇಳಿ. ನಾವು ಲಾಸ್ಟ್ ಟೈಮ್ ಹೇಳಿದ್ರು ನಮ್ಮ ಹೆಸರಲ್ಲಿ ನಿಮ್ಗೆ ವೇದಿಕೆ ಇದು, ಹಫ್ತಾ ವಸೂಲಿ ಮಾಡ್ತೀರಾ ಅನ್ನುವಂಥದ್ದು ಮಾತು ಕೇಳಿ ಬರ್ತದೆ, ಏನ್ ಹೇಳ್ತೀರಾ ಅನ್ನುವಂಥದ್ದು ನಾವು ಜನರಿಗೆ ಉತ್ತರ ಕೊಡೋದು. ಅಂತ ವಿಷಯ ನೇರ ಇದ್ರೆ ನೀವು ದಯವಿಟ್ಟು ನೀವು ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡಿ, ಏನ್ ಹೆದರಿಬೇಕಾಗಿಲ್ಲ. ನೀವು ಒಂದು ವೇಳೆ ನಮ್ಮ ಹೆಸರು ಹೇಳ್ಕೊಂಡು ಬೇರೆಯವರು ಏನಾದ್ರು ಮಾಡಿದ್ರೆ ನಮ್ಗೆ ಕೆಲವು ಸಲ ಮಾಹಿತಿ ಇರುವುದಿಲ್ಲ. ನಮ್ಗೆ ಗೊತ್ತುಂಟು, ಕೆಲವು ಕಡೆ ಕೆಲವರು ಲೋಕಲ್ ಕೆಲವು ಸಂಘಟನೆ ಇರ್ತಾರೆ, ಲೋಕಲ್ ಘಟಕಗಳು ಇರ್ತಾರೆ, ಅವ್ರೇನಾದ್ರು ಇದು ಬಂದ್ರೆ ನೇರವಾಗಿ ನಂಗೆ ಕಂಪ್ಲೇಂಟ್ ಕೊಡಿ, ಇಂಥ ವ್ಯಕ್ತಿ ಹೀಗೆ ಮಾಡ್ತಾರೆ ಅಂತ ನೀವು ಎವಿಡೆನ್ಸ್ ಕೊಡಿ. ವಿದಿನ್ ಸೆಕೆಂಡ್ ಅಲ್ಲಿ ನಾವು ಅವರನ್ನು ಸಂಘಟನೆ ಹೊರಗೆ ಹಾಕ್ತೇವೆ. ಇದಕ್ಕಿಂತ ಮೊದಲು ಕೆಲವರ ಬಗ್ಗೆ ನಾವು ಹೆಸರು ಬಂದಾಗ ನಾವು ಅಂತವರನ್ನು ನಾವು ಸಂಘಟನೆಯಿಂದ ಹೊರಗೆ ಹಾಕಿದ್ದೇವೆ. ಹಾಗಾದ್ರೆ ಬಂದಿದೆ, ನಿಮ್ಮ ಗಮನಕ್ಕೂ ಕೂಡ ಬಂದಿದೆ. 5-6 ವರ್ಷ ಮೊದಲು ಬಂದಿದೆ, 5-6 ವರ್ಷ ಮೊದಲು. ಈಗಲೂ ಕೂಡ ದೊಡ್ಡ ಮಟ್ಟದಲ್ಲಿ ಬರ್ತಾ ಇದೆ, ಹಫ್ತಾ ವಸೂಲಿ ಆಗ್ತಾ ಇದೆ ತುರವೆಯಿಂದ ಅನ್ನುವಂಥದ್ದು. ಇಲ್ಲ
ಬರುದೇ ಇಲ್ಲ ಅನ್ನುವಂತ ಮಾತುಗಳು. ಇನ್ನು ಮುಂದಕ್ಕೆ ಕ್ರಮ ಕೈಗೊಳ್ತೀರಾ ಹಾಗಾದ್ರೆ? 100%. ಓಕೆ, ತುಳುನಾಡಿನ ಹೆಸರು, ತುಳುನಾಡಿನ ಭಾಷೆಗೋಸ್ಕರ ಹೋರಾಟ ಮಾಡ್ತಿದ್ರೆ ಒಳ್ಳೆ ಕೆಲಸ. ನಡುವಲ್ಲಿ ಇಂತಹ ಒಂದು ಆಪಾದನೆಗಳು ಬರುವಾಗ ಬರದಾಗಿ ನೋಡ್ಕೊಳ್ಳುವಂತದ್ದು ನಿಮ್ಮ ಕರ್ತವ್ಯ ಆಗುತ್ತೆ. ಓಕೆ, ಎಸ್, ಮುಂದಿನ ಪ್ರಶ್ನೆ ಏನಂತ ಹೇಳಿದ್ರೆ, ನಿಮ್ಮ ತುರವೆ ಮತ್ತು ಈ ಕರವೇ ಏನ್ ವ್ಯತ್ಯಾಸ ಇದೆ ಅನ್ನುವಂಥದ್ದು ಎರಡಕ್ಕೂ? ಅಂದ್ರೆ ಯೋಗೀಶ್ ಶೆಟ್ಟಿ ಜಪ್ಪಲ್ ಅಲ್ಲೂ ಇದ್ರು ಇಲ್ಲೂ ಇದ್ದಾರೆ, ಅಲ್ಲಿ ಕೂಡ ಇದ್ದಂತಹ ಮನುಷ್ಯ ಇಲ್ಲೂ ಕೂಡ ಇದ್ದಾರೆ ಅನ್ನೋದು ಏನ್ ವ್ಯತ್ಯಾಸ ಇದೆ ಸಂಘಟನೆಯಲ್ಲಿ ಅನ್ನುವಂಥದ್ದು? ಯಾವುದೇ ಒಬ್ಬ ವ್ಯಕ್ತಿ ಹುಟ್ಟುವಾಗ ಅವನು ಯಾವುದೇ ಆಗದಿರೋದು, ಹುಟ್ಟಿದ ನಂತರ ಬೇರೆ ಬೇರೆ ಕ್ಲಾಸ್ಗೆ ಜಾಯ್ನ್ ಆಗ್ತೇನೆ, ಬೇರೆ ಬೇರೆ ಸಂಘಟನೆ ಜಾಯ್ನ್ ಆಗ್ತೇನೆ. ಆ ಸಂಘಟನೆ ಜಾಯ್ನ್ ಆಗಿ ಅಲ್ಲಿ ಏನಾದ್ರೂ ಸ್ವಲ್ಪ ಕೊರತೆ ಬಂದು ಇನ್ನೊಂದು ಸಂಘಟನೆ ಕಟ್ತೇವೆ. ಅದರಿಂದಾಗಿ ಇವತ್ತು ಭಾರತ ದೇಶದಲ್ಲಿ ಕೂಡ ಹಲವಾರು ರಾಜಕೀಯ ಪಾರ್ಟಿಗಳು ವರ್ಕೌಟ್ ಆಗ್ಲಿಲ್ಲ ಅಂದ್ರೆ ಇನ್ನೊಂದು ಸಂಘಟನೆ ಕಟ್ತೀರಾ ತಾವು? ಅಲ್ಲಲ್ಲ ಅಲ್ವಾ? ನೋ ಯಾಕೆ ನಾವು ಮಾಡ್ಬೇಕು? ತೂರವೇ ನಾವೇ ಸ್ಟಾರ್ಟ್ ಮಾಡಿದ್ದು, ಏನು ಬೇರೆ ಸಂಘಟನೆ ವರ್ಕೌಟ್ ಆಗ್ಲಿಲ್ಲ ಅಂದ್ರೆ ನೀವು ಹೇಳಿದ್ರಲ್ಲ ಒಂದು ಕ್ಲಾಸ್ ಆದ್ಮೇಲೆ ಇನ್ನೊಂದು ಕ್ಲಾಸ್. ಅಲ್ಲ, ಆ ಸಂಘಟನೆ ಇದ್ರಲ್ಲಿ ನಾನೇ ಸ್ಥಾಪಕ ಅಧ್ಯಕ್ಷ, ನಾನೇ ಸ್ಟಾರ್ಟ್ ಮಾಡಿದ್ದು. ಇದ್ರಲ್ಲಿ ನನ್ನ ಯಾವ್ದು ಇಶ್ಯೂಸ್ ಉಂಟು, ನನ್ನ ಯಾವ್ದು ಕಾನ್ಸೆಪ್ಟ್ ಉಂಟು, ಅದನ್ನ ನಾನು ಫಿಲ್ಫಿಲ್ ಮಾಡ್ತೇನೆ. ನಾನು ಬೇರೆ ಒಂದು ಸಂಘಟನೆ ಅವ್ರ ಮಾತುಗಳು ಕೇಳ್ಕೊಂಡು ಇರ್ಬೇಕಾಗ್ತದೆ. ಇಲ್ಲಿ ನನ್ಗೆ ಗೊತ್ತಿರ್ತದೆ ಇಂಥ ವ್ಯಕ್ತಿ ನಮ್ಮ ಕಾರ್ಯಕರ್ತ ಇಂಥದನ್ನು ಮಾಡದಿದ್ರೆ ಇಮಿಡಿಯೇಟ್ ನಾನು ಕೇಳ್ತೇನೆ, ಇದು ನೀನ್ ಮಾಡಿ ಸರಿಯಲ್ಲ, ಇಲ್ಲಿ ಜನರಿಗೆ ಅನ್ಯಾಯ ಆಗಿದಾಗ ನೀನು ಯಾಕೆ ಸ್ಪಂದನೆ ಮಾಡಲಿಲ್ಲ ಅಂತ ಹೇಳ್ಕೊಂಡು ನಂಗೆ ಕೇಳಲಿಕ್ಕೆ ಆಗ್ತದೆ. ಆದ್ರೆ ನಾನು ಇನ್ನೊಂದು ಪಾರ್ಟಿಯಲ್ಲಿ ಇನ್ನೊಂದು ಸಂಘಟನೆ ಇದ್ದಾಗ ಆಗುದಿಲ್ಲ. ಇನ್ನೊಂದು ಪಾರ್ಟಿಯಲ್ಲಿ ಇದ್ದಾಗ ನಾನೊಂದು ರಾಜಕೀಯ ಪಾರ್ಟಿಯ ಒಂದು ರಾಷ್ಟ್ರ ಮಟ್ಟದ ರಾಜ್ಯ ಮಟ್ಟದಲ್ಲಿ ನಾನು ಹುದ್ದೆ ಇದ್ದಾಗ ಆ ಟೈಮ್ ಒಂದು ಹಲವಾರು ಸಂದರ್ಭ ನಾವು ಹೋರಾಟ ಮಾಡ್ಲಿಕ್ಕೆ ಹೋಗ್ತೇವೆ. ನಮ್ಗೆ ಫೋನ್ ಮಾಡ್ತಾರೆ ಅಲ್ಲಿ ಒಂದು ಮಾಜಿ ಮಂತ್ರಿಗಳು, ಯೋಗೇಶ್ ನೀವು ಯಾಕೆ ಹೋಗ್ತಿದ್ದೀರಾ ಅದಕ್ಕೆ, ಅದು ನಮ್ಗೆ ಪಾರ್ಟಿ ಫಂಡ್ ಕೊಟ್ಟವರು, ನಮ್ಗೆ ಹೆಲ್ಪ್ ಮಾಡಿದವರು, ನೀನು ಅಷ್ಟು ಸ್ಪೀಡ್ ಹೋಗ್ಬೇಡ ಅಂತ ಹೇಳ್ತಾರೆ. ಆದ್ರೆ ತುಳುನಾಡು ರಕ್ಷಣಾ ವೇದಿಕೆ ಸ್ಟಾರ್ಟ್ ಮಾಡಿದ ನಂತರ ಇವತ್ತು ನಾನು ಇಷ್ಟು ಇಶ್ಯೂಸ್ ಎಲ್ಲ ನಾವು ಸಕ್ಸಸ್ ಮಾಡಿ ಆಗ್ತದೆ. ಇದರಲ್ಲಿ ಇಮಿಡಿಯೇಟ್ ನಾನು ಡಿಸಿಷನ್ ತಗೊಳ್ತೇವೆ. ಇಲ್ಲಿ ಯಾವ್ದು ಹೈಕಮಾಂಡ್ ಇಲ್ಲ, ಹೈಕಮಾಂಡ್ ಇಲ್ಲ ಮಂಗಳೂರಲ್ಲಿ ಉಂಟು. ಯಾವುದೇ ಒಂದು ಸಮಸ್ಯೆ ಬೇಕಿದೆ ಬೆಂಗಳೂರಿನಿಂದ ನಮಗೆ ಬೇಡ, ಡೆಲ್ಲಿಯಿಂದ ಬೇಡ, ಇಲ್ಲಿ ಎಂತಾದ್ರೂ ಒಂದು ಅನ್ಯಾಯ ಆಗ್ತದೆ ಇಮಿಡಿಯೇಟ್ ನಾವು ಅದಕ್ಕೆ ಹೋರಾಟ ಮಾಡ್ತೇವೆ. ಇವತ್ತು TV9 ಪತ್ರಕರ್ತರಿಗೆ ಆಗಿರ್ಬೋದು, ಬೇರೆ ಬೇರೆ ಪತ್ರಕರ್ತರಿಗೆ ಅನ್ಯಾಯ ಆದಾಗ ಸಹ ನಾವು ಹೋರಾಟ ಮಾಡಿದ್ದೇವೆ. ಬೇರೆ ಬೇರೆ ಒಂದು ಬ್ಲೇಡ್ ಕಂಪನಿಗಳ ವಿರುದ್ಧವಾಗಿ ಹೋರಾಟ ಮಾಡಿಕೊಂಡು ಎರಡು ವರ್ಷ ನಾವು ಜೈಲಲ್ಲಿ ಕೂತ್ಕೊಳ್ಳಿಸಿದ್ದೇವೆ. ಆಗ ನಾವು ಹಣ ಮಾಡೋದನ್ನ ನಾವು ಆಗ ಹಣ ಮಾಡಬಹುದಿತ್ತು. ನಮ್ಮಲ್ಲಿ ಹಲವರು ಆಮಿಷ ಕೊಟ್ಟಿದ್ದಾರೆ. ಏನ್ ವ್ಯತ್ಯಾಸ ಅನ್ನುವಂಥದ್ದು ತುರವೆ ಮತ್ತು ಕರವೆಗೆ ವ್ಯತ್ಯಾಸ ಹೇಳಿದ್ರೆ ಯಾವ ರೀತಿ ವ್ಯತ್ಯಾಸ ಅನ್ನುವಂತ ನೋಡಬಹುದು. ನೋಡಿ, ಕಾರವೆ ಅಂದ್ರೆ ಕರ್ನಾಟಕ ರಕ್ಷಣಾ ವೇದಿಕೆ. ಹೌದು, ಕರ್ನಾಟಕವನ್ನು ರಕ್ಷಣೆ ಮಾಡ್ಬೇಕು, ಕನ್ನಡ ನಾಡು ನುಡಿಗಳ ರಕ್ಷಣೆ ಮಾಡ್ಲಿಕ್ಕೋಸ್ಕರ ಹುಟ್ಟಿಗೆ ಹಾಕಿಕೊಡೋ ಸಂಘಟನೆ. ತುಳುನಾಡ ರಕ್ಷಣಾ ವೇದಿಕೆ ಅಂದ್ರೆ ತುಳುನಾಡಿನಲ್ಲಿರುವಂತಹ ಜನರ ರಕ್ಷಣೆ ಮಾಡುವಂಥದ್ದು, ತುಳುನಾಡಿನ ಅಭಿವೃದ್ಧಿ, ತುಳು ಭಾಷೆಗೋಸ್ಕರ ಆಗಿರ್ಬೋದು, ಇಲ್ಲಿಯ ಪ್ರತಿಯೊಬ್ಬರಿಗೆ ಸಾಮಾನ್ಯ ಜನರಿಗಿಂತ ಪ್ರತಿಯೊಬ್ಬ ವ್ಯಕ್ತಿಗೆ ಯಾರಿಗೆ ಧ್ವನಿ ಇಲ್ಲ ಅವರಿಗೆ ಧ್ವನಿ ಆಗುವಂತ ಸಂಘಟನೆ. ಎರಡೂ ಕೂಡ ಸೇಮ್. ಬಟ್ ಆದ್ರೆ ಅವರಿಗೆ ಮತ್ತೆ ನಮ್ಗೆ ಹೋಲಿಕೆ ಮಾಡ್ಲಿಕ್ಕೆ ಆಗುದಿಲ್ಲ. ಅವರ ಕೆಲಸನೇ ಬೇರೆ, ನಮ್ದು ಕೆಲಸನೇ ಬೇರೆ. ಏನ್ ಕೆಲಸ ಬೇರೆ ಬೇರೆ ಆಗಿದೆ ಅನ್ನುವಂಥದ್ದು ಅಲ್ಲ, ನಮ್ಮ ಕೆಲಸ ನೋಡಿ, ನಾವು ತುಳುನಾಡಿ ನಮ್ಮ ವ್ಯಕ್ತಿ ತುಳುನಾಡಿ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಕರ್ನಾಟಕ ರಕ್ಷಣಾ ವೇದಿಕೆ ಕರ್ನಾಟಕ ನಾಡು ನುಡಿಯ ಬಗ್ಗೆ ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡ್ತಾರೆ, ಪ್ರತಿಭಟನೆ ಮಾಡ್ತಾರೆ. ಎಲ್ಲೋ ಒಂದು ಅನ್ಯಾಯ ಆಗ್ತಾ ಇದೆ ಅನ್ನುವಂಥದ್ದು ವಿಷಯ ಬಂದಾಗ ಹೋರಾಟ ಮಾಡ್ತಾರೆ. ರಜನಿಕಾಂತ್ ಅವರ ಪಿಕ್ಚರ್ ರಿಲೀಸ್ ಆಗ್ಲಿ, ನಮ್ಮ ಬೆಂಗಳೂರಲ್ಲಿ ಆಗುದು ಬೇಡ ಅನ್ನುವಂಥದ್ದು ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡ್ತಾರೆ. ತಮಿಳುನಾಡಿನ ಚಿತ್ರ ಅನ್ನುವಂಥದ್ದು. ಆದ್ರೆ ನಮ್ಮ ತುಳುನಾಡಿನಲ್ಲಿ ತುಳುನಾಡು ರಕ್ಷಣಾ ವೇದಿಕೆಯ ಕಾರ್ಯಕರ್ತರು ಇದಕ್ಕೆ ತಲೆನೇ ಹಾಕಿಲ್ಲ. ರಜನಿಕಾಂತ್ ಪಿಕ್ಚರ್ ಆಗ್ಲಿ, ವಿಲನ್ ಫಿಲ್ಮ್ ಆಗ್ಲಿ, ಏನೋ ಮೂವಿ ಆಗ್ಲಿ ರಿಲೀಸ್ ಮಾಡಿ ನಾವು ಕೂಡ ಹೋಗಿ ನೋಡ್ತೇವೆ ಅನ್ನುವಂತ. ನೋಡಿ, ವಿಲನ್ ಪಿಕ್ಚರ್ ಸಂದರ್ಭದಲ್ಲಿ ಸಹ ಮೊನ್ನೆ ನಾವೇ ನಮ್ಮ ಉಡುಪಿ ಘಟಕದ ವತಿಯಿಂದ ನಾವು ಜಿಲ್ಲಾ SP ಗೆ ಕಂಪ್ಲೇಂಟ್ ಕೊಟ್ಟಿದ್ದೇವೆ. ನಮ್ಮ ಒಂದು ಅದರ ಪ್ರಚಾರಕ್ಕೋಸ್ಕರ ದನಗಳನ್ನು ಅಲ್ಲಿ ಇದು ಹತ್ಯೆ ಮಾಡಿದ್ರು ಅಂತ ಹೇಳಿದ್ದೇವೆ. ಈ ಹಿಂದೆ ನಾವು ತುಳು ಪಿಕ್ಚರ್ಗೆ ಥಿಯೇಟರ್ ಕೊಟ್ಟಾಗ ಅದು ರಿಕ್ಷಾ ಡ್ರೈವರ್ ಪಿಕ್ಚರ್ ಆಗಿರ್ಬೋದು, ಒಂದು ದೊಡ್ಡ ಮಟ್ಟದಲ್ಲಿ ಸುದ್ದಿ ಬಂದಿತ್ತು, ನೀವು ನೋಡಿರ್ಬೋದು ಮಾಧ್ಯಮಗಳಲ್ಲಿ. ದನಗಳನ್ನು ಬಲಿ ಕೊಡುವಂತಹ ಹತ್ಯೆ ಮಾಡುವಂತದ್ದು ಕನ್ನಡ ಚಲನಚಿತ್ರಕ್ಕೋಸ್ಕರ ತುಂಬಾ ಜನರು, ತುಳುನಾಡಿನ ಜನರು ರೊಚ್ಚಿಗೆದ್ದಿದ್ರು. ಅಂದ್ರೆ ತುಳುನಾಡಿನ ಆರಾಧ್ಯ ದೈವ ಅನ್ನುವಂಥದ್ದು ದನಗಳು, ಅದನ್ನು ಬಲಿ ಕೊಡ್ತಾರೆ ಥಿಯೇಟರ್ ನ ಮುಂದ್ಗಡೆ. ಅವಾಗ ತುರವೆ ಅನ್ನುವರು ಮುಂದೆ ಬರ್ತಾರೆ ಅನ್ನುವಂಥದ್ದು ಅನೇಕ ಜನರ ಎಕ್ಸ್ಪೆಕ್ಟೇಷನ್ ಇತ್ತು. ತುರವೆ ಅವರು ಈಗ ಬರ್ಬೇಕು, ಈಗ ಅವರ ಸಾಹಸ ತೋರಿಸಬೇಕು ಅನ್ನುವಂಥದ್ದು. ಯಾಕೆ ಸುಮ್ಮನೆ ಇದ್ರೆ ಅನ್ನುವಂಥದ್ದು. ಯಾವುದೇ ಚಲನಚಿತ್ರದ ಬಗ್ಗೆ ಮಾತಾಡ್ತಿಲ್ಲ, ನಾನು ಹೇಳ್ತಾ ಇರುವಂತಹ ನೀವು ಹೇಳಿದ ನಾನು ಒಪ್ತೇನೆ. ವಿಲನ್ ಪಿಕ್ಚರ್ ಬಗ್ಗೆ ಸಹ ನೀವು ಹೇಳಿದ್ರಿ, ಈ ಬಗ್ಗೆ ಮಾತಾಡ್ಬೇಕು, ಜನ ನಿರೀಕ್ಷೆ ಇತ್ತು ಅಂತ. ನಂಗೆ ಹಲವರು ವಾಟ್ಸ್ಆಪ್ ಅಲ್ಲಿ ಫೇಸ್ಬುಕ್ ಅಲ್ಲಿ ಬಂದಿದ್ರು. ನೀವು ಮಾತಾಡಿದ ನಾವು ಇಮಿಡಿಯೇಟ್ ನಾವು ಈ ಬಗ್ಗೆ ನಮ್ಮ SP ಅವರ ನಮ್ಮ ಜಿಲ್ಲಾ ಘಟಕದ ಮಾತಾಡಿದ ಕೂಡಲೇ ಅವ್ರು ಹೇಳಿದಂದ್ರೆ ನಾವು ಅಲ್ಲಿ ಕೊಟ್ಟು ಬಂದಾಗ ಕಂಪ್ಲೇಂಟ್ ಕೊಟ್ಟವರಲ್ಲ, ಅಡ್ಯಾರ್ನಿಂದ ಒಬ್ರು ವ್ಯಕ್ತಿ ಬಂದು ಕಂಪ್ಲೇಂಟ್ ನಾವು ಕೊಟ್ಟಿದ್ದೇವೆ. ಯಾವ ಕೊಟ್ಟಿದ್ರೆ? ನಮ್ಮ ಉಡುಪಿಯ ನಮ್ಮ ಅಲ್ಲಿ SP ನಿಂಬರಗಿ ಅವರಿಗೆ ಕಂಪ್ಲೇಂಟ್ ಕೊಟ್ಟು ಅವ್ರ ಮಾತಾಡಿಕೊಂಡು ಪೇಪರ್ಗಳ ಮೀಡಿಯಲ್ಲಿ ಬಂದಿದ್ದೇವೆ. ಆ ಟೈಮ್ ಅಲ್ಲಿ ಎಂತಾಗಿದೆ ಅಂದ್ರೆ ನಮ್ಮ ಡಿಮಾಂಡ್ ಇದ್ದದ್ದು ಯಾಕೆಂದ್ರೆ ನೋಡಿ, ಒಂದು ಪಿಕ್ಚರ್ ನ ಯಾರೋ ಒಬ್ರಿಗೆ ಇನ್ವೆಸ್ಟ್ ಮಾಡಿರ್ತಾರೆ ಕೋಟಿಗಟ್ಟಲೆ, ಅವರ ಹೆಸರಲ್ಲಿ ಯಾರೋ ಒಬ್ರು ತಲೆ ಕಡ್ದ ಕೂಡಲೇ ಯಾವುದೋ ಒಂದು ಅದ್ರ ಹತ್ಯೆ ಮಾಡಿದ ಕೂಡಲೇ ನಮ್ಮ ಉದ್ದೇಶ ಇತ್ತು ಅಲ್ಲಿಯ ಯಾರು ಪ್ರೊಡ್ಯೂಸರ್ ಆಗಿರೋ ಸಂಬಂಧಪಟ್ಟವ್ರು ಹೇಳಿಕೆ ಕೊಡ್ಬೇಕು, ಅವರದ ಬಗ್ಗೆ ಖಂಡನೆ ಕೊಡ್ಬೇಕು. ನಾವು ಇಲ್ಲಿ ಎಲ್ಲರೂ ಸಹ ಈ ಮಾತಾಡಿದ ಕೂಡಲೇ ಅವರು ಅವರನ್ನ ಒಪ್ಪಿಕೊಂಡು ಅವ್ರ ಕಂಪ್ಲೇಂಟ್ ಅವರೇ ಖುದ್ದು ಹೇಳಿದ್ರು ಇದ್ರ ಬಗ್ಗೆ ಆಕ್ಷನ್ ಆಗ್ಲಿ ಅಂತ ಹಾಕೊಂಡು ಹೇಳಿದ ನಂತರ ಒಬ್ರು ಅವರಾಗೆ ಒಪ್ಪಿಕೊಂಡು ಕಂಟಿನ್ಯೂ ಮಾಡೋದಕ್ಕೆ ಅರ್ಥ ಇಲ್ಲ. ಯಾಕೆಂದ್ರೆ ನಮ್ದು ನೋಡಿ, ನಮ್ಮ ಇಶ್ಯೂಸ್ ಯಾಕೆ, ನಮ್ಮ ಇಶ್ಯೂಸ್ ನಾವು ಮತ್ತೆ ಕರ್ನಾಟಕ ರಕ್ಷಣಾ ವೇದಿಕೆ
ಸ್ವಲ್ಪ ವ್ಯತ್ಯಾಸ ಇರ್ಬೋದು, ಯಾಕಂದ್ರೆ ಅವರು ಅದನ್ನು ಬೇರೆ ರೀತಿಯಲ್ಲಿ ಕೊಂಡೋಗ್ಬೋದು. ನಮ್ಮ ವಿಷಯ ಅವರಿಗೆ ಹೋರಾಟದ ಕಿಚ್ಚಿದೆ, ರೊಚ್ಚಿಗೆ ಹೇಳ್ತಾರೆ, ಹೋರಾಟ ಮಾಡೇ ಮಾಡ್ತೇವೆ ಅನ್ನುವಂಥದ್ದು. ಎಲ್ಲೋ ಒಂದು ಅನ್ಯಾಯ ಆದ್ರೆ ನಾವು ಇದ್ದೇವೆ ಅನ್ನುವಂಥದ್ದು, ಅದು ತುಳುನಾಡಿಗೋಸ್ಕರ ಅನ್ಯಾಯ ಆದ್ರೆ ಯಾರಿಲ್ಲ ನಮ್ಗೆ ಯಾಕೆ ತುಳುನಾಡಿಗೆ ಅನ್ಯಾಯ ಆದಾಗ ಯಾಕೆ ಕರ್ನಾಟಕ ರಕ್ಷಣಾ ವೇದಿಕೆ ಅವರು ಮಾತಾಡೋದಿಲ್ಲ? ಯಾಕಂದ್ರೆ ತುಳುನಾಡು ಮಾತಾಡುದಿಲ್ಲ, ಯಾಕೆ ಕರ್ನಾಟಕವಿಲ್ವಾ ಸ್ವಾಮಿ? ಅದೇ ಮಾತು ಏಕೆಂದ್ರೆ ನಾವು ಹೇಳುದು ತುಳುನಾಡು ಕರ್ನಾಟಕದಲ್ಲಿ ಇಲ್ವಾ? ನೀವೆಷ್ಟು ಮಾತಾಡಿದ್ರೆ ಕರ್ನಾಟಕಕ್ಕೆ ಅನ್ಯಾಯವಾದಾಗ ಅನ್ನುವಂಥದ್ದು ನೋಡಿ, ನಾವು ಕರ್ನಾಟಕ ಅನ್ಯಾಯ ಆದಾಗ ನಾವು ಮಾತಾಡಿದ್ದೇವೆ. ಕರ್ನಾಟಕ ರಾಜ್ಯೋತ್ಸವ ಆಗ್ತಾ ಇದೆ, ಬ್ಲಾಕ್ ಡೇ ಸೆಲೆಬ್ರೇಷನ್ ಮಾಡ್ತೀರಾ ನೀವು ಕಡೆಯವರು? ಏನ್ ಹೇಳ್ತೀರಾ? ಕರ್ನಾಟಕ ರಾಜ್ಯೋತ್ಸವ ಬ್ಲಾಕ್ ಡೇ ಆಗುತ್ತೆ, ಯಾವ ಕಾರಣಕ್ಕೋಸ್ಕರ ನೋಡಿ, ನಾವು ಕರ್ನಾಟಕ ರಕ್ಷಣೆ ನಮ್ಗೆ ಸಹಾಯ ಮಾಡುದು ಬೇಡ, ಕರ್ನಾಟಕ ರಕ್ಷಣಾ ತುಳುನಾಡು ರಕ್ಷಣಾ ವೇದಿಕೆ ಸಹಾಯ ಮಾಡುದು ಬೇಡ. ನಾವು ಹೇಳುದು ಕರ್ನಾಟಕ ರಕ್ಷಣಾ ವೇದಿಕೆ ಹೆಸರು ಇಟ್ಕೊಂಡ ಮೇಲೆ ಅದು ದಕ್ಷಿಣ ಕನ್ನಡ ಕೂಡ ಕರ್ನಾಟಕದ ಒಳಗೆ ಬರುದು, ಉಡುಪಿ ಜಿಲ್ಲೆ ಕೂಡ ಕರ್ನಾಟಕ ಒಳಗೆ ಬರುದು. ಯಾಕೆ ಇಲ್ಲಿ ಸಮಸ್ಯೆ ಬಗ್ಗೆ ಅವರು ಹೋರಾಟ ಮಾಡುದಿಲ್ಲ? ಯಾಕೆ ಇವರಿಗೆ ಕಾವೇರಿ ವಿಷಯದಲ್ಲಿ ಇಷ್ಟ ಆಸಕ್ತಿ ಉಂಟು, ಮಲದಾಯಿ ಪ್ರಕರಣದ ವಿಷಯ ಆಸಕ್ತಿ ಉಂಟು, ಎತ್ತಿನ ಒಳ್ಳೆ ವಿಷಯದಲ್ಲಿ ಯಾಕೆ ಆಸಕ್ತಿ ಇಲ್ಲ ಅವರಿಗೆ? ಇಲ್ಲೇ ತುಳುವನ 8ನೇ ಪರಿಚಯದ ಸೇರುವ ವಿಷಯಕ್ಕೆ ಯಾಕೆ ಆಸಕ್ತಿ ಇಲ್ಲ? ಕರ್ನಾಟಕ ಹೆಸರು ಇಟ್ಕೊಂಡು ನಾವು ಸ್ವಾಮಿ, ನಾವು ತುಳುನಾಡು ಬಗ್ಗೆ ಹೆಸರು ಇಟ್ಕೊಂಡು ನಾವು ತುಳುನಾಡು ನಮ್ಮಲ್ಲಿ ಡಿಸ್ಟೆನ್ಸ್ ಮೇಲೆ ನಾವು ಮಾಡ್ತೇವೆ. ನಾವು ಕರ್ನಾಟಕವನ್ನು ಆಗ ನಾವು ಕರ್ನಾಟಕ ರಕ್ಷಣಾ ವೇದಿಕೆ ಹೆಸರು ಇಟ್ಕೊಂಡಿಲ್ಲ, ಅವರು ಕರ್ನಾಟಕ ರಕ್ಷಣಾ ವೇದಿಕೆ ಹೆಸರು ಇಟ್ಕೊಂಡ ಮೇಲೆ ಇಡೀ ಕರ್ನಾಟಕ ಬಗ್ಗೆ ಯೋಚನೆ ಮಾಡಲಿಲ್ಲ. ಕರ್ನಾಟಕದ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ, ಕರ್ನಾಟಕದ ಬಗ್ಗೆ ಕೆಲಸ ಮಾಡ್ತಾ ಇದ್ದಾರೆ. ಅಲ್ಲಿ ತುಳುನಾಡು ಬಗ್ಗೆ ಹಾಗೆ ಮಾತಾಡಿಲ್ಲ ಅವರು. ಇಲ್ಲ, ತುಳುನಾಡು ಬಗ್ಗೆ ಮಾತಾಡ್ಲಿಕ್ಕೆ ತುರವೆ ಅನ್ನುವಂತಹ ಸಂಘಟನೆ ಇದೆ ಅನ್ನುವಂಥದ್ದು ಅವರ ತಲೆಯಲ್ಲಿರುವಂತಹ ಯೋಚನೆ. ತುರವೆಯರಿದ್ದಾರೆ, ತುಳುನಾಡು ಬಗ್ಗೆ ಅವರು ನೋಡ್ಕೊಳ್ತಾರೆ ಅನ್ನುವಂಥ ನಮ್ಗೆ ಯಾಕೆ ಅನ್ನುವಂಥದ್ದು ಅಲ್ವಾ? ನೀವು ಮಾಡಲ್ವಾ ಆ ರೀತಿ? ಕರ್ನಾಟಕದ ಬಗ್ಗೆ ಕರ್ನಾಟಕದವರು ನೋಡ್ಕೊಳ್ತಾರೆ, ನಮ್ಗೆ ಯಾಕೆ ಅನ್ನುವಂಥದ್ದು ನೀವು ಮಾಡಲ್ವಾ? ನೋಡಿ, ಕರ್ನಾಟಕ ನಾವು ರಕ್ಷಣಾ ವೇದಿಕೆ ಅವ್ರದ್ದು ಹೆಸರು ಕರ್ನಾಟಕ ರಕ್ಷಣಾ ವೇದಿಕೆ, ನಮ್ದು ತುಳುನಾಡು ರಕ್ಷಣಾ ವೇದಿಕೆ. ತುಳುನಾಡು ವಿಷಯದಲ್ಲಿ ನಾವು ಮಾತಾಡ್ತೇವೆ, ನಾವು ತುಳುನಾಡಿನ ವಿಷಯದಲ್ಲಿ ನಾವು ಮಾತಾಡ್ತೇವೆ. ಕರ್ನಾಟಕದಲ್ಲಿ ಕೂಡ ಅಲ್ಲಿ ಒಂದು ವೇಳೆ ಜನರಿಗೆ ಅನ್ಯಾಯವಾದಾಗ ನಾವು ಮಾತಾಡ್ತೇವೆ. ಕಾವೇರಿ ವಿಷಯದಲ್ಲಿ ನಾವು ನಮ್ಮ ಮೋರಲ್ ಸಪೋರ್ಟ್ ನಾವು ಕೊಟ್ಟಿದ್ದೇವೆ, ಮಲದಾಯಿ ವಿಷಯದಲ್ಲಿ ಸಹ ನಾವು ಮೋರಲ್ ಸಪೋರ್ಟ್ ನಾವು ಕೊಟ್ಟಿದ್ದೇವೆ. ಯಾಕಂದ್ರೆ ನಿಮ್ಗೆ ಯಾಕೆ ಅವ್ರು ಸಪೋರ್ಟ್ ಮಾಡಲ್ಲ? ಆಟ ಕುಂಟು ಲೆಕ್ಕಕ್ಕಿಲ್ಲ ಅನ್ನುವಂತ ಸಂಘಟನೆ ಆಗಿರ್ಬೋದು ಅಂತ ಹೇಳಿ ಅದು ಪ್ರಶ್ನೆಯನ್ನು ನೀವು ಅವ್ರ ಕರ್ನಾಟಕ ಕ್ಷೇತ್ರಕ್ಕೆ ಕೇಳಿದ್ರೆ ಯಾಕೆ ಸಪೋರ್ಟ್ ಮಾಡಲ್ಲ? ನೀವು ಸಪೋರ್ಟ್ ಮಾಡ್ತೀರಾ ಕರಾವರಿಗೆ, ಹಾಗೆ ತುರಾವರಿಗೆ ಯಾಕೆ ಕರಾವರಿ ಸಪೋರ್ಟ್ ಮಾಡಲ್ಲ? ನೀವು ಆ ಪ್ರಶ್ನೆಯನ್ನು ಅವರಿಗೆ ಕೇಳಿದ್ರೆ ಒಳ್ಳೇದು. ಓಕೆ, ನೀವು ಒಂದೊಂದು ಕರೆದಲ್ಲಿ ನಿಮ್ಮದೇ ಮನೆ, ಅದು ಆ ಮನೆಯಿಂದ ಹೊರಗೆ ಬಂದವರು ನೀವು, ನಿಮ್ಮ ಮನೆಯ ಅತಿಥಿಗಳು, ನಿಮ್ಮ ಮನೆಯ ಸದಸ್ಯರು, ನೀವು ಕೇಳಬಹುದು, ನಾನು ಯಾಕೆ ಕೇಳಬೇಕು ಅನ್ನುವಂಥದ್ದಲ್ವಾ? ನೋಡಿ, ನೀವು ಆದ್ರೆ ಯಾರಿಗೆ ಕ್ವಶನ್ ಕೇಳಬಹುದು, ನಾವು ಕೇಳಲಿಕ್ಕೆ ಆಗೋದಿಲ್ಲ. ನಾವು ನಮ್ಮ ಯಾಕ್ರಿ ಕೇಳಬಾರ್ದು? ನೀವು ಅಧ್ಯಕ್ಷರು, ಸ್ಥಾಪಕ ಅಧ್ಯಕ್ಷರು ನಮ್ಮ ಸಂಘದ್ದು. ನೋಡಿ, ನಾವು ಕ್ವಶನ್ ಕೇಳೋದಾದ್ರೆ ನಾವು ಫೇಸ್ ಟು ಫೇಸ್ ಡಿಸ್ಕಷನ್ ಕೂತ್ಕೊಂಡು ನಾವು ಕೇಳ್ತೇವೆ. ಇದೇ ನಾವರಂಗೌಡ್ ಇಲ್ಲಿ ಬಂದು ಕೂತ್ಕೊಂಡು ನಾವು ಅವ್ರದ್ದು ಕ್ವಶನ್ ಕೇಳ್ತೇವೆ. ಅವ್ರದ್ದು ಯಾಕೆಂದ್ರೆ ನಮ್ಗೆ ಗೊತ್ತುಂಟು. ಹಾಗಾದ್ರೆ ನೀವು ಕರವೆಯಿಂದ ಅತ್ಯಂತ ಶೋಷಣೆಗೊಳಗಾದಂತಹ ವ್ಯಕ್ತಿ ಅಲ್ವಾ? ಹೌದು, ಒಪ್ಕೊಳ್ತೀರಾ? ಯಾವ ರೀತಿ ಶೋಷಣೆಗೊಳಗಾಗಿದ್ದೀರಾ? ನಂಗೆ ಅಲ್ಲ, ನಮ್ಮ ಇಲ್ಲಿ ಊರಿಗೋಸ್ಕರ ಅನ್ಯಾಯ ಆಗಿದೆ. ಎಷ್ಟು ಮಟ್ಟಿನಲ್ಲಿ ಅನ್ಯಾಯ ಆಗಿದೆ? ಎಲ್ಲ ವಿಷಯದಲ್ಲಿ ಓಪನ್ ಅವರು ಕೇಳಿದ್ರೆ ಗೊತ್ತಾಗ್ತದೆ. ಕರ್ನಾಟಕ ರಕ್ಷಣಾ ವೇದಿಕೆ ಅನ್ಯಾಯ ಆಗಿದೆ ಅನ್ನುವಂಥದ್ದು ನಿಮ್ಮ ಮಾತುಗಳಲ್ಲಿ, ನಿಮ್ಮ ಕಣ್ಣುಗಳಲ್ಲಿ ಗೊತ್ತಾಗುತ್ತೆ. ಸಣ್ಣ ಪುಟ್ಟ ವಿಷಯಗಳಲ್ಲಿ ಕೂಡ ಯಶಸ್ಸು ಸಿಗ್ಲಿಲ್ಲ ಅನ್ನುವಂಥದ್ದು, ಇನ್ನು ತುಳು ರಾಜ್ಯ ಆಗುತ್ತೆ ಅನ್ನುವಂಥದ್ದು. ನೋಡಿ, ನಾವು ತುಳು ರಾಜ್ಯ ಬಗ್ಗೆ ಮೊದಲು ಸಹ ನಾವು ಸಹ ತುಳುನಾಡು ರಕ್ಷಣಾ ವೇದಿಕೆಯಲ್ಲಿ ತುಳು ರಾಜ್ಯ ಬಗ್ಗೆ ಕಾನ್ಸೆಪ್ಟ್ ಇಲ್ಲ ನಾವಾಗಿ. ಆದ್ರೆ ಜನರು ಹೇಳ್ತಿದ್ದಾರೆ ರಕ್ಷಣಾ ವೇದಿಕೆ ತುಳುನಾಡು ಆಗ್ಬೇಕು, ತುಳು ರಾಜ್ಯ ಆಗ್ಬೇಕು ಅನ್ನುವಂಥದ್ದು ತುರವೆಯವರ. ನೋಡಿ, ತುಳುನಾಡು ರಕ್ಷಣಾ ವೇದಿಕೆ ಮೊದಲಿನಿಂದ ತುಳು ರಾಜ್ಯ ಆಗ್ಬೇಕು ಅಂತ ಕೇಳಿಲ್ಲ. ಆದ್ರೆ ತುಳು ರಾಜ್ಯ ಆಗುವಂತ ತಪ್ಪು ಅಂತ ಸಹ ಹೇಳುದಿಲ್ಲ ನಾವು. ಯಾಕೆಂದ್ರೆ ಇಂಥ ನೋವುಗಳು ಆಗಿದ್ರೆ ನಾವು ನಾಳೆ ತುಳು ರಾಜ್ಯ ಕೇಳಬಹುದು ಅಂತ ಹೇಳಿದ್ದೇವೆ. ಇಲ್ಲಿಯವರೆಗೂ ಕೂಡ ತಾವು ತುಳುನಾಡು ರಾಜ್ಯ ಆಗ್ಬಾರ್ದು ಅನ್ನುವಂತ ಮಾತನ್ನು ಹೇಳಿದಿರಾ ಅನ್ನುವಂಥದ್ದು. ಒಂದು ಕಡೆ ಕೂಡ ನೀವು ಹೇಳಿಲ್ಲ ತುಳು ರಾಜ್ಯ ಆಗ್ಬೇಕು ಅನ್ನುವಂಥದ್ದು. ಆಗ್ಬೇಕಂತ ಪರಿಸ್ಥಿತಿ ಬರ್ಬಹುದು, ನೀವೀಗ ಮಾತಾಡಿ ಅಂತ ಹೇಳುದು ನಾವು. ನಮ್ಮ ಇವತ್ತು ತುಳು ಪಿಕ್ಚರ್ಗಳಿಗೆ ಹಲವಾರು ಅನುದಾನಗಳು ಸಿಕ್ತಿತ್ತು, ಇವತ್ತು ತುಳು ಸಂಘಗಳು ಹಲವಾರು ಜನರಿಗೆ ಬೆಳೆಯುತ್ತಿತ್ತು, ಪ್ರತಿಯೊಬ್ಬರಿಗೆ ಅವಕಾಶ ಆಗ್ತಿದೆ. ಇವತ್ತು ತುಳು ಚಾನೆಲ್ಗಳು ಕೂಡ ರಾಜ್ಯ ಮಟ್ಟದಲ್ಲಿ ಚಾನೆಲ್ಗಳಿಗೆ ಬೆಲೆ. ಒಟ್ಟಿನಲ್ಲಿ ಮೋಸ ಆಗ್ತಿದೆ ಅನ್ನುವಂತಹ ಮಾತುಗಳು, ತುಳುನಾಡಿಗೋಸ್ಕರ ತುಳು ಭಾಷೆಗೋಸ್ಕರ ಮೋಸ ಆಗ್ತಿದೆ ಅನ್ನುವಂತಹ ಮಾತುಗಳು. ಹೌದು, ಅದೇ ತುಳುನಾಡು ಆಗ್ಬೇಕು, ತುಳುನಾಡು ರಾಜ್ಯ ಆಗ್ಬೇಕು ಅನ್ನುವಂಥದ್ದು, ಹೊಸದಾಗಿ ರಾಜ್ಯ ಮಾಡ್ಬೇಕು ಅನ್ನುವಂಥದ್ದು ಎಲ್ಲಿ ತನಕ ಬಂತು ನಿಮ್ಮ ಕೆಲಸ ಕಾರ್ಯಗಳು? ಕರ್ನಾಟಕ ಹೆಸರು ಇಟ್ಕೊಂಡ ಸಂಘಟನೆಗಳಾಗಿರ್ಬೋದು, ಕರ್ನಾಟಕ ರಾಜ್ಯವನ್ನು ಆಳುವಂತ ನಮ್ಮ ಮುಖ್ಯಮಂತ್ರಿ ಆಗಿರ್ಬೋದು, ಮಂತ್ರಿಗಳಾಗಿರ್ಬೋದು, ಹಲವಾರು ಎಂಪಿಗಳು ಬೇರೆ ಬೇರೆ ಆಗಿದ್ದು, ಅವರು ದಯವಿಟ್ಟು ನಾವು ಈಗ ಹೇಳೋದು, ನಮಗೆ ತುಳು ರಾಜ್ಯ ಬೇಡ ಸ್ವಾಮಿ. ನೀವು ಕರೆಕ್ಟಾಗಿ ತುಳುಗೆ ಇಲ್ಲಿ ಕರೆಕ್ಟಾಗಿ ಇಲ್ಲಿ ಮಂಗಳೂರಿಗೆ ಒಂದು ಹೈಕೋರ್ಟ್ ಪೀಠವನ್ನು ಕೊಡಿ, ಮಂಗಳೂರನ್ನ ರೈಲ್ವೆಯನ್ನು ಪ್ರತ್ಯೇಕ ರೈಲ್ವೆ ವಲಯಾಗಿ ನಿರ್ಮಾಣ ಮಾಡಿ, ಮತ್ತೆ ತುಳುವನ್ನ ಅಧಿಕೃತ ಭಾಷೆಯಾಗಿ ಘೋಷಣೆ ಮಾಡಿ, ತುಳುವನ್ನ 8ನೇ ಪರಿಚಯಕ್ಕೆ ಸೇರಿಸಿ, ತುಳು ಅಭಿವೃದ್ಧಿ ಪ್ರಾಧಿಕಾರವನ್ನ ಇಮಿಡಿಯೇಟ್ ನೀವು ನಿರ್ಮಾಣ ಮಾಡಿ. ನಮ್ಗೆ ಏನು ಆಗ ರಾಜ್ಯ ಬೇಡ. ಯಾವಾಗ ನೋಡಬಹುದು 8ನೇ ಪರಿಚಯದಲ್ಲಿ ನಮ್ಮ ತುಳು ಭಾಷೆಯನ್ನು? ನಾವು ಇದನ್ನು
ಹೇಳೋದು, ನಾವು ನಮ್ಮ ಹೋರಾಟಗಳನ್ನು ಮಾಡ್ತೇವೆ. ಯಾವಾಗ ತನಕ ತುಳುಗೆ ಎಂಟನೇ ಪರಿಚಯಕ್ಕೆ ಸೇರುವುದಿಲ್ಲ ಆ ತನಕ ಎಷ್ಟು ಜಾಸ್ತಿ ಲೇಟ್ ಮಾಡ್ತಾರೆ ಅಷ್ಟು ತನಕ ನಾವು ಕರ್ನಾಟಕದಿಂದ ದೂರ ಹೋಗ್ತಿದ್ದೇವೆ ಅಂತ ಜನರ ಮನಸ್ಸು ಕರ್ನಾಟಕದಲ್ಲಿ ಇಲ್ಲ ಅಂತ ಭಾವನೆಯನ್ನು ಉಂಟುಕೊಳ್ಕ ಎಲ್ಲಿ ತನಕ ಬರ್ತಾ ಇದೆ ಕೆಲಸಗಳು, ಫೇಸ್ಬುಕ್ ಗಳಲ್ಲಿ ಸಾಮಾಜಿಕ ನೋಡಿ ಒಳ್ಳೆಯಿಂದ ನೋಡಿ. ಇವತ್ತು ತುಳುನಾಡು ರಕ್ಷಣಾ ವೇದಿಕೆ ಕೇವಲ ಅಲ್ಲ, ಇಂಥ ಹಲವಾರು ಇವತ್ತು ಸಂಘಟನೆ, ತುಳುಪರ ಸಂಘಟನೆ ಆಗಿರ್ಬೋದು, ರಾಜ್ಯ ಮಟ್ಟದ ಬೇರೆ ಬೇರೆ ಸಂಘಟನೆ ಆಗಿರ್ಬೋದು, ಇವತ್ತು ಕನ್ನಡ ಪರ ಸಂಘಟನೆ ಕೆಲವು ಸಂಘಟನೆ ಆಗಿರ್ಬೋದು, ತುಳುವನ್ನು ಎಂಟರ ಪರಿಚಯ ಸೇರಿಸಬೇಕಂತ ಅವರು ಸಹ ಪ್ರಯತ್ನ ಮಾಡ್ತಿದ್ದಾರೆ. ನಾವು ಹೇಳೋದಂದ್ರೆ ಇವತ್ತು ಅದರಿಂದಾಗಿ ಇವತ್ತು ಕಾವಂದ್ರಾಗಿರ್ಬೋದು, ನಮ್ಮ ವೀರೇಂದ್ರ ಹೆಗ್ಡೆ ಅವರು ಇವತ್ತು ನರೇಂದ್ರ ಮೋದಿ ಅವರಿಗೆ ಎಂಟನೇ ಪರಿಚಯಕ್ಕೆ ಸೇರಿಸಬೇಕಂತ ಇವತ್ತು ಮನವಿಯನ್ನು ನೀಡಿದ್ರು. ಇವತ್ತು ಪ್ರತಿಯೊಬ್ಬರ ಮನಸ್ಸಲ್ಲಿ ಇವತ್ತು ಭಾವನೆಗಳನ್ನುಂಟು, ತುಳು ಎಂಟನೇ ಪರಿಚಯ ಸೇರಲಿಲ್ಲ ಅಂತ ಹೇಳ್ಕೊಂಡು ಇವತ್ತು ಭಾವನೆ ಹುಟ್ಟಿರ್ಲಿಕ್ಕೆ ಕಾರಣ ತುಳುನಾಡು ರಕ್ಷಣಾ ವೇದಿಕೆ ಅಂತ ಹೋರಾಟ ಕಾರ್ಯಗಳು ಆಗಿರ್ಬೋದು, ಬೇರೆ ಬೇರೆ ನಮ್ಮ ಹೋರಾಟಗಳಿಂದ ಇವತ್ತು ಮನಸ್ಸಿಗೆ ಬಂದಿದೆ ಜನರಿಗೆ ಇಂಥದ್ದಾಗಬೇಕು ಅಂತ. ಯಾಕಂದ್ರೆ ತುಳುನಾಡು ರಕ್ಷಣಾ ವೇದಿಕೆ ನಾನು ಹೇಳುವಂತದ್ದು, ಯೋಗಿ ಶೆಟ್ಟಿ ಜಪ್ಪು ಅವರು ಸ್ವಾರ್ಥಕ್ಕಾಗಿ ಈ ಸಂಘಟನೆ ಬಳಸಿಕೊಳ್ತಾ ಇದ್ದಾರೆ ಅನ್ನುವಂಥದ್ದು ದೊಡ್ಡ ಆಪಾದನೆ ನಿಮ್ಮ ಬಗ್ಗೆ. ನೋಡಿ, ಆಪಾದನೆ ಮಾಡುವವರ ಬಗ್ಗೆ ನಾನು ತಲೆ ಕೂಡಿಸಿಕೊಳ್ಳುವುದಂತ ಆಗಸೆ ಹೇಳಿದ್ದೇನೆ. ನಾವು ಒಂದು ವೇಳೆ ಸ್ವಾರ್ಥಕ್ಕೆ ಪ್ರತಿಯೊಬ್ಬರು ಹೇಳಿದ್ದಾರೆ, ಯಾಕಂದ್ರೆ ಅದು ನಾನು ಹೊರತುಪಡಿಸಿಲ್ಲ. ನಾನು ಆಗಸೆ ಒಂದು ಹೇಳಿದೆ, ನಾನು ಹೊರತಲ್ಲ, ಈ ಸಮಾಜದಲ್ಲಿ ಸ್ವಾರ್ಥಕ್ಕೋಸ್ಕರ ಬಳಸ್ಕೊಳ್ತಾ ಇದ್ರೆ ನೋಡಿ, ನಾವು ಸಂಘಟನೆಗೆ ಸ್ವಾರ್ಥಕ್ಕೆ ಬಳಸಲಿಕ್ಕೆ ಆಗುದಿಲ್ಲ. ಯಾಕಂದ್ರೆ ಇವತ್ತು ಒಂದು ಸಂಘಟನೆ ಕಟ್ಟಬೇಕಾದ್ರೆ ಅದರ ಕಷ್ಟ ಅದು ಸಂಘಟನೆ ಮಾಡಿದವರಿಗೆ ಗೊತ್ತು. ಯಾವ ರೀತಿಯಲ್ಲಿ ಜನರನ್ನು ಜೋಡಿಸಬೇಕಾಗ್ತದೆ, ಯಾವ ರೀತಿಯಲ್ಲಿ ಬೆಳಗಿನಿಂದ ಜನರನ್ನು ಜೋಡಿಸಬೇಕಾಗುತ್ತೆ. ಎಷ್ಟು ಜನರಿದ್ದಾರೆ ಸಂಘಟನೆಯಲ್ಲಿ? ಸುಮಾರು 30,000 ಜನ ಕಾರ್ಯಕರ್ತರಿದ್ದಾರೆ. ಎಲ್ಲರೂ ಹೇಳ್ತಾರೆ 5-6 ಜನರು ಇರ್ತಾರೆ ಅನ್ನುವಂಥದ್ದು. ತುಳುನಾಡು ರಕ್ಷಣಾ ವೇದಿಕೆ ಅನೇಕ ಕಾರ್ಯಕ್ರಮಗಳು ನಡೆದ್ರೆ 5-6 ಜನ ವೇದಿಕೆಯಲ್ಲಿ ಕಾಣಲಿಕ್ಕೆ ಸಿಗ್ತಾರೆ, ಬೇರೆ ಯಾರು ಕೂಡ ನೋಡ್ಲಿಕ್ಕೆ ಸಿಗಲ್ಲ ಅನ್ನುವಂಥದ್ದು. 800, 900, 1,000 ಜನ ಸೇರಿಸಿದಂತ ಕಾರ್ಯಕ್ರಮಗಳನ್ನ ನಾನು 8,000, 9,000 ಅಲ್ಲಲ್ಲ 800, 900. ಓಕೆ, ನಾನು 25,000 ಕಾರ್ಯಕರ್ತರು ಹೇಳಿ, ನಾನು 25,000 ಕಾರ್ಯಕರ್ತರು 25,000 ಸಭೆ ಸೇರಿದಲ್ಲ. ಯಾಕಂದ್ರೆ ಕಾರ್ಯಕರ್ತರು ನಮ್ಮ ಕೇವಲ 5-6 ಜನ ಇರ್ತಾರೆ ಅನ್ನುವಂಥದ್ದು. ಒಂದು ಬೋರ್ಡ್ ಇರುತ್ತೆ, ಒಂದು ಮೈಕ್ ಇರುತ್ತೆ, 5-6 ಜನ ಇರುತ್ತಾರೆ ಅನ್ನುವಂಥದ್ದು. ನೀವು ದಯವಿಟ್ಟು ಇವತ್ತು ಈಗ ಬೇಕೆ ನೀವು ಗೂಗಲ್ ಸರ್ಚ್ ಮಾಡಿ, ತುಳುನಾಡು ರಕ್ಷಣಾ ವೇದಿಕೆ ಗೂಗಲ್ ಹೋಗಿ ಸರ್ಚ್ ಮಾಡಿ ನೋಡಿ, ಆಗ ನಿಮಗೆ ಗೊತ್ತಾಗ್ತದೆ. DC ಆಫೀಸ್ ಎದುರುಗಡೆ 800-900 ಜನ ಸೇರಿಕೊಂಡು ನಾವು ಹೋರಾಟ ಮಾಡಿದ್ದೇವೆ. ಪುಂಜಲಕಟ್ಟೆಯಲ್ಲಿ ರಸ್ತೆ ವಿಷಯದಲ್ಲಿ ಸುಮಾರು 1,000 ಜನರ ತುಂಗಭಂಗೇರು ಬೇರೆ ಬೇರೆ ಪಾರ್ಟಿಯವರು ನಮ್ಮ ಶಾಲೆ ಹಾಕೊಂಡು ಹೋರಾಟ ಮಾಡಿದ್ಕೊಂಡು, ಜಿಲ್ಲಾ ಪರಿಷತ್ ಮೆಂಬರ್ ಅವರು ಕೂಡ ನಮ್ಮ ಶಾಲೆ ಹಾಕೊಂಡು ಹೋರಾಟ ಮಾಡಿದ್ದಾರೆ. ಯಾಕೆ ನಮ್ದು ರಾಜ್ಯಕೇತ ಸಂಘಟನೆ, ನಮ್ಮಲ್ಲಿ ಕಾಂಗ್ರೆಸ್ BJP ದಳ ಯಾರಿಗೆ ಸಮಸ್ಯೆ ಇಲ್ಲ, ಅವ್ರು ನಮ್ಮ ಶಾಲೆ ಹಾಕೊಂಡು ಹೋರಾಟ ಮಾಡ್ಬೋದು. ನಾವು ಹೇಳುದು 25,000 ಜನ ನಮ್ಮ ಸ್ಟಾಲ್ ಹಾಕಿ ಇರುವಂತ ಬೇರೆ ಬೇರೆ ಹೋರಾಟಗಳನ್ನ ಸೇರಿಸಿಕೊಂಡು ಬೇರೆ ಬೇರೆ ಕಾರ್ಯಕ್ರಮ. ಇವತ್ತು ಮಂಗಳೂರೊಂದು ಕಾರ್ಯಕ್ರಮ ಆಗ್ತದೆ, DC ಆಫೀಸ್ ಎದುರುಗಡೆ ಒಂದು BJP ಕಾರ್ಯಕ್ರಮ ಆಗ್ತದೆ, ಕಾಂಗ್ರೆಸ್ ಕಾರ್ಯಕ್ರಮ, ಅಲ್ಲಿ ಒಂದು 50 ಜನ ಇದ್ದಾರೆ ಅಂತ ಹೇಳಿದಾಗ ನಾವು ಹೇಳುದ ಖಾಲಿ 50 ಜನರ ಖಾಲಿ ಕಾಂಗ್ರೆಸ್ ಪಾರ್ಟಿಯಲ್ಲಿ BJP ಪಾರ್ಟಿಯಲ್ಲಿ 50 ಜನ ಇರುವುದು ಅಂತ ಹೇಳುದಲ್ಲ. ಯಾಕೆಂದ್ರೆ ಅವ್ರದ್ದು ಪಾರ್ಟಿಯಲ್ಲಿ ಲಕ್ಷಾಂತರ ಜನ ಇದ್ದಾರೆ, ಕೋಟ್ಯಾಂತರ ಜನ ಇದ್ದಾರೆ. ಆ ಪ್ರತಿಭಟನೆ ಬರುವುದಿಲ್ಲ, ಯಾಕಂದ್ರೆ ಅಲ್ಲಿ ಕಾನ್ಸೆಪ್ಟ್ ಬೇಕು. ಇವತ್ತು ಜಪ್ಪಲ್ಲಿ ಪ್ರತಿಭಟನೆ ಬೇಕಾದ್ರೆ ಬರುದು ಸ್ಥಾಪಕ ಅಧ್ಯಕ್ಷರಿದ್ದಾರೆ ಅನ್ನುವಂಥದ್ದು, ಅಧ್ಯಕ್ಷರಿದ್ದಾರೆ ಅನ್ನುವಂಥದ್ದು, ಅಧ್ಯಕ್ಷರ ಹಿಂದೆ ಒಂದು 50-60 ಜನ ಕೂಡ ಬೇಕಲ್ವಾ? 5-6 ಜನ ಇದ್ರೆ ತುಂಬಾ ಅಧ್ಯಕ್ಷರ ಇದ್ರೆ ಒಂದು 5 ಜನ ಯಾಕಿಲ್ಲ ಜನ ಅನ್ನುವಂತ ಅಲ್ವಾ? ನಿಮ್ಮ ನಿರೀಕ್ಷೆ ಕರೆಕ್ಟ್. ಯಾಕಂದ್ರೆ ನಾವು ಬರ್ತೇವೆ ದೊಡ್ಡ ಮಟ್ಟದಲ್ಲಿ ಮಾಧ್ಯಮದಲ್ಲಿ ಹಾಕ್ತಾರೆ, ನಾಳೆ ದೊಡ್ಡ ಮಟ್ಟದಲ್ಲಿ ತುಳುನಾಡು ವೇದಿಕೆಯಿಂದ ಪ್ರತಿಭಟನೆ ನಡೆಯುತ್ತೆ, ಬೃಹತ್ ಪ್ರತಿಭಟನೆಗೋಸ್ಕರ ಹೋಗ್ತೇವೆ. ತುಂಬಾ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು 2-3 ಕ್ಯಾಮರಾ ಬರುತ್ತೆ, ನೋಡುವಾಗ ಅಲ್ಲಿ 5-6 ಜನ ಇರ್ತಾರೆ. ಏನ್ ಮಾಡ್ಬೇಕು ಸ್ವಾಮಿ ನಾವು ಅಂತ? 5-6 ಜನ ಇದ್ದಂತ ಹೋರಾಟ ಯಾವುದು ನಡೀಲಿಲ್ಲ. ತುಳುನಾಡು ರಕ್ಷಣಾ ವೇದಿಕೆ ನೀವು ಒಂದು ಫೋಟೋ ತರಿಸಿ, 5-6 ಜನರದ ಪ್ರೊಟೆಸ್ಟ್ ಇಷ್ಟು ತನಕ ಆಗಿಲ್ಲ. 5 ಜನ ಯಾಕೆ ಪ್ರೋತ್ಸಾಹ ಸಿಗಲ್ಲ ಅನ್ನುವಂಥದ್ದು ಇಲ್ಲ, ಸಿಗ್ತದೆ. ನಾವೇ ಅದಕ್ಕೆ ಕೆಲವುದಕ್ಕೆ ನಾವು ಎಂಕರೇಜ್ ಮಾಡೋದಿಲ್ಲ, ನಮ್ಮ ಮನಸ್ಸಲ್ಲಿ ಆಗ್ತದೆ. ನಾವು ಕೆಲವು ಕಾನ್ಸೆಪ್ಟಿಗೆ ನೋಡಿ ಪ್ರತಿಯೊಬ್ಬರು ಬಳಸ್ಕೊಳ್ಳೋದಿಲ್ಲ ನಾವು. ಯಾಕೆಂದ್ರೆ ಪ್ರತಿಯೊಬ್ಬರು ಕೂಡ ನಮ್ಮ ಕಾರ್ಯಕರ್ತರು, ಪ್ರತಿಯೊಬ್ಬರು ಕೂಡ ಕೆಲಸ ಇರುವವರು, ಪ್ರತಿಯೊಬ್ಬರು ಕೂಡ ಒಳ್ಳೊಳ್ಳೆ ಜಾಬಲ್ಲಿ ಇರುವಂಥವ್ರು, ಪ್ರತಿಯೊಬ್ಬರು ಕೂಡ ಕೆಲವು ಎಕ್ಸ್ ಎಂಪ್ಲಾಯೀಸ್, ಎಕ್ಸ್ ಆರ್ಮಿ ಅವರು, ಎಕ್ಸ್ ಬ್ಯಾಂಕಲ್ಲಿ ಎಂಪ್ಲಾಯ್ ಮಾಡುವವರು ನಮ್ಮ ತುಳುನಾಡು ರಕ್ಷಣಾ ವೇದಿಕೆಯಲ್ಲಿ ಅಂಥವ್ರೆ ಒಂದು ಇಮೇಜ್ ಇಟ್ಕೊಂಡಿದ್ದೇವೆ. ಎಲ್ಲ ಸಹ ನಾವು ಹಣ ಕೊಟ್ಟು ತರಿಸ್ಕೊಂಡಂತ ನಮ್ಮ ಕಾರ್ಯಕರ್ತರು ಬೇಡ, ಅಗತ್ಯ ಇಲ್ಲ. ಹುಡುಗರನ್ನು ದಾರಿ ತಪ್ಪಿಸುವಂತ ಕೆಲಸ ಅಗತ್ಯ ಇಲ್ಲ ನಮ್ಗೆ. ನೋಡಿ ನೀವು ಅಲ್ಲ, ನಾನು ಹೇಳುದಲ್ಲ, ನಾನು ಈ ಮೀಡಿಯಾ ನೋಡುವವರಿಗೆ ನಾನು ಹೇಳೋದು, ನಮ್ದು www.ತುಳುನಾಡುರಕ್ಷಣಾವೇದಿಕೆ.org, www.ತುಳುನಾಡುರಕ್ಷಣಾವೇದಿಕೆ.com, www.ತುಳುನಾಡುರಕ್ಷಣಾವೇದಿಕೆ.in 3 ವೆಬ್ಸೈಟ್ ಅಡ್ರೆಸ್ ಉಂಟು. ನೀವು ದಯವಿಟ್ಟು ಚೆಕ್ ಮಾಡಿ.
ಅದರಲ್ಲಿ ದಾರಿ ತಪ್ಪಿಸುವಂಥ ಜನರಿದ್ದಾರ ಅಥವಾ ನಮ್ಮ ಸಂಘಟನೆ ಸೇರಿದ ನಂತರ ಇವತ್ತು ಯಾವ ಲೆವೆಲಲ್ಲಿ ಕೆಲವರು ಯಾವ ಲೆವೆಲಲ್ಲಿ ಇದ್ದಾರೆ ನಮ್ಮ ಸಂಘಟನೆಯ ಕಾರ್ಯಕರ್ತರಾಗಿರ್ಬೋದು, ಅಲ್ಲಿ ಬೇರೆ ಬೇರೆ ಘಟಕದ ಅಧ್ಯಕ್ಷ ಯಾವ ರೀತಿಯಲ್ಲಿ ಇದ್ರೆ ಗೊತ್ತಾಗ್ತದೆ. ಬೇರೆ ಸಂಘಟನೆ ಮತ್ತು ನಮ್ಮದು ಹೇಗೆ ಹೊರತಾಗಿ ಇವತ್ತು ನಮ್ಮ ತುಳುನಾಡು ರಕ್ಷಣೆ ಯಾಕೆ ಪ್ರೀತಿ ಮಾಡ್ತಾರೆ? ಯಾಕೆಂದ್ರೆ ನಮ್ಮ ತುಳುನಾಡು ರಕ್ಷಣೆ ಬೇರೆಯಿಂದ ಭಿನ್ನ ಇದೆ. ಇವತ್ತು ಎಲ್ಲ ಕಡೆ ಹೋಗುವಾಗ ಯಾಕಂದ್ರೆ ನಮಗೆ ಕೆಲವರು ಹೇಳ್ತಾರೆ, ನೀವು ಹೇಳೋದು ಕರೆಕ್ಟ್, ನಾನು ಅಪಾಸೆ ಆಗೋದಿಲ್ಲ. ನನ್ನದು ಕೇಳೋದು ಹೇಳ್ತಾರೆ, ಯೋಗೀಶ್ವರ ನೀವು ಆಚೀಚೆ ಹೋಗೋಕೊಂದು ಒಂದು 4-5 ಜನ ಇರಬೇಕು, ನಿಮಗೆ ಒಂದು ಗನ್ಮ್ಯಾನ್ ತಗೊಳ್ಬೇಕು ಅಂತ ಹೇಳೋರಿದ್ದಾರೆ ಸ್ವಾಮಿ. ಆಗ ನಾನು ಅವರಿಗೆ ನೇರವಾಗಿ ಹೇಳ್ತೇನೆ, ಸ್ವಾಮಿ ನನಗೆ ಅಂತ ಸಮಸ್ಯೆ ಇಲ್ಲ. ಯಾಕೆ ನಾನು ಹೇಳೋದು ಪ್ರತಿಯೊಬ್ಬ ವರ್ಷ ನಮಗೆ ದುಡಿದು ಬೆಳಿಗ್ಗೆ ತನಕ ಸಂಜೆ ತನಕ ದುಡಿದು ಬರುವಂದ್ರೆ ಸಾಕು. ಪ್ರತಿಮೆ ಇದ್ದಾಗ ಅನುಕೂಲ ಆದ ಪುರ್ಸತ್ತಿದ್ದವರು ಅರ್ಧ ಗಂಟೆ ಫ್ರೀ ಮಾಡಿ 1 ಗಂಟೆ ಫ್ರೀ ಮಾಡಿಕೊಂಡು ಬಂದರೆ ಸಾಕು ಅಂತ ಹೇಳೋದು. ಯಾಕಂದ್ರೆ ನಮ್ಮ ಇಲ್ಲಿ ಬಂದರೆ ಪಾಪ ಅವರಿಗೆ ಸಂಬಳ ಕೊಡಲಿಕ್ಕೆ ಆಗೋದಿಲ್ಲ. ಬೇರೆ ಸಂಘಟನೆ ಹಪ್ತದಲ್ಲಿ ಬೇರೆ ಬೇರೆ ಅವರಿಗೆ ಬೇಕಾದಷ್ಟು ಹಣ ಇರ್ತದೆ. ಇದರಲ್ಲಿ ನಾವು ನಮ್ಮವರು ಪಾಪ ಪೆಟ್ರೋಲ್ ಖರ್ಚು ಮಾಡ್ಕೊಂಡು ನಾವೇ ಹೋರಾಟ ಮಾಡ್ಕೊಂಡು ನಾವೇ. ಹಾಗಾದ್ರೆ ನಿಮ್ ಕಡೆಯಿಂದ ದಾರಿ ತಪ್ಪಿಸುವಂತ ಕೆಲಸ ಆಗಿಲ್ಲ, ಹುಡುಗರನ್ನು ಮಾಡುದಿಲ್ಲ ಅನ್ನುವಂಥದ್ದು. ಒಳ್ಳೆ ಮಾಡ್ತೇವೆ ಅಲ್ವಾ? ಕೆಲಸ ಮಾಡಲ್ಲ, ಗಾಡಿ ತಪ್ಪಿದವರು ಸರಿ ಆಗ್ತಾರೆ, ಸರಿ ಮಾಡ್ತಾರೆ ಅನ್ನುವಂಥದ್ದು. ತುಳುನಾಡು ರಕ್ಷಣಾ ವೇದಿಕೆಯಲ್ಲಿ ಆ ಸಮಸ್ಯೆ ಇಲ್ಲ ಅನ್ನುವಂಥ ಮಾತುಗಳು. ಎಸ್, ಓಕೆ. ಇತ್ತೀಚೆಗೆ ನಮ್ಮ ಕರಾವಳಿಯಲ್ಲಿ ದೊಡ್ಡ ಮಟ್ಟದಲ್ಲಿ ಸುದ್ದಿ ಮಾಡಿರುವಂತದ್ದು ಟಿಪ್ಪು ಜಯಂತಿ. ಏನ್ ಹೇಳ್ತೀರಾ ಟಿಪ್ಪು ಜಯಂತಿ ಬಗ್ಗೆ? ಟಿಪ್ಪು ಜಯಂತಿ ಬಗ್ಗೆ ನಾನು ಅದರ ಬಗ್ಗೆ ಉತ್ತರ ಕೊಡಲಿಕ್ಕೆ ನಾನು ಇಷ್ಟಪಡೋದಿಲ್ಲ. ಯಾಕೆಂದರೆ ನಾನು ಮಾತಾಡಿದ್ರೆ ಅದಕ್ಕೋಸ್ಕರ ನಾನು 1 ಗಂಟೆ ಮಾತಾಡಬೇಕಂದ್ರೆ 2 ಪಾರ್ಟಿಯವರನ್ನು ಎರಡು ಸಮುದಾಯದವರನ್ನು ನಾನು ಕಮಿಟ್ ಮಾಡಬೇಕು. ಟಿಪ್ಪು ಜಯಂತಿ ಬಗ್ಗೆ ಯೋಗೀಶ್ ಶೆಟ್ಟಿ ಜಪ್ಪು ಅವರು ತುಳುನಾಡು ರಕ್ಷಣಾ ಸ್ಥಾಪಕ ಅಧ್ಯಕ್ಷರು ಏನ್ ಹೇಳ್ತಾರೆ ಅನ್ನುವಂಥದ್ದು ಜನರು ಕೇಳುವಂತಹ ಮಾತು ಯಾವ ರೀತಿ ಆಂಗಲ್ ಇದೆ ಅನ್ನುವಂಥದ್ದು ನಿಮ್ಗೆ? ಅಲ್ಲ, ಟಿಪ್ಪು ಜಯಂತಿ ಬಗ್ಗೆ ನಾವು ಹೇಳುದು ಯಾಕೆಂದ್ರೆ ಇವತ್ತು ಟಿಪ್ಪು ಜಯಂತಿ ಮಾಡುವ ಅಗತ್ಯ ಉಂಟಾ ಅಂತ ಹೇಳಿ ಸರ್, ಅಗತ್ಯ ಇರಲಿಲ್ಲ. ಇಲ್ಲ, ಒಂದ್ ವೇಳೆ ನಾವು ಅಗತ್ಯ ಇಲ್ಲ. ಯಾಕಂದ್ರೆ ಇವತ್ತು ಅದರ ಬಗ್ಗೆ ಕೆಲವರು ಜನ ಇವತ್ತು ಟಿಪ್ಪು ಜಯಂತಿಯಿಂದಾಗಿ ಹಲವಾರು ಸಮಸ್ಯೆಗಳು ಉಂಟಾಗಿದೆ. ಇವತ್ತು ನಮ್ಮ ಧರ್ಮದ ಹಲವಾರು ಮುಸ್ಲಿಂ ಧರ್ಮಗುರುಗಳೇ ಹೇಳ್ತಾರೆ, ಕೆಲವರು ಹೇಳ್ತಾರೆ ನಮ್ಮಲ್ಲಿ ಜಯಂತಿ ಹುಟ್ಟುಹಬ್ಬ ಆಚರಣೆ ಮಾಡುವುದಿಲ್ಲ. ಒಬ್ರು ಇಸ್ಲಾಂ ಅಲ್ಲಿ ಧರ್ಮದಲ್ಲಿ ಹುಟ್ಟಿದ್ರೆ ನಮ್ಮಲ್ಲಿ ಜಯಂತಿಯನ್ನೇ ಆಚರಣೆ ಮಾಡುದಿಲ್ಲ. ಸ್ವಾತಂತ್ರ್ಯ ಹೋರಾಟಗಾರ ಅನ್ನುವಂತಹ ಮಾತುಗಳು ಟಿಪ್ಪು ಸುಲ್ತಾನ್ಗೆ ಬರುತ್ತೆ. ಅದೇ ರೀತಿ ನಮ್ಮ ಪ್ರಥಮ ಸ್ವಾತಂತ್ರ್ಯ ಹೋರಾಟಗಾರ ಮಹಿಳೆ ಅನ್ನುವಂತಹ ಮಾತು ರಾಣಿ ಅಬ್ಬಕ್ಕರ ಬಗ್ಗೆ ಟಿಪ್ಪು ಜಯಂತಿ ಆಗುತ್ತೆ. ತುಳುನಾಡಿನ ಒಂದು ವೀರ ನೋಡಿ, ನಾವು ಅಬ್ಬಕ್ಕನ ಬಗ್ಗೆ ಮಾತಾಡಿದಷ್ಟು ಯಾರು ಮಾತಾಡಿದಕ್ಕಿಲ್ಲ. ನೀವು ಈಗ ಅಬ್ಬಕ್ಕ ಜಯಂತಿಗೆ ಹೋಗಿದ್ದೀರಾ ನೀವು? ಯಾವುದು ಅಬ್ಬಕ್ಕ ಜಯಂತಿ ಉಳ್ಳಾಲದಲ್ಲಿ ಆಗುವಂತ ಅಬ್ಬಕ್ಕ ಜಯಂತಿ ಹೋಗ್ತೀರಾ? ಅದ ಕ್ರೀಡೋತ್ಸವ ಉದ್ಘಾಟನೆ ಮಾಡಿದೆ ನಾನು. ನೀವು ಉದ್ಘಾಟನೆ ಎಷ್ಟು ಮಟ್ಟದಲ್ಲಿ ಹಣ ಪೋಲಾಗ್ತಾ ಇದೆ ಅನ್ನುವಂಥದ್ದು ಗೊತ್ತಿದ್ಯಾ? ಹೌದು, ಗೊತ್ತಿದೆ. ಏನ್ ಕ್ರಮ ಕೈಗೊಳ್ತಾ ಇದ್ದಾರೆ? ವೀರ ರಾಣಿಯ ಬಗ್ಗೆ ಒಂದು ಸಂಘಟನೆ ಮಾಡ್ತಾರೆ, ಒಂದು ಕಾರ್ಯಕ್ರಮ ಮಾಡ್ತಾರೆ, ದೊಡ್ಡ ಮಟ್ಟದಲ್ಲಿ ಹಣ ಪೋಲಾಗ್ತಾ ಇದೆ. ಯಾಕೆ ಮಾತಾಡಲ್ಲ? ಎಲ್ಲಿದೆ ನಿಮ್ಮ ನ್ಯಾಯ? ಎಲ್ಲಿದೆ ನಿಮ್ಮ ರಕ್ಷಣೆ? ನೋಡಿ, ನಾವು ಹೇಳುದು ನಾನು ಟಿಪ್ಪು ಜಯಂತಿ ಬಗ್ಗೆ ಮಾತಾಡೋದಕ್ಕೆ ನಾನು ಹೇಳ್ತೇನೆ. ಟಿಪ್ಪು ಜಯಂತಿ ಹಬ್ಬಕ್ಕ ಬಗ್ಗೆ ಯಾಕೆ ಮಾತಾಡಲಿಕ್ಕೆ ಆಗುದಿಲ್ಲ? ನಾವು ಹೇಳುದು ನಾನು ಹೇಳುದು ಅದು ಯಾರೇ ಮಾಡ್ಬೇಕು? ತುಳುನಾಡು ರಕ್ಷಣಾ ವೇದಿಕೆ ನಮ್ಮ ಲೆವೆಲ್ ಮಾಡ್ತೇವೆ ನಾವು. ಬಟ್ ಇವತ್ತು ಸರ್ಕಾರ ಲೆವೆಲ್ ಮಾಡ್ಬೇಕಾದ್ರೆ ಸರ್ಕಾರ ವ್ಯಕ್ತಿಗಳು ಮಾಡ್ಬೇಕು. ಸರ್ಕಾರ ಮಾಡ್ಲಿಲ್ಲ, ಹಬ್ಬಕ್ಕ ಜಯಂತಿ ಬಗ್ಗೆ ಮಾಡ್ಲಿಲ್ಲ. ಹಬ್ಬಕ್ಕೋತ್ಸವ ಮಾಡಿದ್ದು ಕೂಡ ಸಹ ಇವತ್ತು ಕರ್ನಾಟಕದಲ್ಲಿ ಎಷ್ಟು ಇವತ್ತು ಕಡೆಯಲ್ಲಿ ಸ್ವಾಮಿ ಹಬ್ಬಕ್ಕದ ರಾಣಿ ಮೂರ್ತಿ ಮಾಡಿಲ್ಲ. ಮಂಗಳೂರಲ್ಲಿ ಸರ್ಕಾರದ ವತಿಯಿಂದ ಹಬ್ಬಕ್ಕ ರಾಣಿ ಉತ್ಸವ ನಡೆಯುತ್ತೆ. ಇತ್ತೀಚೆಗೆ ಸರ್ಕಾರ ಇತ್ತೀಚೆಗೆ ಹಣ ಕೊಡ್ಲಿಕ್ಕೆ ದೊಡ್ಡ ಮಟ್ಟದಲ್ಲಿ ಸುದ್ದಿ ಆಗುತ್ತೆ. ಅವ್ಯವಹಾರ ನಡೀತಾ ಇದೆ ಅನ್ನುವಂಥದ್ದು ಹಬ್ಬಕ್ಕ ಉತ್ಸವದಲ್ಲಿ. ಯಾಕೆ ಒಂದು ಚಕಾರ ಎತ್ತಲ್ಲ ಅನ್ನುವಂಥದ್ದು ನಿಮ್ಮ ಸಂಘಟನೆಯಿಂದ? ನೋಡಿ, ನಮ್ಮ ವೀರರಾಣಿ ಪ್ರಥಮ ಸ್ವಾತಂತ್ರ್ಯ ಹೋರಾಟಗಾರ ಮಹಿಳೆ, ತುಳುನಾಡಿನ ಮಹಿಳೆ, ಯಾಕೆ ಹೋರಾಟ ಆಗಲ್ಲ? ಯಾಕೆ ನಿಮ್ ಕಡೆಯಿಂದ ಚಕಾರ ಎತ್ತಲ್ಲ ಅನ್ನುವಂಥದ್ದು? ನೀವು ಈ ರೀತಿ ಚಕಾರ ಎತ್ತಿದ 100% ಆಗಿ ಜನರು ಗುರುತಿಸ್ತಾರೆ. ತುಳುನಾಡು ರಕ್ಷಣಾ ವೇದಿಕೆ ಅನ್ನುವಂತಹ ಸಂಘಟನೆ ಇದೆ ಅನ್ನುವಂಥದ್ದು, ತುಳುನಾಡಿಗೆ ಅನ್ಯಾಯ ಆದಾಗ ಬರ್ತಾರೆ ಅನ್ನುವಂಥದ್ದು. ಹೋರಾಟ, ಪ್ರತಿಭಟನೆ, 4 ಭಾಷಣಗಳು ನೋಡಿ, ನಾನು ಹೇಳೋದಂದ್ರೆ ನಾವು ಮೊದಲಿನಿಂದ ನಮ್ದು ಕಾನ್ಸೆಪ್ಟ್ ಒಂದು ಡಿಫ್ರೆಂಟ್. ಬೇರೆ ಸಂಘಟನೆ ಬಗ್ಗೆ ನಮ್ಮನ್ನು ಜನರು ನಿರೀಕ್ಷೆ ಮಾಡೋದು ಬೇಡ, ನಿರೀಕ್ಷೆ ಮಾಡೋದು ಬೇಡ. ನಾವು ಯೋಗೀಶ್ ಶೆಟ್ಟಿ ಕೊಟ್ಟು ಕರೆದ್ರೆ ಮಾತ್ರ ಬರ್ತಾರೆ, ಇಲ್ದಿದ್ರೆ ಬರಲ್ಲ. ನೋ ವೇ ಅನ್ನುವಂಥದ್ದು. ನೋಡಿ, ನಾನು ಹೇಳೋದಂದ್ರೆ ಇನ್ವಿಟೇಷನ್ ಕೊಡ್ಬೇಕು. ಇನ್ವಿಟೇಷನ್ ಅಲ್ಲಿ ಯೋಗೀಶ್ ಶೆಟ್ಟಿ ಜಪ್ಪು ತುಳುನಾಡು ರಕ್ಷಣಾ ವೇದಿಕೆ ಸಂಸ್ಥಾಪಕ ಅಧ್ಯಕ್ಷ ಅಂತ ಹಾಕ್ಬೇಕು. ಆವಾಗ ಮಾತ್ರ ಆ ಪ್ಲೇಸ್ಗೆ ಬರ್ತಾರೆ, ಇಲ್ದಿದ್ರೆ ಯೋಗೀಶ್ ಶೆಟ್ಟಿ ಜಪ್ಪು ಬರಲ್ಲ. ನೋಡಿ, ನಿನ್ನೆ ನುಡಿಸಿರಿ ಆಳ್ವಾಸ್ ನುಡಿಸಿರಿಗೆ ನಾನು ಹೋಗಿದ್ದೆ. ವಿದ್ಯಾಸಿರಿ ನಾನು ಹೋಗಿದ್ದೆ, ನಾನು ಅಟೆಂಡ್ ಆಗಿದ್ದೆ. ಅಲ್ಲಿ ಉದ್ಘಾಟನೆ ಸಂದರ್ಭ ನಾನಿದ್ದೆ. ಇನ್ವಿಟೇಷನ್ ಹೆಸರಾಗದಿದ್ದ ಹೋಗಿಲ್ಲ ಸ್ವಾಮಿ ನಾನು. ಹಾಗಿದ್ರೆ ನಾನು ಅಂತ ಎಕ್ಸ್ಪೆಕ್ಟ್ ಮಾಡೋದಿಲ್ಲ. ನಮ್ಮಲ್ಲಿ ನಮ್ಗೆ ಇನ್ವಿಟೇಷನ್ ಕರಿಬೇಕಾದ ಅಗತ್ಯ ಇಲ್ಲ. ಇನ್ವಿಟೇಷನ್ ಯಾಕೆ ಕರಿಬೇಕು?
ಅವರ ಮನೆ ಒಕ್ಕಲ ಅಥವಾ ಮನೆಯ ಕಾರ್ಯಕ್ರಮ ಆದ್ರೆ ಇನ್ವಿಟೇಷನ್ ಕೊಡ್ಬೇಕು. ಸಮಾಜದಲ್ಲಿ ಆಗಿರೋ ಸರ್ಕಾರದಲ್ಲಿ ಕಾರ್ಯಕ್ರಮ ಆಗ್ಬೇಕು, ಇನ್ವಿಟೇಷನ್ ಅಗತ್ಯ ಇಲ್ಲ. ನಾವು ನಮ್ಗೆ ಸಮಯ ಇದ್ರೆ ನಾವು ಹೋಗ್ತೇವೆ, ನಾವು ತೊಡಗಿಸ್ತೇವೆ. ಮತ್ತೊಂದು ನೀವು ಹೇಳಿದ್ರಿ ಹಬ್ಬಕ್ಕ ಜಯಂತಿ ಬಗ್ಗೆ ಅವ್ಯವಹಾರ ಆಗ್ತಾ ಉಂಟು, ನೀವು ಅದ್ರ ಬಗ್ಗೆ ಮಾತಾಡ್ಬೇಕು ಅಂತ ಹೇಳಿದ್ರಿ. ಸ್ವಾಮಿ, ನಾನು ಆಗ ಹೇಳಿದೆ, ನಾವು ಬೇರೆ ಸಂಘಟನೆ ನಮ್ಮ ನಿರೀಕ್ಷೆ ಮಾಡಬೇಡಿ. ನಮ್ಮ ಸಂಘಟನೆ ನಮ್ಗೆ ಅಷ್ಟು ಕನ್ಫರ್ಮ್ ಇರಬೇಕು. ಅಲ್ಲಿ ಅವ್ಯವಹಾರ ನಮ್ಗೆ ಕರೆಕ್ಟ್ ಫುಲ್ ಡಾಕ್ಯುಮೆಂಟ್ ಬಂದ್ರೆ ಮಾತ್ರ ನಾವು ನಮ್ಮ ಲೆವೆಲ್ ಅಲ್ಲಿ ನಾವು ಅವರಿಗೆ ಮಾತಾಡ್ತೇವೆ. ದಿನಕರುಳರ ಬಗ್ಗೆ ಇದರಲ್ಲಿ ಮಾತಾಡಿದ್ದೇವೆ. ಈ ಬಗ್ಗೆ ನಾನು ಕೇಳಿದ್ದೇನೆ, ಅವ್ರ ಕ್ವಶನ್ ಕೇಳಿದೆ. ನಮಗೆ ಮಾಧ್ಯಮದವರು ಪ್ರತಿನಿಧಿ ನಂಗೆ ಹೇಳಿದ್ರು, ಇದೇ ನಾನು ಮೋತಿಮಾಲಲ್ಲಿ ಇದ್ದೆ, ನಂಗೆ ಬಂದು ಹೇಳಿದ್ರು, ಯೋಗೀಶ್ ಇದ್ರ ಬಗ್ಗೆ ನೀವು ಬೈಟ್ ಕೊಡ್ಬೇಕು, ನೀವು ಹಬ್ಬಕ ರಾಣಿ ಉತ್ಸವದ ಬಗ್ಗೆ ಅವ್ಯವಹಾರ ಆಗ್ತದೆ ಬೈಟ್ ಕೊಡ್ಬೇಕು ಹೇಳಿದ್ರು. ನಾನು ಆಗಲೇ ಹೇಳಿದೆ, ನಾನು ಬೈಟ್ ಕೊಡುದಿಲ್ಲ. ನಾನು ಹೇಳಿದೆ ನಾನು ಕೂಡಲೇ ಫೋನ್ ಮಾಡಿ ಜಯರಾಮ್ ಶೆಟ್ಟಿ ಅವರಿಗೆ ಫೋನ್ ಮಾಡಿ ಕೇಳಿದೆ. ನಮ್ಮ ನಮ್ಮ XML ಜಯರಾಮ್ ಶೆಟ್ಟಿಗೆ ಫೋನ್ ಮಾಡಿ ಹೇಳಿದೆ, ಹೀಗೆ ಎಲಿಗೇಷನ್ ಬರ್ತುಂಟು, ನೀವೆಂತ ಮಾತಾಡ್ತೀವಿ ಹೇಳಿ. ಭಾಸ್ಕರ್ ಕುಕ್ಕುವಳ್ಳಿ ಅವರಿಗೆ ರೈ ಕುಕ್ಕುವಳ್ಳಿಗೆ ನಾನು ಕಾಲ್ ಮಾಡಿ ಕೇಳಿದೆ. ದಿನಕರ್ ಉಳ್ಳಲ್ರಿಗೆ ಕೇಳಿದೆ, ದಿನಕರ್ ಉಳ್ಳ ಅದರದ ಅಧ್ಯಕ್ಷರಿಗೆ ಕೇಳಿದೆ, ಹೀಗೆ ಆಗ್ತುಂಟು, ಹೀಗೆ ಎಲಿಗೇಷನ್ ಆಗ್ತುಂಟು. ಅದಕ್ಕೆ ಅವರು ಸೀದಾ ಪಟ್ಟಿ ಇಟ್ಕೊಂಡೆ ನನ್ನ ಹತ್ರ ಬಂದಿದ್ರು. ಆಗಿಲ್ಲ ಅಂತ ಹೇಳ್ಕೊಂಡು, ಅದ್ರಲ್ಲಿ ಅವ್ಯವಹಾರ ಆಗ್ಲಿಲ್ಲ ಅಂತ ಹೇಳ್ಕೊಂಡು ನಂಗೆ ಕೋಲಂ ಮಾಡ್ಕೊಂಡು ನಂಗೆ ತೋರಿಸಿದ್ರು. ಆನಂತರ ಅವ್ರು ಹೇಳಿದ ನಂತರ ನಾನು ಸುಮ್ಮನೆ ನನ್ನ ಪಬ್ಲಿಸಿಟಿಗೋಸ್ಕರ ನಾನು ಒಬ್ಬರ ಹೆಸರು ಮಾಡ್ಕೊಂಡು ನಾನು ರೆಡಿ ಇಲ್ಲ. ಯಾಕಂದ್ರೆ ನಾವು ಬೇರೆ ಸಂಘಟನೆ ಆಗಿಲ್ಲ, ಅದು ಬೇರೆ ಸಂಘಟನೆಗೆ ಇಷ್ಟ ಉಂಟು. ಯಾಕಂದ್ರೆ ಆ ಎಲಿಗೇಷನ್ ಮಾಡಿದ್ರೆ ಒಬ್ಬರ ದೊಡ್ಡ ವ್ಯಕ್ತಿಗಳಿಗೆ ಏನಾದ್ರು ಡ್ಯಾಮೇಜ್ ಮಾಡಿದ್ರೆ ಏನಾದ್ರು ಹಣ ಸಿಗಬಹುದು ಅಥವಾ ಏನೋ ಅಂತ ಆಶೆಯಿಂದ ಹೋರಾಟ ಮಾಡ್ತಾರೆ. ನಮ್ಗೆ ಅಂತ ಅಗತ್ಯ ಇಲ್ಲ. ಅವ್ಯವಹಾರ ನಡೀಲಿಲ್ಲ ಅನ್ನುವಂತಹ ಮಾತುಗಳು ಅವ್ರು ಹೇಳಿದ್ರು. ಅವ್ರು ಅದಕ್ಕೆ ಕ್ಲಾರಿಫಿಕೇಶನ್ ಕೊಟ್ಟರು. ಅದರಿಂದಾಗಿ ಅಷ್ಟು ಕ್ಲಾರಿಫಿಕೇಶನ್ ಕೊಟ್ಟ ಮೇಲೆ ಪುನಃ ನಾವು ಅದರ ಬಗ್ಗೆ ಹೋರಾಟ ಮಾಡುವಂಥದ್ದು ಸರಿಯಲ್ಲ. ಯಾಕಂದ್ರೆ ಹಬ್ಬಕ್ಕ ಮಹಿಳೆಯ ಬಗ್ಗೆ ನಮ್ಮದೇ ಒಂದು ತುಳುನಾಡಿನ ಒಂದು ರಾಣಿಯ ಬಗ್ಗೆ ಒಂದು ಜಯಂತಿ ಆಗುವಾಗ ಅದರ ವಿಷಯದಲ್ಲಿ ನಾವು ವಿನಾಕಾರಣ ನಾವು ಹೆಸರು ಹಾಳು ಮಾಡಲಿಕ್ಕೆ ನಮಗೆ ಸಹ ಇಷ್ಟ ಇಲ್ಲ. ಯಾಕೆಂದ್ರೆ ನಮಗೆ ಮೊದಲು ನಮ್ಮ ನಾಡು ಮುಖ್ಯ, ನಮ್ಮ ಇಲ್ಲಿ ಮಹಾಪುರುಷರು ನಮಗೆ ಮುಖ್ಯ. ಆನಂತರ ಯೋಗಿ ಶೆಟ್ಟಿ ಸಂಘಟನೆ ಸೆಕೆಂಡರಿ. ಫಸ್ಟ್ ಇಲ್ಲಿ ಮಹಾಪುರುಷರು ಇಲ್ಲಿ ನಮ್ಮ ಮಹಾಪುರುಷರಿಗೆ ಮುಖ್ಯ. ನಮ್ಮ ಪಬ್ಲಿಸಿಟಿಗೋಸ್ಕರ ಅಂತ ಇದನ್ನು ನಾವು ಪಬ್ಲಿಸಿಟಿಗೋಸ್ಕರ ಅಲ್ಲ, ದೊಡ್ಡ ಮಟ್ಟದಲ್ಲಿ ಯಾಕೆ ಪ್ರಥಮ ಸ್ವಾತಂತ್ರ್ಯ ಹೋರಾಟಗಾರ ಮಹಿಳೆ ಅನ್ನುವಂತ ಹೆಸರು ದೊಡ್ಡ ಮಟ್ಟದಲ್ಲಿ ಸುದ್ದಿ ಆಗಲ್ಲ ಅನ್ನುವಂಥದ್ದು ನಮ್ಮ ಕಳಕಳಿ. ನಾವು ಅದಕ್ಕೆ ನೋಡಿ ಏರ್ಪೋರ್ಟಿಗೆ ಹಬ್ಬಕ ರಾಣಿ ಏರ್ಪೋರ್ಟ್ ಹೆಸರು ಇಡಬೇಕು ಅಂತ ನಾವು ಕೇಳಿದ್ದೇವೆ. ಈ ಬಗ್ಗೆ ಹಲವಾರು ಬಾರಿ ಹೇಳಿದ್ದೇವೆ. ಮತ್ತೆ ನಾವು ಸರ್ಕಾರಕ್ಕೆ ಕೂಡ ನಾವು ಹಲವಾರು ಲೆಟರ್ನ ಕೊಟ್ಟಿದ್ದೇವೆ. ನಾವು ಇಷ್ಟು ರಾಸಿರ್ಬೋದು, ನಾವು ಯಾಕೆ ನೀವು ಹಬ್ಬಕ ರಾಣಿ ಇವತ್ತು ಝಾನ್ಸಿ ರಾಣಿಯ ಬಗ್ಗೆ ರೈಲ್ವೆ ಸ್ಟೇಷನ್ ಉಂಟು, ಚೆನ್ನಮ್ಮ ಸರ್ಕಲ್ ಉಂಟು, ಆದರೆ ಇವತ್ತು ಹಬ್ಬಕ ರಾಣಿ ಇವತ್ತು ಪ್ರಥಮ ಮಹಿಳೆ ಅಂತ ಹೇಳ್ತೀರಿ. ನಮ್ಗೆ ಯಾಕೆ ಈ ಬಗ್ಗೆ ಯಾವಾಗ ಸಹ ಕರೆಕ್ಟಾಗಿ ಯಾಕೆ ಗೌರವ ಸಿಗಲಿಲ್ಲ? ಇವತ್ತು ಈ ಬಗ್ಗೆ ನಮ್ಮ ನಮ್ಮ ಶಕುಂತಲಾ ಶೆಟ್ಟರು ಅವರು MLA ಇದ್ದಾಗ ನಮ್ಮ ಇವರು ವಿಧಾನಸೌಧದಲ್ಲಿ ಮಾತಾಡುವಾಗ ಅದರ ಬಗ್ಗೆ ಅಪಹಾಸ್ಯ ಕೂಡ ಮಾಡಿದ್ದಾರೆ ಹಬ್ಬಕ ರಾಣಿ ಬಗ್ಗೆ. ಅಂಥದ್ದೆಲ್ಲ ಆಗುವಾಗ ಎಷ್ಟು ಬೇಸರ ಆಗ್ತದೆ. ಯಾಕೆಂದ್ರೆ ನಮ್ಮ ಒಂದು ಇಲ್ಲಿಯ ರಾಣಿ ಆಗಿರ್ಬೋದು, ನಮ್ಮ ಇಲ್ಲಿ ಕೋಟಿ ಚೆನ್ನೈರ್ ಆಗಿರ್ಬೋದು, ಅಂಥವ್ರ ವಿಷಯದಲ್ಲಿ ಅಲ್ಲಿ ಪಡುಮಲೆಯಲ್ಲಿ 5 ಕೋಟಿ ಅನುದಾನ ತೆಕೊಳ್ಬೇಕಾದ್ರೆ ಎಷ್ಟು ಕಷ್ಟಪಟ್ಟು ನಮ್ಮ ಹಿರಿಯರುಗಳು. ಆಗ ಬೇಸರ ಆಗ್ತದೆ. ಯಾಕೆ ನಾವೊಂದು ಕರ್ನಾಟಕದ ನಾವು ಹೇಳ್ತೇವೆ, ದಕ್ಷಿಣ ಕನ್ನಡ ಮತ್ತು ಉಡುಪಿ ಕರ್ನಾಟಕ ಒಳಗೆ ಸೇರ್ಕೊಂಡು ಹೇಳಿದ್ದೇವೆ. ಅದು ಇಲ್ಲಿಯ ಬೇಕಾಗುವಂತ ನಮ್ದು ಪ್ರಾತಿನಿಧ್ಯ ಸಿಗ್ತಿಲ್ಲ. ಇಲ್ಲಿಯ ಇಷ್ಟು ಹೈಯೆಸ್ಟ್ ಟ್ಯಾಕ್ಸೇಬಲ್ ನಾವು ಕಟ್ತಿದ್ದೇವೆ. ಇಲ್ಲಿಯ ಹಲವಾರು ಬ್ಯಾಂಕ್ಗಳ ನಿರ್ಮಾಣ ನಮ್ಮ ಹಿರಿಯರು ಸ್ವಾತಂತ್ರ್ಯ ಪೂರ್ವದಲ್ಲಿ, ಸ್ವಾತಂತ್ರ್ಯ ಸಿಗುವ ಮೊದಲು ಇಲ್ಲಿ ನಮ್ಮ ಹಲವಾರು ಬ್ಯಾಂಕ್ಗಳನ್ನ ನಿರ್ಮಾಣ ಮಾಡಿದವರು ನಮ್ಮ ತುಳುನಾಡಿನವರು. ಅಂಥವರಿಗೆ ಇವತ್ತು ತುಳು ರಾಜ್ಯ ಮಿನಿ ಸಪ್ರೇಟ್ ಆಗ್ತಿದ್ರೆ ಆ ಸಂದರ್ಭದಲ್ಲಿ ಇವತ್ತು ಯಾವ ರೀತಿಯಲ್ಲಿ ಬೆಳೆಸ್ತಿದ್ರು ಅಂತ ಹೇಳ್ಕೊಂಡು ನಮ್ಗೆ ಚಿಂತೆ ಆಗ್ತದೆ ಅಷ್ಟೇ. ಓಕೆ, ರೈಟ್. ಮೊನ್ನೆ ನಡೆದಂತ ಒಂದು ಕರ್ನಾಟಕ ರಾಜ್ಯೋತ್ಸವ, ಬ್ಲಾಕ್ ಡೇ ಅನ್ನುವಂಥದ್ದು, ತುಳುವರ ಸಮಾಧಿ ಮೇಲೆ ಕರ್ನಾಟಕ ರಾಜ್ಯೋತ್ಸವ ನಡೀತಾ ಇದೆ ಅನ್ನುವಂತಹ ಮಾತುಗಳು. ಯಾತಕ್ಕೋಸ್ಕರ ಕನ್ನಡ ಭಾಷೆ ಕರ್ನಾಟಕ ಅಂತ ಹೇಳಿದ್ರೆ ಇಷ್ಟು ದ್ವೇಷ ತಮ್ಗೆ ಅನ್ನುವಂಥದ್ದು? ಅಲ್ಲ, ನಮ್ಗೆ ದ್ವೇಷ ಇಲ್ಲ, ನಮ್ಗೆ ದ್ವೇಷ ಇಲ್ಲ. ಆದ್ರೆ ಇವತ್ತು ನಮ್ಗೆ ನಮ್ಮ ನೋವನ್ನ ಎತ್ತಿ ಕಾಡ್ತಾ ಇದ್ದೀರಾ ನಮ್ಮ ದಿನ ಅಲ್ಲ, ಇದು ಬ್ಲಾಕ್ ಡೇ ಅನ್ನುವಂಥದ್ದು. ಸೋಷಿಯಲ್ ಮೀಡಿಯಾಗಳಲ್ಲಿ DP ಹಾಕಿ, ವಾಟ್ಸ್ಆಪ್ ಅಲ್ಲಿ DP ಹಾಕಿ ಅನ್ನುವಂಥದ್ದು, ಇದು ಬ್ಲಾಕ್ ಡೇ ತುಳುವರ ಸಮಾಧಿ ಮೇಲೆ ನಡೀತಾ ಇದೆ ಅನ್ನುವಂಥದ್ದು ನೀವು ಹೇಳ್ತಾ ಇಲ್ಲ ಅನ್ನುವಂತ ಮಾತನ್ನು ಹೇಳ್ಬೇಡಿ ಸರ್. ಯಾಕಂದ್ರೆ ನಾನು ನೋಡಿದ್ದೇನೆ ನಿಮ್ಮ ಅನೇಕ ಕಾರ್ಯಕರ್ತರು ಹೇಳಿದಂತಹ ಮಾತುಗಳು, ತುಳುವರ ಸಮಾಧಿ ಮೇಲೆ ಕರ್ನಾಟಕ ರಾಜ್ಯೋತ್ಸವ ಕನ್ನಡ ರಾಜ್ಯೋತ್ಸವ ನಡೀತಾ ಇದೆ ಅನ್ನುವಂಥದ್ದು, ನಾವು ಯಾವುದೇ ಕಾರಣಕ್ಕೂ ಕೂಡ ಇದಕ್ಕೆ ಸಿದ್ಧರಿಲ್ಲ ಅನ್ನುವಂತಹ ಮಾತುಗಳು. ಇದು ನಮ್ಗೆ ಬ್ಲಾಕ್ ಡೇ ಅನ್ನುವಂಥದ್ದು, ಕರಾಳ ದಿನ. ಯಾತಕ್ಕೋಸ್ಕರ ಇಷ್ಟು ದ್ವೇಷ ಅನ್ನುವಂತಹ ಮಾತುಗಳು ನಾವು ಹೇಳ್ತೇವೆ. ಇವತ್ತು ತುಳುನಾಡು ನವೆಂಬರ್ 1 ನಮ್ಮ ತಾಯಿಯನ್ನು 2 ಭಾಗ ಮಾಡಿದ ದಿನ, ಕಾಸರಗೋಡು ಮತ್ತೆ ಇವತ್ತು ದಕ್ಷಿಣ ಕನ್ನಡ ಉಡುಪಿಯನ್ನು 2 ರಾಜ್ಯಕ್ಕೆ ಡಿವೈಡ್ ಮಾಡಿದ ದಿನ, ನಮಗೆ ನೋವಿನ ದಿನ. ಆದ್ರೆ ನಾವು ನೋವು ಇದ್ರೆ ಸಹ ನಾವು ಒಪ್ಪಿಕೊಂಡಿದ್ದೇವೆ ನಮ್ಮ ಹಿರಿಯರು. ಯಾಕೆಂದ್ರೆ ಒಂದು ಸಂದರ್ಭದಲ್ಲಿ ಗೋಕಾಕ್ ಚಳವಳಿ ನಂತರ ಆಗಿ ಕನ್ನಡ ಹೋರಾಟದಲ್ಲಿ ನಮ್ಮ ಹಿರಿಯರು ಸೇರ್ಕೊಂಡಿದ್ದಾರೆ, ನಾವು ಮತ್ತೆ ಒಪ್ಪಿಕೊಂಡ್ರು. ಆ ಸೈಡ್ ಕಾಸರಗೋಡಿನವರು ಕೇರಳ ಮಲಯಾಳಿಗಳು, ಇವತ್ತು ನಾವು ತುಳುನಾಡಿನವರು ಕನ್ನಡಿಗರು ಅಂತ ಹೇಳ್ಕೊಳ್ಳಿಕ್ಕೆ ಸ್ಟಾರ್ಟ್ ಮಾಡಿದ್ರು, ಪರವಾಗಿ ಒಪ್ಪಿಕೊಂಡ್ರು. ಆದ್ರೆ ಒಪ್ಪಿದ ನಂತರ ಇವತ್ತು ಇಷ್ಟು ವರ್ಷ 60 ವರ್ಷದಲ್ಲಿ ನಮಗೆ ಆದ ನ್ಯಾಯಗಳು ಯಾವುದು ಸ್ವಾಮಿ?
ಯಾವುದು ನಾವು ಇವತ್ತು ನಂಬಿಕೊಂಡಿದ್ದೇವೆ, ನಮ್ಮ ಕರ್ನಾಟಕದ ರಾಜ್ಯ ಅಂತ ಹೇಳ್ಕೊಂಡು ರಾಜ್ಯೋತ್ಸವ ಮಾಡಿಕೊಂಡು ನಾವು ಇಷ್ಟು ಜನ ನಾವು ನಮ್ಮ ಇಷ್ಟು ಪ್ರೀತಿ ಮಾಡಿದ್ದೇವೆ. ಆದರೆ ನಮಗೆ ಸಿಕ್ಕಂಥ ನೋವುಗಳು ಇಲ್ಲ. ಇವತ್ತು ನಾವು ಅಂಗಳಚ್ಚೋ ಪರಿಸ್ಥಿತಿ ಬಂದಿದೆ. ನಮ್ಮ 8ನೇ ಪರಿಚಯ ಸೇರಿ ದಯವಿಟ್ಟು ನಮ್ಮನ್ನು ಒಂದು ತುಳುವನ್ನು ಅಧಿಕೃತ ಭಾಷೆ ಮಾಡಿ ದಯವಿಟ್ಟು ಇಲ್ಲೊಂದು ಹೈಕೋರ್ಟ್ ಪೀಠ ರಚನೆ ಮಾಡಿ ನಮ್ಮ ಒಂದು ರೈಲ್ವೆಯಲ್ಲಿ ಇಷ್ಟು ಇದಾಗ್ತಾ ಉಂಟು, ಸಮಸ್ಯೆ ಆಗ್ತಾ ಉಂಟು, ರೈಲ್ವೆ ಪ್ರೋಗ್ರೆಸ್ ಆಗ್ತಾ ಇಲ್ಲ, ಒಂದು ರೈಲ್ವೆಗೆ ಒಂದು ವಲಯ ನಿರ್ಮಾಣ ಮಾಡಿ, ಇಲ್ಲಿ ನಮ್ಮೊಂದು ಸ್ಟೇಟ್ ಬ್ಯಾಂಕಲ್ಲಿ ಒಂದು ಬಸ್ ಸ್ಟ್ಯಾಂಡ್ ಇಲ್ಲ, ಕರೆಕ್ಟಾಗಿ ಸಿಟಿ ಬಸ್ ಸ್ಟ್ಯಾಂಡ್ ಇಲ್ಲ, ಎಂತ ಯೋಚನೆ ಪರಿಸ್ಥಿತಿ ನೋಡಿ. ನಮ್ಮ ಬ್ಯಾಂಗ್ಳೂರ್ ಇಷ್ಟಿಷ್ಟು ಅಲ್ಲಲ್ಲಿ ಗಲ್ಲಿಗಲ್ಲಿ ಬಸ್ ಸ್ಟ್ಯಾಂಡ್ ಉಂಟು, ಹಾಸನ ಬೇರೆ ಇಲ್ಲಿ ಒಂದು ಕರೆಕ್ಟ್ ಇಲ್ಲ. ನೀವು ಹೇಳುವಾಗ ಅನೇಕ ಸಮಸ್ಯೆಗಳು ನನ್ನ ಕಣ್ಣ ಮುಂದೆ ಬಂದು ಹಾದಿ ಹೋಗಿದೆ ಒಂದೇ ಟೈಮ್ ಅಲ್ಲಿ, ಫ್ರಾಕ್ಷನ್ ಆಫ್ ಸೆಕೆಂಡ್ಸ್. ಓಕೆ, ತುಂಬಾ ಚೆನ್ನಾಗಿ ಸಮಸ್ಯೆಗಳನ್ನು ಹೇಳಿದ್ರೆ ಸಮಸ್ಯೆಗಳು ಪರಿಹಾರ ಆಗುತ್ತಾ? ಆಗ್ಬೇಕಲ್ಲ, ಯಾಕೆ ಆಗುದಿಲ್ಲ? ಇಲ್ಲಿಯ ನಾವು ಪ್ರತಿಯೊಬ್ಬರ ಜನರ ನಾವು ಒಂದು ಚಾಕ್ಲೇಟ್ ಯೋಗಿ ಶೆಟ್ಟಿ ಜಪ್ಪು ಅವರೇ, ಒಂದು ತಿಳ್ಕೊಳ್ಬೇಕಾಗುತ್ತೆ, ಈಗಿನ ಕಾಲದಲ್ಲಿ ನಡೆಯುವಂತಹ ವಿಷಯಗಳು ರಾಜಕೀಯವಾಗಿ ಎಲ್ಲಾ ರಾಜಕಾರಣಿಗೋಸ್ಕರ ಎಲ್ಲಾ ರಾಜಕೀಯವಾಗಿ ನಡೆಯುತ್ತಿರುವಂತದ್ದು. ನೀವೊಂದು ಸಂಘಟನೆ ಕಟ್ಟಿದ್ರೆ ಏನ್ ಇದರಲ್ಲಿ ಸಮಸ್ಯೆ ಪರಿಹಾರ ಆಗುತ್ತೆ ಅನ್ನುವಂತ ಮಾತನ್ನು ಹೇಳ್ತಾ ಇದೀರಾ ಅನ್ನುವಂಥದ್ದು. ಎಲ್ಲಾ ಎಲೆಕ್ಷನ್ಗೋಸ್ಕರ ಮಾಡುವಂತ ಗಿಮಿಕ್ ಅನ್ನುವಂತ ತಮಗೂ ಕೂಡ ಗೊತ್ತಿದೆ ಅಲ್ವಾ? ನೋಡಿ, ನಮ್ಗೆ ಯಾವುದೋ ಸಂಘಟನೆಗೆ ಸೇರಿದ್ರೆ, ಯಾವುದೋ ನೀವು ಒಂದು ಪಕ್ಷದಲ್ಲಿ ಸೇರಿದ್ರೆ ನೀವು ಹೇಳುವಂತಹ ಮಾತುಗಳು ನಾಳೆ ಅಥವಾ ನಾಡಿದ್ದು ಆ ಪಾರ್ಟಿ ಅಧಿಕಾರಕ್ಕೆ ಬಂದಾಗ ನಿಜ ಆಗುತ್ತೆ ಅನ್ನುವಂತಹ ಮಾತುಗಳು, ಭಾವನೆಗಳು ಜನರಲ್ಲಿ. ಆದ್ರೆ ನೀವು ಯಾವುದೇ ಒಂದು ಪಕ್ಷಕ್ಕಿಲ್ಲ, ಪಾರ್ಟಿಗಿಲ್ಲ, ಹೇಗ್ ನಂಬೋದು ನಿಮ್ಮ ಮಾತನ್ನು? ನಾಳೆ ಸತ್ಯ ಆಗುತ್ತೆ, ನಿಜ ಆಗುತ್ತೆ, ಕೇವಲ ಮಾತನಾಡ್ತಾ ಇದ್ರೆ ಹೊರತು ಏನಾಗಲ್ಲ ಅಲ್ವಾ? ಪ್ರಾಕ್ಟಿಕಲ್ ಆಗಿ ಥಿಂಕ್ ಮಾಡ್ಬೇಕಲ್ವಾ? ಅಲ್ವಾ? ಅಲ್ಲ, ನಿಮ್ಮ ಕ್ವಶನ್ ನಾನು ನೀವು ಹೇಳ್ತೀರಿ, ಯಾಕೆಂದ್ರೆ ಇವತ್ತು ನಿಮ್ಮ ನಿರೀಕ್ಷೆಗಳೆಲ್ಲ ನಮ್ಮ ಕಣ್ಣ ಮುಂದೆ ಉಂಟು. ಅದು ಆಗ್ತದ ಅಂತ? ಆಗ್ತದೆ. ಇವತ್ತು ಹಲವಾರು ಅಲ್ಲ, ತುಳುನಾಡು ರಕ್ಷಣಾ ವೇದಿಕೆ ಸಂಘಟನೆಯಿಂದ ನಾವು ಹೋರಾಟಗಳು ಮಾಡಿದ್ರೆ ರಾಜಕಾರಣಿಗಳು ಒಪ್ಪುತ್ತಾರೆ. ಯಾಕಂದ್ರೆ ಅವ್ರಿಗೆ ಓಟ್ ಬೇಕು. ನಮ್ಮ ಹೋರಾಟ ಆದ್ರೆ ಅವ್ರಿಗೆ ಮನಸ್ಸಿಗೆ ಆದ್ರೆ ಅವ್ರು ಹೋಗ್ಬೇಕು. ಯಾಕಂದ್ರೆ ಅವರು ಹೋಗ್ಬೇಕು, ಇದೇ ರೋಡಲ್ಲಿ ಹೋಗ್ಬೇಕಲ್ಲ ಸ್ವಾಮಿ. ಇವತ್ತು MLA ಆಗಿರ್ಬೋದು, ಮಂತ್ರಿಗಳಾಗಬೇಕು, ಅವರು ಮಾತಾಡ್ಲಿಕ್ಕೆ ಆದ್ರೆ ನಮ್ಮಂತವ್ರು ಹೋರಾಟ ಮಾಡಿದ್ರೆ ಅವ್ರು ಮಾತಾಡ್ಲಿಕ್ಕೆ ಆಗ್ತದೆ. ನಾವು ಮೊದಲು ಹೇಳಿದ್ದೇವೆ, ಇವತ್ತು ನಾವು ನಮ್ಮ MLA MP ದೂರ ಮೊದಲು ನಾವು ಇಲ್ಲಿ ಜಾಗೃತರಾಗಬೇಕು, ನಾವು ಸ್ವಲ್ಪ ಹೋರಾಟ ಮಾಡಬೇಕು. ಆಗ ನಮ್ಮ ಲೀಡರ್ಸ್ಗೆ ನಾವು ಪ್ರೆಷರ್ ಹಾಕಿದ್ದಾಗ ಅವರಲ್ಲಿ ಅದನ್ನು ಪ್ರೆಷರ್ ಮಾಡ್ತಾರೆ. ಇವತ್ತು ಆ ರೀತಿಯಲ್ಲಿ ಮಾಡುವಂತ ಕೆಲಸ ಆಗ್ಬೇಕು. ಆಗ್ತದೆ, ದೊಡ್ಡ ಮಟ್ಟದಲ್ಲಿ ಹೋರಾಟ ಆಗುತ್ತೆ. ಆದ್ರೆ ಏನ್ ಪ್ರೆಷರ್ ಆಗಲ್ಲ. ಫ್ಲೈಓವರ್ ವಿಷಯ ಆಗಿರ್ಬೋದು, ರೋಡ್ ಸರಿ ಆಗಿರ್ಬೇಕು, ಸ್ಮಾರ್ಟ್ ಸಿಟಿ ಆಗಿರ್ಬೋದು, ದೊಡ್ಡ ಮಟ್ಟದಲ್ಲಿ ವಿಷಯ ಆಗುತ್ತೆ. ಇವತ್ತು ಪಂಪೋಯಿಲ್ ಫ್ಲೈಓವರ್ ಆಗಿರ್ಬೋದು, ತೊಕ್ಕೋಟು ಫ್ಲೈಓವರ್ ನಾವು ಪ್ರತಿಭಟನೆ ಮಾಡಿದ ನಂತರ ಇವತ್ತು ನಳಿನ್ ಕುಮಾರ್ ಕಟೀಲ್ ಅವರು ಗಡ್ಕರಿಗೆ ಮನವಿ ಕೊಟ್ಟರು. 2 ದಿನದ ನಂತರ ಯೂತ್ ಕಾಂಗ್ರೆಸ್ನವರಲ್ಲಿ ಪ್ರತಿಭಟನಾ ಸಭೆಗಳನ್ನು ಮಾಡಿದ್ರು. ಆನಂತರ DYFI ಅವರು ಪ್ರತಿಭಟನೆ ಮಾಡಿದ್ರು. ಅನೇಕ ಪ್ರತಿಭಟನೆಗಳಾದವು. ಆದ್ರೆ ಅಲ್ಲಿ ನಡೆದಂತಹ ಬಿಜೆಪಿ ಪ್ರತಿಭಟನೆ ಆಗಿರ್ಬೋದು, ಕಾಂಗ್ರೆಸ್ ಪ್ರತಿಭಟನೆ ಆಗಿರ್ಬೋದು, DYFI ಮಾತಾಡಿದ್ರು. ತುಳುನಾಡು ರಕ್ಷಣಾ ವೇದಿಕೆ ಮಾತಾಡಿದ ನಂತರ ಮಾತಾಡಿದ್ರು. ಯಾಕೆ ಮಾತಾಡಿದ್ರು? ತುಳುನಾಡು ರಕ್ಷಣಾ ವೇದಿಕೆ ಪ್ರತಿಭಟನೆ ಸ್ಟಾರ್ಟ್ ಮಾಡಿದ ನಂತರ ಅವರು ಮಾಡಿದ್ರು. ನಾವು ಹೇಳುದು ತುಳುನಾಡು ರಕ್ಷಣಾ ವೇದಿಕೆ ಬ್ಯಾನರ್ ಅಲ್ಲಿ ನೀವು ಪ್ರತಿಭಟನೆ ಮಾಡೋದು ಅಗತ್ಯ ಇಲ್ಲ. ನಾವು ಜನರ ಧ್ವನಿಯನ್ನ ನಾವು ಎಬ್ಬಿಸುವಂತ ಕೆಲಸವನ್ನು ನಾವು ಮಾಡುದು. ಯಾಕಂದ್ರೆ ನಾವು ಹೋರಾಟಗಾರರು. ಆನಂತರ ನೀವು ಮಾಡ್ಬೇಕು. ನಿಮ್ಮ ಕೆಲಸ ಅಲ್ಲ. ನಿಮ್ಗೆ TDA ಕೊಡ್ತಾರೆ, ನಿಮ್ಗೆ ವೆಹಿಕಲ್ ಎವಿಡೆನ್ಸ್ ಕೊಡ್ತಾರೆ. ನಾವು ಹೋರಾಟಗಾರರು. ನಾವು ಹೇಳೋದು ಮಾತ್ರ ಇಲ್ಲಿಂದದ್ದು ಸತ್ಯ ಹೋಗಿದೆ, ಇಲ್ಲೊಂದು ಡೆಡ್ ಬಾಡಿ ಬಿದ್ದಿದೆ ಅಂತ ಹೇಳ್ಕೊಂಡು ಕಾಲ್ ಮಾಡಿ ನಮ್ಗೆ ಹೇಳುವಂತ ಕೆಲಸ. ಆನಂತರ ಆಂಬುಲೆನ್ಸ್ ನವರು ಬರ್ಬೇಕು, ಅದನ್ನ ಕರ್ಕೊಂಡು ಹೋಗ್ಬೇಕು. ಪ್ರತಿಭಟನೆ ಯಾಕೆ ದೊಡ್ಡ ಮಟ್ಟದಲ್ಲಿ ಸುದ್ದಿ ಆಗಲ್ಲ ಅನ್ನುವಂಥದ್ದು. DYFI ಮಾಡಿದಂತಹ ದೊಡ್ಡ ಮಟ್ಟದಲ್ಲಿ ಸುದ್ದಿ ಆಗಿತ್ತು, ಕಾಂಗ್ರೆಸ್ ಅವರು ಮಾಡಿದಂತಹ ದೊಡ್ಡ ಮಟ್ಟದಲ್ಲಿ ಸುದ್ದಿ ಆಗಿತ್ತು. ಯಾಕೆ ನೀವು ಮಾಡಿದಂತಹ ಪ್ರತಿಭಟನೆ ಸುದ್ದಿ ಆಗಿದೆ ನಂತರ ಅಲ್ಲ ಮತ್ತೆ ಎಲ್ಲ ಮಾತಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಎಲ್ಲರೂ ಆಮೇಲೆ ಬಂದ್ರ ಅನ್ನುವಂತ ಹೌದು, ಆನಂತರ ಮಾತಾಡಿದ್ದು. ಇವತ್ತು ಅಂತದ್ದು ಹಲವಾರು ವಿಷಯದಲ್ಲಿ ಸಾಗಿ. ಇವತ್ತು ನಾವು ಭಾರತ್ ಶಿಪ್ಯಾರ್ಡ್ ಬಗ್ಗೆ ಅಲ್ಲಿಯ ಕಾರ್ಮಿಕ ಸಂಘಟನೆ ಅಧ್ಯಕ್ಷತೆ ಕೇಳಿದ್ರೆ ಗೊತ್ತಾಗ್ತದೆ. ಅಲ್ಲಿ ಶ್ರೀಕಾಂತ್ ಸಾಲ ನೀವು ನಾಳೆ ಅವ್ರ ಹತ್ರ ಕೇಳ್ಬೋದು. ನಾವು ಅಲ್ಲಿ ನಿರಂತರ ಹೋರಾಟ ಆಗ್ತಿತ್ತು. ನಾವು ಯಾವಾಗ ಹೋರಾಟ ಮಾಡಿದ್ದೇವ ಆನಂತರ ಅಲ್ಲಿ ಚುರುಕು ಬಿಟ್ಟಿತ್ತು. ಯಾಕೆ? ತುಳುನಾಡು ರಕ್ಷಣಾ ವೇದಿಕೆಗೆ ಗೌರವ ಕೊಡ್ತಾರೆ. ತುಳುನಾಡು ರಕ್ಷಣಾ ಒಂದು ಪಾರ್ಟಿಗೆ ಇಲ್ಲ. ನಮ್ಮನ್ನು BJP ಅವರು ಸೊಪ್ತಾರೆ, ಕಾಂಗ್ರೆಸ್ನವರು ದಳದವರು ಹೇಳ್ತಾರೆ. ಯಾಕೆಂದ್ರೆ ಅವರು ಮಾತಾಡೋದ್ರಲ್ಲಿ ನ್ಯಾಯ ಉಂಟು. ಯಾಕಂದ್ರೆ ಅವರು ರಾಜಕೀಯ ಇಲ್ಲ, ನಾವು ರಾಜಕೀಯ. ಯೋಗಿ ಶೆಟ್ಟಿ ಚೆಪ್ಪೂರ್ ಹಾಗಾದ್ರೆ ರಾಜಕೀಯಕ್ಕೆ ಬರಲ್ಲ ಅನ್ನುವಂಥದ್ದು? ಹೌದು, ಬರೋದಿಲ್ಲ. ನಿಜವಾದ ಮಾತು, ಇವತ್ತು ಹೇಳುವಂತಹ ಮಾತು ಯಾವತ್ತು ಕೂಡ ಬರಲ್ಲ ಅನ್ನುವಂಥದ್ದು. ನಾವು ರಾಜಕೀಯ ಬರೋದೇ ಇಲ್ಲ ಅನ್ನುವಂಥದ್ದು. ಬರೋದಿಲ್ಲ. ಓಕೆ, ಏನ್ ರಾಜಕೀಯ ಆಸಕ್ತಿ ಇಲ್ವಾ? ನಾವು ರಾಜಕೀಯ ಬರೋದಿಲ್ಲ. ನಾವು ಯಾತಕ್ಕೋಸ್ಕರ ಅನ್ನುವಂಥದ್ದು? ರಾಜಕೀಯ ಆಸಕ್ತಿ ಇಲ್ವಾ ಅಥವಾ ರಾಜಕೀಯ ಬೇಡ ಅನ್ನುವಂಥದ್ದು? ಆ ಕಡೆ ಕರವೆಯಿಂದ ಶೋಷಣೆ, ಈ ಕಡೆ ರಾಜಕೀಯ ಕೂಡ ಶೋಷಣೆಗೊಳಗಾದಂತ ವ್ಯಕ್ತಿಯ ತಾವು ಅನ್ನುವಂಥದ್ದು. ನಾವು ರಾಜಕೀಯ ಬೇಡ. ಯಾಕಂದ್ರೆ ನಾವು ರಾಜಕೀಯಕ್ಕಿಂತ ಹೊರತಾಗಿದ್ರೆ ಒಳ್ಳೇದು. ಯಾಕಂದ್ರೆ ಎಲ್ಲಾ ಕ್ವಶನ್ಗಳನ್ನ ನಾವು ಮಾಡಬಹುದು, ಅನ್ಯಾಯಗಳ ಬಗ್ಗೆ ಹೋರಾಟ ಮಾಡಬಹುದು. ರಾಜಕೀಯದ ಒಳಗೆ ಇದ್ರೆ ಅದರಲ್ಲಿ ಒಂದು ಎಂತ ಇದ್ರೆ ಸಹ ನಮ್ಮನ್ನು ಹಿಡಿದಿಟ್ಟುಕೊಂಡ ಹಾಗೆ ಆಗ್ತದೆ. ಒಂದು ಮಾತು ಹೇಳ್ತಾರೆ, ಈಗ ಸಮಾಜದಲ್ಲಿ ಏನಾಗಬೇಕಾದ್ರೂ ರಾಜಕೀಯ ಪವರ್ ಬೇಕು ಅನ್ನುವಂಥದ್ದು. ರಾಜಕೀಯ ಬದ್ಧವಾಗಿ ಎಲ್ಲವೂ ಮಾಡಬೇಕು, ರಾಜಕೀಯ ಬಿಟ್ರೆ ಏನಾಗಲ್ಲ ಅನ್ನುವಂಥದ್ದು. ನೋಡಿ, ರಾಜಕೀಯ ಪಾರ್ಟಿ ಅಲ್ಲ, ಸರ್ಕಾರದಿಂದ ಬೇಕಾಗತ್ತೆ. ರಾಜಕೀಯ ಪಾರ್ಟಿಯಿಂದ ಸರ್ಕಾರ ಆಯ್ಕೆ ಆಗಿರ್ಬೋದು, ಆದರೆ ಸರ್ಕಾರಕ್ಕೆ ಯಾರು ಕೂಡ ಕ್ವಶನ್ ಮಾಡ್ಬೋದು. ಇವತ್ತು ಅಣ್ಣಾ ಹಜಾರೆ ಅವರು ರಾಜಕೀಯ ವ್ಯಕ್ತಿ ಅಲ್ಲ, ಆದರೆ ಅವರು ಒಂದು ಹೋರಾಟದಲ್ಲಿ ಥ್ರೂಔಟ್ ಇಡೀ ಇಂಡಿಯಾದಲ್ಲಿ ಸಂಚಲನ ನಡೆಯಿತು. ಹಾಗೆ ಅದರಿಂದಾಗಿ ಇವತ್ತು ಹಲವಾರು ಮಹಿಳಾ ಕಾನೂನು ಆಗಿರ್ಬೋದು,
ನಮ್ಮ ಕಾರ್ಮಿಕ ಕಾನೂನು ಆಗಿರ್ಬೋದು, ಬೇರೆ ಬೇರೆ ಇವತ್ತು ಯೋಜನೆ ಆಗಿರ್ಬೋದು, ಇವತ್ತು ಅಭಿವೃದ್ಧಿ ಕಾರ್ಯಗಳಾಗಿರ್ಬೋದು ನಮ್ಮಂಥ ಹಿರಿಯರ ಹೋರಾಟಗಾರರಿಂದ ಆಗಿದೆ. ಅದರಿಂದಾಗಿ ನಮ್ಮಂಥವ್ರು ಹೋರಾಟದ ನಂತರ ರಾಜಕಾರಣಿಗಳು ಅದನ್ನು ಇಶ್ಯೂ ತಗೊಳ್ತಾರೆ, ಅದು ಪರವಾಗಿಲ್ಲ ಅವ್ರು ಮಾಡಲಿ. ನಾವು ಹೇಳೋದಾಗೆ ಇಲ್ಲಿ ಅನ್ಯಾಯ ಆಗ್ತೊಂಡು ಇಲ್ಲಿ ಸಮಸ್ಯೆ ಉಂಟು, ನಾವು ಅದ್ರ ಬಗ್ಗೆ ಮಾತಾಡ್ತೇವೆ, ಅದನ್ನು ರಾಜಕೀಯ ಮಾಡ್ಕೊಳ್ಳಿ, ನಮ್ಗೇನು ಬೇಸರ ಇಲ್ಲ. ನಾಳೆ ನಾವು ಯಾವುದು ಇಶ್ಯೂ ತಗೊಳ್ಳಿ, ಇವತ್ತು ನಾವು ಮಂಗಳೂರಲ್ಲಿ ಹೈಕೋರ್ಟ್ ಪೀಠ ಆಗ್ಬೇಕು ಅಂತ ಹೇಳಿದ್ದೇವೆ, ರೈಲ್ವೆ ವಲಯ ಆಗ್ಬೇಕು ಅಂತ ಹೇಳಿ. ಸ್ವಾಮಿ ನಾವು ಹೇಳುದು ರಾಜಕೀಯದವರು ಅದನ್ನು ಇಶ್ಯೂ ಇಟ್ಕೊಳ್ಳಿ, ನಾಳೆ ಓಟಿಗೆ ಹೋಗ್ಲಿ, ಸರಿ ಅವ್ರನ್ನ ರಾಜಕೀಯದಲ್ಲಿ ಪ್ರಣಾಳಿಕೆ ಇಲ್ಲ ಅದನ್ನು ಘೋಷಣೆ ಮಾಡಲಿ, ಅದು ಮಾಡ್ಕೊಳ್ಳಿ, ಅವ್ರು ರಾಜಕೀಯ ಮಾಡ್ಬೇಕು, ನಮಗೆ ಬೇಸರ ಇಲ್ಲ. ಯಾಕೆ ನಮ್ಗೆ ಆಸಕ್ತಿ ಇಲ್ಲ, ನಾವು ನಾಳೆ MLA ಆಗಬೇಕು, ಮಿನಿಸ್ಟರ್ ಆಗ್ಬೇಕಂತ ನಾವು ನಮಗೆ ಆಸೆ ಇಲ್ಲ. ನಾವು ಹೇಳೋದು ಹಾಗಾದ್ರೆ ರಾಜಕೀಯ ಆಸಕ್ತಿ ಇಲ್ವೇ ಇಲ್ಲ ಅನ್ನುವಂಥದ್ದು ಯೋಗೀಶ್ ಶೆಟ್ಟಿ ಜಪ್ಪೋರ್ ರಾಜಕೀಯ ಮುಖಂಡನಾಗಿ ಗುರುತಿಸಿಕೊಳ್ಳಲ್ಲ ಇನ್ನು ಮುಂದಕ್ಕೆ ಅನ್ನುವಂಥದ್ದು ಅಲ್ವಾ? ಇಲ್ಲ. ಓಕೆ, ಮೂಲತಃ ರಾಜಕೀಯ ಕ್ಷೇತ್ರದಿಂದ ಬರ್ತೀರಾ, ಯಾಕೆ ಬೇಡ ಈಗ ರಾಜಕೀಯ ಅನ್ನುವಂಥದ್ದು ಏನಾಗಿದೆ ಆ ರೀತಿ ಅನ್ನುವಂಥದ್ದು? ಯಾಕೆಂದ್ರೆ ರಾಜಕೀಯ ಪಾರ್ಟಿಯಲ್ಲಿ ನಾನು ರಾಜ್ಯ ಹಾಗೂ ರಾಷ್ಟ್ರ ಮಟ್ಟದ ನಾಯಕರೊಟ್ಟಿಗೆ ಅಷ್ಟು ನಿರಂತರ ಸಂಪರ್ಕ ಇದ್ದ ವ್ಯಕ್ತಿ ನಾನು. ಸುಮಾರು 22 ವರ್ಷದಲ್ಲೇ ನಾನು 5 ಇಶ್ಯೂ ಬೇರೆ ಬೇರೆ ಇಶ್ಯೂ ಅಲ್ಲಿ ನಾನು ಇದ್ದವ. ರಾಜ್ಯ ಮಟ್ಟ ರಾಷ್ಟ್ರ ಮಟ್ಟದಲ್ಲಿ ಸಹ ನಾನು ಪಾಲ್ಗೊಂಡವ. ಪ್ರಮೋದ್ ಭಾಜನ್ ಇದ್ದಾಗ ಮಹಾಲಕ್ಷ್ಮಿ ರೇಷ್ ಗ್ರೌಂಡ್ ಅಲ್ಲಿ ಕೂಡ ನಾನು ಅವರೊಟ್ಟಿಗೆ ಆ ಟೈಮಲ್ಲಿ ಸಹ ವರ್ಕ್ ಮಾಡಿದ. ನಮ್ಮ ಹಿರಿಯರಿಗೆ ತುಂಬಾ ಗೊತ್ತುಂಟು, ನಾವು ಮಾಡಿದ್ದೇವೆ. ಆದರೆ ನಿರಂತರ ಅನಂತರ ನಾನು JDS ಅಲ್ಲಿ ಇದ್ದೆ, ಜನತಾ ದಳದಲ್ಲಿ, ಬೇರೆ ಬೇರೆ ನಾನು ರಾಜ್ಯದಲ್ಲಿ. ನನಗೆ ಅಲ್ಲಿ ಬೇಸರ ಆಗಲಿಕ್ಕೆ ಸಹ ಸ್ಟಾರ್ಟ್ ಆಗಿದೆ. ಯಾಕೆಂದರೆ ನಮ್ಮ ಜನರ ಮೂಲಭೂತ ಕೆಲವು ಸಮಸ್ಯೆಗಳಾಗಿರೋ ಬೇರೆ ಬೇರೆ ವಿಷಯದಲ್ಲಿ ಅವರಿಗೆ ಅಲ್ಲಿ ನಮಗೆ ನ್ಯಾಯ ಸಿಗ್ತಾ ಇಲ್ಲ. ನಾವು ಒಂದು ವೇಳೆ ಹೇಳಿದ್ರೆ ಸಹ ಅಲ್ಲಿ ಅವರಿಗೆ ಅವರ ಒಂದು ವ್ಯಾಪ್ತಿ ಇದೆ. ಅವರು ತಪ್ಪು ಹೇಳುದಿಲ್ಲ, ರಾಜಕಾರಣಿಗಳು ಅವರು ಎಲ್ಲರೂ ಸಹ ಕೆಟ್ಟವರಲ್ಲ. ಆದರೆ ಅಲ್ಲಿ ಸಮಸ್ಯೆ ಅಂದರೆ ಅವರು ಹೇಳ್ತಾರೆ ಯೋಗೀಶ್ ನಮಗೆ ಇದರಲ್ಲಿ ಆಗುದಿಲ್ಲ, ಯಾಕೆಂದ್ರೆ ನಾವು ಈ ಬಗ್ಗೆ ಹೋರಾಟ ಮಾಡಲಿಕ್ಕೆ ಆಗುದಿಲ್ಲ. ಯಾಕೆಂದ್ರೆ ನಮಗೆ ಒಂದು ಹೋರಾಟ ಮಾಡಬೇಕಾದ್ರೆ, ಒಂದು ಇದರ ಬಗ್ಗೆ ನ್ಯಾಯ ತಗೊಳ್ಬೇಕಾದ್ರೆ ಜಿಲ್ಲಾ ನಾಯಕರ ಪರ್ಮಿಷನ್ ಬೇಕು, ರಾಜ್ಯ ಮಟ್ಟದ ಪರ್ಮಿಷನ್ ಬೇಕು. ನಾವು ಏಕೈಕೆ ಬಂದು ಪ್ರತಿಭಟನೆ ಮಾಡಲಿಕ್ಕೆ ಆಗುದಿಲ್ಲ. ಅನ್ಯಾಯ ನಮ್ಮ ಕಣ್ಣೆದುರು ಆದ ಒಂದು ಹಾಸ್ಪಿಟಲ್ ಅನ್ಯಾಯ ಆದ್ರೆ ನಾವು ಡೈರೆಕ್ಟ್ ನೇರ ಬರ್ಲಿಕ್ಕೆ ಆಗುದಿಲ್ಲ. ಯಾಕಂದ್ರೆ ನಮಗೆ ಪಾರ್ಟಿಯ ನಾಯಕರದ್ದು ಆದೇಶ ಬೇಕು. ಅಂತೆಲ್ಲ ವಿಷಯ ನಾವು ಕೇಳಿ ಸಾಕಾಗಿ ಒಂದು ಚಿಕ್ಕ ಸಮಸ್ಯೆಗೆ ಕೂಡ ನಮ್ಮ ರಾಜ್ಯ ಮಟ್ಟದ ನಾಯಕರಿಂದ ನ್ಯಾಯ ಸಿಗದ ಸಂದರ್ಭದಲ್ಲಿ ನಂಗೆ ಮನಸ್ಸೆಲ್ಲ ಆಯ್ತು. ಆನಂತರ ಯಾಕಂದ್ರೆ ನಾನು ತುಳುನಾಡು ರಕ್ಷಣಾ ವೇದಿಕೆ 10 ವರ್ಷ ಆಯ್ತು, ಆ ರಾಜ್ಯಕ್ಕೆ ಬಿಟ್ಟು ಕೇವಲ 6 ವರ್ಷ ಆದದ್ದು. ಯಾಕಂದ್ರೆ ಆಲ್ರೆಡಿ ನಾನು ರಾಜ್ಯಕ್ಕೆ ಬಿಟ್ಟು ನನಗೆ 6 ವರ್ಷ ಆಗಿದೆ. ನಾನು ತುಳುನಾಡು ರಕ್ಷಣಾ ವೇದಿಕೆ ನಾವು ಒಂದು ಪಾರ್ಟಿಯಲ್ಲಿ ಇದ್ದಾಗಲೇ ಆದದ್ದು. ಆನಂತರ ಅಲ್ಲಿಯೇ ಸ್ಟಾರ್ಟ್ ಮಾಡಿದ್ರು. ಎಲ್ಲೋ ಒಂದ್ ಕಡೆ ಪಾರ್ಟಿ ಬೆಳೀತಾ ಇದೆ, ನಾನು ಆ ಪಾರ್ಟಿಯಲ್ಲಿ ಇದ್ರೆ ಚೆನ್ನಾಗಿರ್ತಾ ಇತ್ತು, ಎಲ್ಲೋ ಒಂದ್ ಕಡೆ ನಾನು ತಪ್ಪು ಮಾಡಿದೆ ಅನ್ನುವಂತಹ ಭಾವನೆಗಳು ಬರ್ತಾ ಇದೆ ನಿಮ್ಮ ಮನಸ್ಸಲ್ಲಿ ಈಗ? ಇಲ್ಲ, ಬರ್ತಾ ಇಲ್ಲ ಅನ್ನುವಂಥದ್ದು. ಪಾರ್ಟಿ ಬಿಟ್ಟೋದಕ್ಕೆ ಏನ್ ಸಮಸ್ಯೆ ಇಲ್ಲ, ನಾನು ಬೆಳಿತಾ ಇರ್ತೇನೆ ಅನ್ನುವಂತಹ ಕಾನ್ಫಿಡೆಂಟ್ ಇದೆ ತಮ್ಮಲ್ಲಿ. ಅಲ್ಲ, ಜನರು ಹೇಳ್ತಾರೆ ಒಂದು ವೇಳೆ ನೀವು ಪಾರ್ಟಿ ಬಿಡದಿದ್ರೆ ಇವತ್ತು ನೀವು ಯೋಗೀಶ್ ಎಲ್ಲ ಇರ್ತಿದ್ರು ಅಂತ ಹೇಳ್ತಾರೆ. ಇಲ್ಲ ಅನ್ನುವಂತಹ ಮಾತು ಎಲ್ಲ ಇರ್ತಿದ್ರಿ ಅಂತ ಹೇಳ್ತಿದ್ದಾರೆ. ಓಕೆ, ನೀವು ತುಂಬಾ ಇಷ್ಟು ಜನ MLA ಆಗ್ತಿದ್ದೀರಿ ಅಂತ ಹೇಳ್ತಾರೆ. MLA ಆಗ್ತೀರಾ ಅನ್ನುವಂತಹ ಮಾತು ಆಗ್ತಿದ್ರಿ ಅಂತ ಹೇಳ್ತಿದ್ರು. ಓಕೆ, ನಿಮ್ಮ ಸಂಘಟನೆ ಅನ್ನುವಂಥದ್ದು ಕೇವಲ ಬರೀ ಹೋರಾಟ, ಪ್ರತಿಭಟನೆ, ಭಾಷಣಗಳು, ವೇದಿಕೆಗಳಿಗೆ ಸೀಮಿತವಾಗಿದೆ, ಅದನ್ನು ಬಿಟ್ಟು ಬೇರೆ ಏನಿಲ್ಲ ಅನ್ನುವಂತಹ ಮಾತುಗಳು ಜನರಿಂದ. ಏನ್ ಹೇಳ್ತೀರಾ ಉತ್ತರ? ಅಲ್ಲ, ನಮ್ಮ ಹೋರಾಟ ನಮ್ಮ ಸಂಘಟನೆ ಮಾಡ್ಬೇಕು, ಅದೇ ಅಲ್ಲ. ಸಂಘಟನೆ ಯಾವುದು ಜನರ ಸಮಸ್ಯೆಗಳ ಬಗ್ಗೆ ಧ್ವನಿ ಎಬ್ಬಿಸುವಂಥದ್ದು, ಜನರಿಗೆ ಮೂಲಭೂತವಾಗಿ ಯಾವ್ದು ಸಹಾಯ ಮಾಡಬೇಕು, ಜನರಿಗೆ ನಮ್ಮಿಂದ ಕೈಯಾಗುವಂಥ ಸಹಾಯ ಮಾಡುವಂಥದ್ದೇ ನಮ್ಮ ಸಂಘಟನೆ ಉದ್ದೇಶ. ಯಾವಾಗಲೂ ಈ ಪ್ರಶ್ನೆ ಮೊದಲನೇದಾಗಿ ಕೇಳಬೇಕಿತ್ತು, ಆದ್ರೆ ಈಗ ಕೇಳ್ತಾ ಇದ್ದೇನೆ. ನಿಮ್ಮ ಸಂಘಟನೆ ಮುಖ್ಯ ಧ್ಯೇಯ, ಉದ್ದೇಶ ಅಂಡ್ ಕಾರಣ ಏನು ಅನ್ನುವಂಥದ್ದು? ನಮ್ಮ ಮುಖ್ಯ ಉದ್ದೇಶ ಸೇಮ್ ಪೊಲಿಟಿಕಲ್ ಪಾರ್ಟಿ ತರ, ಬಟ್ ಪೊಲಿಟಿಕಲ್ ಅಲ್ಲ. ನಾನು ಯಾವಾಗಲೂ ಹೇಳ್ತೇನೆ, ನಮ್ಮ ಸಿಸ್ಟಮ್ಸ್ ಎಲ್ಲ ಸಿಸ್ಟಮ್ಸ್ ಪೊಲಿಟಿಕಲ್ ಪಾರ್ಟಿ ತರನೇ ಇರ್ತದೆ. ಅದೇ ರೀತಿಯಲ್ಲಿ ವಿಧಾನಸಭಾ ಕ್ಷೇತ್ರ ಇರ್ತದೆ, ಜಿಲ್ಲಾ ಮಟ್ಟದ ಘಟಕಗಳಿರ್ತಾರೆ, ಕಾರ್ಪೊರೇಟ್ ಲೆವೆಲ್ ವಾರ್ಡ್ ಕಮಿಟಿ ಇರ್ತದೆ, ಎಲ್ಲ ನಮ್ದು ಸಮಿತಿಗಳಿರ್ತವೆ. ಆದ್ರೆ ನಾವು ರಾಜಕೀಯ ಅಲ್ಲ, ಸೇಮ್ ಬಟ್ ಅದೇ ಸಿಸ್ಟಮ್ಸ್ ಎಲ್ಲ ಇರ್ತವೆ. ನಮ್ದು ಹೋರಾಟಗಳು ಕೂಡ ಹಾಗೆ. ರಾಜಕೀಯ ಪಾರ್ಟಿಯವರು ಯಾವ ಹೋರಾಟ ಮಾಡ್ತೇವೆ ಅದೇ ರೀತಿಯಲ್ಲಿ ಮಾಡ್ತೇವೆ. ರಾಜಕೀಯ ಪಾರ್ಟಿಯವರು ಒಂದು ಸಿಕ್ಕ ಸೇತುವೆಗೋಸ್ಕರ ಹೋರಾಟ ಮಾಡ್ತಾರೆ, ಒಂದಲ್ಲಿ ನೀರಿಲ್ಲ, ಪೈಪಿನ ನಲ್ಲಿಲ್ಲ ಅಂತೇಳಿ ಹೋರಾಟ ಮಾಡ್ತಾರೆ. ಅದೇ ರೀತಿಯಲ್ಲಿ ದೊಡ್ಡ ಮಟ್ಟದ ಹೋರಾಟ ಮಾಡ್ತಾರೆ. ಕೊನೆಯದಾಗಿ ನಿಮ್ಮ ಜನತೆಗೆ ತುಳುನಾಡು ರಕ್ಷಣಾ ವೇದಿಕೆಯಿಂದ ಸ್ಥಾಪಕ ಅಧ್ಯಕ್ಷರಾಗಿರುವಂತಹ ಯೋಗೀಶ್ ಶೆಟ್ಟಿ ಜಪ್ಪೋರ್ ಏನ್ ಹೇಳ್ತೀರಾ ಅಂತ ಸಣ್ಣದಾಗಿ ಚೊಕ್ಕದಾಗಿ ಸಂದೇಶ? ನಾನು ಹೇಳೋದು, ದಯವಿಟ್ಟು ನಂಗೆ ಅದೇ ರೀತಿ ನಮ್ಮ ತುಳುನಾಡು ರಕ್ಷಣಾ ವೇದಿಕೆಗೆ ನೀವು ನಮ್ಮ ಸಂಘಟನೆಗೆ ಸಹಾಯ ಮಾಡಿ, ನೀವು ನನಗೆ ಸಪೋರ್ಟ್ ಮಾಡಿ, ನಮ್ಮೊಟ್ಟಿಗೆ ನಮ್ಮ ಕೈ ಬಲಪಡಿಸಿ. ನಾವು ಆದಷ್ಟು ನಿಮ್ಮ ಬೇಡಿಕೆಗಳು ಯಾವುದುಂಟು, ನಿಮ್ಮ ನಿರೀಕ್ಷೆಗಳುಂಟು, ಅದನ್ನು ನಾವು ಆದಷ್ಟು ನಾವು ಸಹಾಯ ಮಾಡಲಿಕ್ಕೆ ಪ್ರಯತ್ನ ಪಡ್ತೇವೆ. ನಾವು ಆಶಾವಾದಿಗಳಾಗಿದ್ದೇವೆ, ನಾವು ನಿರಾಶಾವಾದಿಗಳಾಗೋದು ಬೇಡ. ತುಳುವ ಮುಂದಿನ ದಿನ 8ನೇ ಪರಿಚ್ಛೇದಕ್ಕೆ ಸೇರ್ತದೆ, ಅಧಿಕೃತ ಭಾಷೆಯಾಗಿ ಘೋಷಣೆ ಆಗ್ತದೆ. ಇಲ್ಲಿ ಕೂಡ ಹೈಕೋರ್ಟ್ ಪೀಠ ರಚನೆ ಆಗ್ತದೆ, ಮಂಗಳೂರು ರೈಲ್ವೆ ವಲಯ ಆಗ್ತದೆ ಅಂತ ಹಲವಾರು ಬೇಡಿಕೆಗಳು ಈಡೇರ್ತದೆ ಎಂಬ ನಮಗೆ ನಿರೀಕ್ಷೆ ಉಂಟು. ನಮ್ಮ ಮುಖ್ಯಮಂತ್ರಿಗಳು ಕೂಡ
ಇವತ್ತು ಕೂಡ ಮುಖ್ಯಮಂತ್ರಿಗಳು ನಮ್ಮ ಮಂಗಳೂರಲ್ಲಿ ಬೇರೆ ಕಡೆ ಕೆಲವು ಕಡೆಯಲ್ಲಿ ಬರ್ತಾ ಇದ್ದಾರೆ. ನಾವು ಹೇಳೋದು ನಮ್ಮ ಇನ್ನೂ ಕೂಡ ದಯವಿಟ್ಟು ನಮ್ಮ ತುಳುನಾಡು, ದಕ್ಷಿಣ ಕನ್ನಡ ಮತ್ತು ಉಡುಪಿಯಾಗಿ ಈ ಪ್ರದೇಶದ ಬಗ್ಗೆ ನಮ್ಮ ರಾಜ್ಯ ಮಟ್ಟದ ನಾಯಕರು ನಮ್ಮ ಬಗ್ಗೆ ಪ್ರೀತಿ ಇಟ್ಟರೆ ನಾವು ಕೂಡ ಅವರ ಮೇಲೆ ಪ್ರೀತಿ ಇಡ್ತೇವೆ. ಇಲ್ಲದಿದ್ದರೆ ಮುಂದಿನ ದಿನ ನಮ್ಮ ತುಳುನಾಡು ಕೂಡ ಬೇರೆ ರಾಜ್ಯ ಆಗುವುದರಲ್ಲಿ ಸಂದೇಹ ಇಲ್ಲ ಅಂತ ಹೇಳ್ಕೊಂಡು ಹೇಳ್ತೇವೆ. ಎಸ್ ವೀಕ್ಷಕರೇ, ಇದು ತುಳುನಾಡು ರಕ್ಷಣಾ ವೇದಿಕೆಯ ಸ್ಥಾಪಕ ಅಧ್ಯಕ್ಷ ಯೋಗೀಶ್ ಶೆಟ್ಟಿ ಜಿಪ್ಪು ಅವರ ಮಾತುಗಳು. ಸರ್, ಥ್ಯಾಂಕ್ ಯು ಸೋ ಮಚ್. ಎಸ್ ವೀಕ್ಷಕರೇ, ಇದು ಈ ವಾರದ ನೇರ ಮಾತು ವಿಶೇಷ ಕಾರ್ಯಕ್ರಮ. ಒಂದೊಂದು ಕಾಲದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆಯ ಜಿಲ್ಲಾ ಸಂಚಾಲಕರು ಇವರು. ಇದೀಗ ತುಳುನಾಡು ರಕ್ಷಣಾ ವೇದಿಕೆ ಅನ್ನುವಂತಹ ಸಂಘಟನೆ ಕಟ್ಟಿದ್ದಾರೆ. ತುಳುನಾಡಿಗೋಸ್ಕರ ಹೋರಾಟ ಮಾಡ್ತೇನೆ ಅನ್ನುವಂತಹ ಆಶಾ ಭಾವನೆಯಿಂದ. ಎಸ್ ವೀಕ್ಷಕರೇ, ಇದು ಈ ವಾರದ ನೇರ ಮಾತು ವಿಶೇಷ ಕಾರ್ಯಕ್ರಮ. ಮುಂದಿನ ವಾರ ಮತ್ತೆ ಭೇಟಿಯಾಗೋಣ ಬೇರೆ ಅತಿಥಿ ಜೊತೆ. ಧನ್ಯವಾದಗಳು.